श्रीगुरुभ्यो नमः। हरिः ओम्। सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहयमहममेयं ध्येयमाम्नाय गेयं सदयमसदजेयं श्रीसहायं भजेयं वेदव्यासगुणावासविद्याधीशसतां वश मान्निराशङ्गतक्लेशं कुर्वनाशं हरे निशम् विद्वदाद्यः समध्वोद्य प्रोद्यत्प्रद्योतनद्युतिः हृद्यो नवद्यो बुद्धिं मे दद्याच्छुद्धप्रसिद्धिमान् कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सताम् यस्वानुभावमखिलश्रुतिसारमेकमध्यात्मदीपमतिथितीर्षतां तमोन्धम् संसारिणां करुणयाः पुराणगुह्यं तं व्याससूनमुपयामि गुरुं मुनीनाम् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे पात्रे धात्रे मनस्थात्रे विद्यादात्रे सदैव मे पित्रे मात्रे च मित्राय विश्वेशगुरवे नतिः श्रीमन्मध्वमहाचार्यपदपद्मैकसद्मनाम् अणूनां महतां चापि भवतात् करुणामयि हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् स्वस्तिस्तु सदामशेषसन्मङ्गलानि भवन्तु सम्यक् श्लोकैकश्रवणपठनमात्रेण भक्तश्च श्रोतॄणां निखिलकलिकृतकल्मषापनोदनपटुतले धर्मादिनिखिलपुरुषार्थसाधनीभूते श्रीमद्भागवते महापुराणे अद्य कथाप्रारम्भे सति किंचित पूर्वकथानुवादः। हरिः ओम्। ನೈಮಿಷಾರಣ್ಯ ಕ್ಷೇತ್ರ, ಗೋಮತಿ ನದಿಯ ಪವಿತ್ರ ತೀರ. ಅಲ್ಲಿ ಶೌನಕರು ಸತ್ರಕ್ಕಾಗಿ ದೀಕ್ಷಿತರಾಗಿದ್ದಾರೆ. 1000 ವರ್ಷಗಳ ತನಕ ನಡೆಸುವಂತಹ ಒಂದು ಸತ್ರ, ಅದರ ದೀಕ್ಷಾಬದ್ಧರಾಗಿ ಶೌನಕರು ಕೂತಿದ್ದಾರೆ. ಯಾಗ ದಿನನಿತ್ಯವೂ ನಡೀತದೆ. 3 ಹೊತ್ತು ಯಾಗ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ, ಪ್ರಾತಃ ಸವನ, ಮಾಧ್ಯಂದಿನ ಸವನ, ತೃತೀಯ ಸವನ. 3 ಹೊತ್ತಿನಲ್ಲಿಯೂ ಕೂಡ ಅಗ್ನಿಮುಖದಲ್ಲಿ ದೇವತಾರಾಧನೆ, ಭಗವದಾರಾಧನೆ. ಅಷ್ಟು ಮಾತ್ರ ಭಗವಂತನಿಗೆ ಪ್ರಿಯ ಆಗೋದಿಲ್ಲ, ಜ್ಞಾನಾರ್ಜನೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಅವರಿಗೆ. ಅವರು ಮಾಡ್ತಾ ಇರುವ ಸತ್ಕರ್ಮ, ಸದಪೇಕ್ಷೆ, ಅದಕ್ಕನುಗುಣವಾಗಿ ಪರಮಾತ್ಮ ಸೂತ ಪುರಾಣಿಕರನ್ನು ಕಳಿಸಿಕೊಟ್ಟಿದ್ದಾರೆ. ಸೂತ ಪುರಾಣಿಕರೇ ಅಲ್ಲಿಗೆ ಬರ್ತಾರೆ. ಒಳ್ಳೆಯ ಸಂಕಲ್ಪವನ್ನು ನಾವು ಮಾಡಿದರೆ ದೇವರು ಅದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಒಳ್ಳೆಯ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ತವಕ ಅವರಿಗಿದೆ, ದೇವರದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಸೂತ ಪುರಾಣಿಕರನ್ನು ಕಳಿಸ್ತಾನೆ, ಸೂತ ಪುರಾಣಿಕರೇ ಬರುತ್ತಾರೆ. ಅವರು ವೇದವ್ಯಾಸರಿಂದ, ಶುಕಾಚಾರ್ಯರಿಂದ ಜ್ಞಾನವನ್ನು ಪಡೆದಂತಹ ಮಹನೀಯರು. ಅವರು ಬಂದಾಗ ಶೌನಕರೆಲ್ಲ ಎದ್ದಿದ್ದಾರೆ, ಎದ್ದು ನಿಂತು ಸ್ವಾಗತವನ್ನು ಮಾಡುತ್ತಾರೆ. ಅವರು
ಸೂತ. ಸೂತ ಅಂತಂದ್ರೆ ಕ್ಷತ್ರಿಯ ವೈಶ್ಯರಿಗೆ ಹುಟ್ಟಿದಂತಹ ವರ್ಣ, ಅದು ಸೂತ ವರ್ಣ. ಕ್ಷತ್ರಿಯ ಪುರುಷ, ವೈಶ್ಯ ಸ್ತ್ರೀ, ಅವರಿಂದ ಬಂದಿರುವಂತಹ ವರ್ಣ ಅದು ಸೂತ. ಅವರು ಸೂತರು. ಆದರೆ ಶೌನಕರೆಲ್ಲ ಎದ್ದು ನಿಂತು ಸ್ವಾಗತವನ್ನು ಮಾಡ್ತಾರೆ. ಯಾಕೆಂದ್ರೆ ಅವರ ಜ್ಞಾನ ದೊಡ್ಡದು. ಅವರ ಜ್ಞಾನ ಅಷ್ಟು ಅಗಾಧವಾಗಿದೆ. ಅವರಿಗೆ ಎತ್ತರದ ಆಸನವನ್ನು ನೀಡುತ್ತಾರೆ. ಆಸನವನ್ನು ನೀಡಿ ಅವರನ್ನು ಕೂಡಿಸಿ ಶ್ರದ್ಧೆಯಿಂದ ಕೇಳ್ತಾರೆ. ನಮಸ್ಕಾರ ಒಂದಿಲ್ಲ, ನಮಸ್ಕಾರದ ಹೊರತಾಗಿ ಎಲ್ಲ ರೀತಿಯ ಗೌರವಗಳನ್ನು ಜ್ಞಾನದಿಂದ ಶ್ರೇಷ್ಠರಾದವರು, ಅವರು ಯಾವುದೇ ವರ್ಣದವರಾಗಿದ್ದರೂ ಅವರಿಗೆ ಸಲ್ಲಿಸಬೇಕು. ಹಾಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಅವರ ಹತ್ರ ಕೇಳ್ತಾರೆ, ನಮ್ಮ ಆಯುಷ್ಯ ಬಹಳ ಕಡಿಮೆ, ತಿಳ್ಕೊಳ್ಳಬೇಕಾದದ್ದು ಬಹಳಷ್ಟಿದೆ. ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ. ಕೇಳಬೇಕಾದದ್ದು, ತಿಳಿಯಬೇಕಾದದ್ದು ಬೇಕಾದಷ್ಟಿದೆ, ಅನುಷ್ಠಾನ ಮಾಡಬೇಕಾದ್ದು ಬೇಕಾದಷ್ಟಿದೆ. ಆದರೆ ನೀವು ನಮ್ಮನ್ನು ಗಮನಿಸಿ ಹೇಳಿ ಅಂತ. ನೋಡಿ, ನಮಗಿರುವುದು ಆಯುಷ್ಯ ಬಹಳ ಕಡಿಮೆ, ಬುದ್ಧಿ ಅತ್ಯಲ್ಪ, ಕೇಳಿದ್ದು ತಲೆಯಲ್ಲಿ ಉಳಿಯೋದು ಇನ್ನೂ ಕಡಿಮೆ, ಅನುಷ್ಠಾನ ಮಾಡೋ ಸಾಮರ್ಥ್ಯ ಇರೋದು ಇನ್ನೂ ಕಡಿಮೆ. ಆದ್ದರಿಂದ ಯಾವುದು ನಾವು ತಿಳಿದುಕೊಳ್ಳಲೇಬೇಕು, ಯಾವುದನ್ನು ಅನುಷ್ಠಾನ ಮಾಡಲೇಬೇಕು, ಯಾವುದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆ, ಭಗವಂತನಿಗೆ ಪ್ರಿಯವಾಗ್ತದೆ, ಅದನ್ನು ಹೇಳಿ ಅನ್ನುವ ಮಾತನ್ನು ಕೇಳಿದಾಗ ಬಹಳ ಸಂತೋಷ ಪಡ್ತಾರೆ ಸೂತ ಪುರಾಣಿಕರು. ಇಂತಹದ್ದನ್ನು ನೀವು ಕೇಳ್ತೀರಿ ಅಂದರೆ ಇದೇ ನಮಗೆ ಸಂತೋಷ. ಭಗವಂತನ ಕುರಿತಾಗಿ ಕೇಳ್ತಾ ಇದ್ದೀರಿ ಅಂತಂದ್ರೆ ಅದು ಬಹಳ ಆನಂದ. ಭಗವಂತನ ಕಥೆ, ಪರಮಾತ್ಮನ ಕಥೆಯನ್ನ ಕೇಳೋದೇ ಆನಂದ, ಅದನ್ನು ಹೇಳೋದೇ ಪರಮಾನಂದ. ಇವತ್ತು ಇಷ್ಟು ಕರ್ಮಗಳನ್ನು ಮಾಡಿ ಒಂದು ವೇಳೆ ಭಗವಂತನ ಮಹಿಮೆಯನ್ನ ಕೇಳಬೇಕು ಅಂತನ್ನುವ ಅಪೇಕ್ಷೆ ಬರಲಿಲ್ಲ ಅಂತಂದ್ರೆ ಇದು ವ್ಯರ್ಥ ಅಂತ ಹೇಳ್ತಾರೆ. ಶ್ರಮ ಏವ ಹಿ ಕೇವಲಂ. ಮಾಡಿದ್ದು ಶ್ರಮ ಆಯ್ತಷ್ಟೆ, ಹಣ ಖರ್ಚಾಯಿತು, ಶ್ರಮ ಆಯಿತು, ಅದರಿಂದ ಲಾಭ ಸಿಗಲಿಲ್ಲ. ಯಾಕೆ? ಪರಮ ಲಾಭ ಯಾವುದು? ಭಗವಂತನ ಮಹಿಮೆಗಳನ್ನು ಕೇಳಿ ತಿಳಿದುಕೊಳ್ಳಬೇಕು ಅಂತನ್ನೋದು ಪರಮ ಲಾಭ. ಅದರ ಶ್ರದ್ಧೆಯೇ ಮೂಡಲಿಲ್ಲ ಅಂತಾದರೆ ಮಾಡಿದ್ದೆಲ್ಲೋ ವ್ಯರ್ಥ ಅಂತ ಆಗುತ್ತೆ. ನಿಮಗೆ ಭಗವಂತನ ಮಹಿಮೆಗಳನ್ನು ಕೇಳಬೇಕು, ತಿಳಿದುಕೊಳ್ಳಬೇಕು ಅಂತನೋ ಶ್ರದ್ಧೆ ಮೂಡಿದೆ, ಬಹಳ ಸಂತೋಷ, ಅವಶ್ಯವಾಗಿ ಹೇಳ್ತೇನೆ ಅಂತ ನಿರೂಪಿಸ್ತಾ ಪರಮಾತ್ಮನ ಮಹಿಮೆಯನ್ನು ಹೇಳ್ತೇನೆ ಕೇಳಿ ಅಂತ ಪರಮಾತ್ಮ 24 ರೂಪಗಳ ಸ್ವೀಕಾರವನ್ನು ಮಾಡಿದ್ದಾನೆ. ಆ ಭಗವಂತನ ಮಹಿಮೆಯನ್ನು ಹೇಳ್ತಾನೆ. ಭಗವಂತ 24 ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶಕಲಂ ಆದೋ ಲೋಕ ಸುಸೃಕ್ಷಯ. ಸೃಷ್ಟಿಯ ಇಚ್ಛೆಯಿಂದ ಆರಂಭದಲ್ಲಿ ಪರಮಾತ್ಮ ಅವನು ಪುರುಷ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ನಾರಾಯಣ ಅಂತ ಅವನನ್ನು ಕರೀತಾ ಇದ್ದಾರೆ. ಆ ಪರಮಾತ್ಮನ ಅನೇಕ ರೂಪಗಳು, ಅವನಿಂದ ಅನೇಕ ರೂಪಗಳು ಹೊರಬರುತ್ತಾ ಇವೆ. ಒಂದು ರೂಪದಿಂದ ಹಲವು ರೂಪಗಳು, ಆ ರೂಪಗಳ ಆವಿರ್ಭಾವ ಆಗುತ್ತೆ. ಆ ನಾರಾಯಣ ಅನ್ನುವ ಮೂಲ ರೂಪದಿಂದ ಪದ್ಮನಾಭ, ನಾರಾಯಣ, ಪುರುಷ ಅನ್ನುವ ರೂಪದಿಂದ ಪರಮಾತ್ಮ ಇದ್ದಾನೆ. ಅವನು ಪ್ರಳಯೋದಧಿಯಲ್ಲಿ ಅವನು ನೆಲೆಸಿದ್ದಾನೆ. ಅವನಿಂದ ಒಂದೊಂದೇ ರೂಪಗಳ ಆವಿರ್ಭಾವ ಆಗುತ್ತೆ. ಸನತ್ ಕುಮಾರ ಅಂತನ್ನುವ ರೂಪವನ್ನ ಪರಮಾತ್ಮ ಸ್ವೀಕಾರ ಮಾಡುತ್ತಾನೆ. ಆ ಕುಮಾರ ರೂಪ ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಿದ್ದಾನೆ. ಬ್ರಹ್ಮಚರ್ಯಂ ಅಖಂಡಿತಂ, ಅಖಂಡ ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡುತ್ತಾನೆ. ಲಕ್ಷ್ಮೀಪತಿ ಅವನು ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡಿದ್ದಾನೆ. ಯಾಕೆ? ಅದನ್ನು ತಿಳಿಸಬೇಕಾಗಿ, ಲೋಕಕ್ಕೆ ತಿಳಿಸಬೇಕಾಗಿ. ತಪಸ್ಸಿಗೆ, ಬ್ರಹ್ಮಚರ್ಯಕ್ಕೆ ಇರುವ ಮಹತ್ವ ಎಂಥದ್ದು, ಅದರಿಂದ ಸಿಗುವಂತಹ ಲಾಭ ಎಂಥದ್ದು ಅನ್ನೋದನ್ನ ಜಗತ್ತಿಗೆ ತಿಳಿಸಬೇಕಾಗಿದೆ. ಅದಕ್ಕೆ ಪರಮಾತ್ಮ ಅವನು ತಪಸ್ಸನ್ನು ಮಾಡ್ತಾ ಇದ್ದಾನೆ, ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡ್ತಾ ಇದ್ದಾನೆ. ಆಮೇಲೆ ವರಾಹ ರೂಪವನ್ನು ಸ್ವೀಕಾರ ಮಾಡ್ತಾನೆ. ವರಾಹ ರೂಪದಿಂದ ಭೂಮಿಯನ್ನು ಮೇಲಕ್ಕೆ ಎತ್ತಿದ್ದಾನೆ. 2 ಬಾರಿ ವರಾಹ ಅವತಾರ ಆಗುತ್ತೆ. ಆದಿಹಿರಣ್ಯಾಕ್ಷನ ಸಂಹಾರಕ್ಕಾಗಿ ಒಮ್ಮೆ, ಆಮೇಲೆ
ದ್ವಿತೀಯ ಮಗನಾಗಿರುವ ಹಿರಣ್ಯಾಕ್ಷನ ಸಂಹಾರಕ್ಕಾಗಿ ಇನ್ನೊಂದು ಬಾರಿ ವರಾಹ ಅವತಾರವನ್ನು ಮಾಡಿದ್ದಾನೆ, ಭೂಮಿಯ ಉದ್ಧಾರವನ್ನು ಮಾಡಿದ್ದಾನೆ. ಹೀಗೆ ಒಂದೊಂದೇ ರೂಪಗಳನ್ನು ಹೇಳ್ತಾ ಪರಮಾತ್ಮ ನಾರಾಯಣ ಅಂತನ್ನುವ ರೂಪವನ್ನು ಸ್ವೀಕಾರ ಮಾಡ್ತಾನೆ. ನರ ನಾರಾಯಣ ಅಂತನ್ನುವ ರೂಪವು ಅದು ತಾಪಸ ರೂಪಗಳು. ಯಮಧರ್ಮರಾಜನಲ್ಲಿ ಅವತಾರ ಮಾಡಿರುವಂತಹ ರೂಪ. ಅಲ್ಲಿ ಪರಮಾತ್ಮ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡ್ತಾನೆ. ಈ ಭಾರತ ಭೂಮಿ ಏನಿದೆ, ಭರತಖಂಡ, ಈ ಭರತಖಂಡಕ್ಕೆ ಅಧಿಪತಿಯಾದಂತಹ ಭಗವಂತನ ರೂಪ ಅಂತಂದರೆ ನರನಾರಾಯಣ ರೂಪ ಅಂತ ಹೇಳಿದ್ದಾರೆ. ಒಂದೊಂದು ಖಂಡಕ್ಕೆ ಒಂದೊಂದು ರೂಪವನ್ನು ಪಂಚಮ ಸ್ಕಂದದಲ್ಲಿ ನಿರೂಪಣೆ ಮಾಡುತ್ತಾರೆ. ಅಲ್ಲಿ ಭರತಖಂಡಕ್ಕೆ ಅಧಿಪತಿಯಾದ ಭಗವದ್ ರೂಪ ಅಂದರೆ ನರ ಮತ್ತು ನಾರಾಯಣ. ನರ ಶೇಷಾವತಾರ, ನಾರಾಯಣ ಪರಮಾತ್ಮನ ಅವತಾರ. ಇದು ಅವತಾರ ರೂಪ, ತಾಪಸ ರೂಪ. ಜಟಾವಲ್ಕಲಧಾರಿಯಾಗಿ ನಾರು ಮಡಿಯನ್ನು ಉಟ್ಟುಕೊಂಡು ಅವನು ಜಟೆಯನ್ನು ಧರಿಸಿಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಹಿಮಾಲಯದಲ್ಲಿ ಇದ್ದಾನೆ. ನರಪರ್ವತ, ನಾರಾಯಣ ಪರ್ವತ ಹಿಮಾಲಯದಲ್ಲಿ ನಾವು ನೋಡುತ್ತೇವೆ. ಹಾಗೆ ಪರಮಾತ್ಮ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ಆಮೇಲೆ ಕಪಿಲನಾಗಿ ಬಂದಿದ್ದಾನೆ, ತತ್ವೋಪದೇಶವನ್ನು ಮಾಡ್ತಾನೆ. ದೇವಹೂತಿ ಹಾಗೆ ಕರ್ದಮರು ಅವರಲ್ಲಿ ಪ್ರಾದುರ್ಭೂತನಾಗಿ ಸುಂದರವಾದಂತಹ ಸಾಂಖ್ಯ ತತ್ವೋಪದೇಶವನ್ನು ಮಾಡಿದ ಕಪಿಲ, ಅವನಿಗೆ ಆಸುರಿ ಅಂತನ್ನುವ ಶಿಷ್ಯ ಇದ್ದಾನೆ. ಅವನ ಮುಖಾಂತರ ಸಾಂಖ್ಯ ತತ್ವದ ಪ್ರವರ್ತನವನ್ನು ಮಾಡಿದ್ದಾನೆ. ಅದಾದ ಮೇಲೆ ಪರಮಾತ್ಮ ದತ್ತಾತ್ರೇಯನಾಗಿ ಅವತರಿಸ್ತಾ ಇದ್ದಾನೆ. ದತ್ತಾತ್ರೇಯ, ಅತ್ರಿ ಹಾಗೂ ಅನಸೂಯೆ ಇವರಲ್ಲಿ ಪರಮಾತ್ಮ ದತ್ತ ಅನ್ನುವ ಹೆಸರಿನಿಂದ ತಾನು ತನ್ನನ್ನ ಕೊಟ್ಟಿದ್ದಾನೆ. ಹೀಗಾಗಿ ದತ್ತ ಅಂತ ಹೇಳಿ ಅತ್ರಿ ಋಷಿಗಳಿಗೆ 3 ಜನ ಮಕ್ಕಳು. ಒಬ್ಬರಿಗೆ 3 ತಲೆಗಳನ್ನು ತೋರಿಸಿ ಸುತ್ತಲೂ 4 ನಾಯಿಗಳನ್ನು ಇಟ್ಟು ಆ ರೀತಿಯ ರೂಪವನ್ನು ದತ್ತಾತ್ರೇಯ ಅಂತ ಹೇಳ್ತಾರೆ. ಹಾಗಲ್ಲ, 3 ಬೇರೆ ಬೇರೆ ಮಕ್ಕಳು. ಅತ್ರಿ ಋಷಿಗಳಿಗೆ ಅನಸೂಯೆಯಲ್ಲಿ 3 ಜನ ಮಕ್ಕಳು ಹುಟ್ಟುತ್ತಾರೆ. ದತ್ತಂ, ದೂರ್ವಾಸಸಂ, ಸೋಮಂ ಅಂತ. ದತ್ತಾತ್ರೇಯ ಅಂತ ಪರಮಾತ್ಮನದ್ದೇ ಅವತಾರ. ದೂರ್ವಾಸ ಅಂತ ಹೇಳಿ ದೂರ್ವಾಸ ಮುನಿಗಳು ರುದ್ರಾಂಶ ಸಂಭೂತರು. ಇನ್ನ ಸೋಮ ಅಂದರೆ ಚಂದ್ರ, ಬ್ರಹ್ಮದೇವರ ಆವೇಶ ಇದೆ, ಚಂದ್ರ ಅಲ್ಲಿ ಹುಟ್ಟಿ ಬಂದಿದ್ದಾನೆ. ಹೀಗೆ 3 ಜನ ಮಕ್ಕಳು ಹುಟ್ಟಿದ್ದಾರೆ ಅತ್ರಿಗೆ. ಅಲ್ಲಿ ಪರಮಾತ್ಮ ದತ್ತನಾಗಿ ಬಂದಿದ್ದಾನೆ. ಅವನು ಪ್ರಹ್ಲಾದ ಮೊದಲಾದಂಥವರಿಗೆ ಅವನು ತತ್ವೋಪದೇಶವನ್ನು ಮಾಡ್ತಾ ಇದ್ದಾನೆ. ದತ್ತಾತ್ರೇಯ ಅವನು ಕಾರ್ತವೀರ್ಯಾರ್ಜುನನಿಗೆ ಉಪದೇಶ ಮಾಡಿದ್ದಾನೆ. ಯೋಗ ಪ್ರವರ್ತಕನಾಗಿ ದತ್ತಾತ್ರೇಯ ಇದ್ದಾನೆ. ಆಮೇಲೆ ಪರಮಾತ್ಮ ಯಜ್ಞ ನಾಮಕನಾಗಿ ರುಚಿ ಪ್ರಜಾಪತಿಯಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಯಜ್ಞ ಅಂತ ಅವನ ಹೆಸರು. ಆ ಪರಮಾತ್ಮ ಸ್ವಯಂಭುವ ಮನ್ವಂತರದಲ್ಲಿ ಅವತಾರವನ್ನು ಮಾಡಿ ಆ ಯಜ್ಞ ಅವನು ಸ್ವಯಂಭುವ ಮನುವಿಗೆ ಬಂದಿರುವಂತಹ ಆಪತ್ತನೆಲ್ಲವನ್ನು ಕೂಡ ಪರಿಹರಿಸಿದ್ದಾನೆ. ಆಮೇಲೆ ಮೇರುದೇವಿಯಲ್ಲಿ ಪರಮಾತ್ಮ ಉರುಕ್ರಮನಾಗಿ ಅವನು ಬಂದಿದ್ದಾನೆ. ಆಮೇಲೆ ಪೃಥುರಾಜನಲ್ಲಿ ಪರಮಾತ್ಮನ ಸನ್ನಿಧಾನ, ರಾಜರಾಜೇಶ್ವರ ಸನ್ನಿಧಾನ. ಹಾಗೆ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿ ಬಂದಿದ್ದಾನೆ. ಮತ್ಸ್ಯಾವತಾರವನ್ನು ಹೇಳಿದ್ದಾರೆ, ಕೂರ್ಮಾವತಾರ, ಧನ್ವಂತರಿ, ಮೋಹಿನಿ ಅಂತನ್ನುವ ರೂಪ, ನರಸಿಂಹ, ವಾಮನ, ಆಮೇಲೆ ಪರಶುರಾಮ ರೂಪ. 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ದುಷ್ಟರ ಸಂಹಾರವನ್ನು ಮಾಡಿದ್ದಾನೆ. 17ನೇದಾಗಿ ವೇದವ್ಯಾಸರಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ವೇದದ ವಿಭಾಗವನ್ನು ಮಾಡಿದ್ದು, ವೇದೋಪದೇಶವನ್ನು ಮಾಡಿದ್ದು. ರಾಮಚಂದ್ರನಾಗಿ ದಶರಥನಲ್ಲಿ ಅವತಾರ ಮಾಡಿದ ರಾಜನಾಗಿ ಅವನು ಮೆರೆದಿದ್ದಾನೆ. ಅವನು ಸೇತು ಬಂಧನವನ್ನು ಮಾಡಿದ್ದಾನೆ, ದುಷ್ಟ ಸಂಹಾರವನ್ನು ಮಾಡಿದ್ದಾನೆ. ಕೃಷ್ಣನಾಗಿ ಅವತಾರವನ್ನು ಮಾಡುತ್ತಾನೆ. ಬಲರಾಮನಲ್ಲಿ ಶುಕ್ಲಕೇಶ ಸನ್ನಿಧಾನ. ಪೃಥ್ವರಾಜನಲ್ಲಿ ಹೇಗೆ ರಾಜರಾಜೇಶ್ವರ ರೂಪದ ಸನ್ನಿಧಾನವೋ ಹಾಗೆ ಬಲರಾಮನಲ್ಲಿ ಶುಕ್ಲಕೇಶದ ಸನ್ನಿಧಾನ. ಕೃಷ್ಣನಾಗಿ ಸ್ವತಃ ಪರಮಾತ್ಮನೇ. ಅನಂತರದಲ್ಲಿ ಬುದ್ಧ, ಕಲ್ಕಿ ಅನ್ನುವ ಅವತಾರಗಳು. ಹೀಗೆ ಪರಮಾತ್ಮನ ಅನೇಕ ಅವತಾರಗಳು
ಇದರಲ್ಲಿ 24 ಅಂತ ಇಲ್ಲಿ ಹೆಸರಿಸಿದ್ದಾರೆ. 22 ಪರಮಾತ್ಮನದ್ದೇ ಅವತಾರಗಳು, ಇನ್ನು 2ರಲ್ಲಿ ಪರಮಾತ್ಮನ ಸನ್ನಿಧಾನ ವಿಶೇಷ. ಇದು ಒಂದೊಂದು ರೂಪವೂ ಕೂಡ ಪೂರ್ಣ, ಎಲ್ಲ ರೂಪಗಳಲ್ಲಿಯೂ ಎಲ್ಲ ಶಕ್ತಿಯೂ ಇದೆ. ಆದರೆ ಒಂದೊಂದು ರೂಪದಿಂದ ಒಂದೊಂದು ಕಾರ್ಯ ವಿಶೇಷವನ್ನು ಪರಮಾತ್ಮ ಮಾಡುತ್ತಾನೆ. ಧನ್ವಂತರಿ ರೂಪದಿಂದ ಪರಮಾತ್ಮ ಆರೋಗ್ಯವನ್ನು ಕೊಡುತ್ತಾನೆ, ವೇದವ್ಯಾಸ ರೂಪದಿಂದ ಜ್ಞಾನವನ್ನು ಕೊಡುತ್ತಾನೆ. ಹೀಗೆ ಒಂದೊಂದು ರೂಪದಿಂದ ಒಂದೊಂದು ವಿಶೇಷವಾದಂತಹ ಮಹಿಮೆಯನ್ನ ಪರಮಾತ್ಮ ತೋರಿಸ್ತಾ ಇದ್ದಾರೆ. ಈ ಭಾಗವತ ರಚನೆ ಹೇಗಾಯಿತು ಅದರ ಹಿನ್ನೆಲೆಯನ್ನ ಸೂತ ಪುರಾಣಿಕರು ಶೌನಕರನ್ನು ಕುರಿತು ಹೇಳ್ತಾ ಇದ್ದಾರೆ. ವೇದವ್ಯಾಸ ದೇವರು ಸತ್ಯವತಿ ಹಾಗೂ ಪರಾಶರರಲ್ಲಿ ಅವತಾರವನ್ನು ಮಾಡಿದರು. ಪರಾಶರ ಋಷಿಗಳು ತಪಸ್ಸನ್ನು ಮಾಡಿದ್ದಾರೆ, ದೀರ್ಘ ತಪಸ್ಸನ್ನು, 1000 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ಎಲ್ಲಿ ತಪಸ್ಸನ್ನು ಮಾಡಿದ್ದು? ವೇದವ್ಯಾಸರ ಅವತಾರದ ಹಿನ್ನೆಲೆಯ ತಪಸ್ಸಾದದ್ದು ಇಲ್ಲಿ ಕರಿಗಿರಿ ಕ್ಷೇತ್ರ, ದೇವರಾಯನ ದುರ್ಗದಲ್ಲಿ. ದೇವರಾಯನ ದುರ್ಗ ಕರಿಗಿರಿ ಕ್ಷೇತ್ರಕ್ಕೆ ಅನೇಕರು ಹೋಗೋದಿದೆ, ಆದರೆ ಅಲ್ಲಿ ಮಹಿಮೆ ಗೊತ್ತಿಲ್ಲ. ಇಲ್ಲಿ ಪರಾಶರರು 1000 ವರ್ಷ ತಪಸ್ಸನ್ನು ಮಾಡುತ್ತಾರೆ. ಪರಮಾತ್ಮ ಪ್ರತ್ಯಕ್ಷನಾಗಿ ಏನು ಬೇಕು ಅವರ ಕೇಳಿಕೋ ಅಂತ ಹೇಳಿದರೆ, ಆವಾಗ ಪರಾಶರರಂತಾರೆ, ನೀನು ನನಗೆ ಮಗನಾಗಿ ಬರಬೇಕು ಅಂತ ಕೇಳಿಕೊಳ್ತಾರೆ. ತಥಾಸ್ತು, ಹಾಗೆ ಆಗಲಿ, ನಾನು ನಿನಗೆ ಮಗನಾಗಿ ಬರುತ್ತೇನೆ ಅಂತ ಪರಮಾತ್ಮ ಆ ಪರಾಶರರಿಗೆ ವೇದವ್ಯಾಸರಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಈ ಪರಾಶರರು ಮತ್ತೆ ಉತ್ತರ ಭಾರತಕ್ಕೆ ಹೋಗ್ತಾರೆ. ಅಲ್ಲಿ ಯಮುನಾ ದ್ವೀಪದಲ್ಲಿ ಸತ್ಯವತಿ ದೇವಿಯಲ್ಲಿ ಪರಮಾತ್ಮ ಅವತಾರವನ್ನು ಮಾಡಿದ್ದಾರೆ. ಅವನು ಅವತಾರ ಮಾಡ್ತಾನೆ, ಸರ್ವಜ್ಞ, ಎಲ್ಲವೂ ಕೂಡ ಗೊತ್ತಿದೆ ಪರಮಾತ್ಮನಿಗೆ. ಅಂತಹ ಪರಮಾತ್ಮ ವೇದಗಳ ವಿಭಜನೆಯನ್ನ ಮಾಡುತ್ತಾನೆ. ಹಾಗೆ ಮಹಾಭಾರತದ ರಚನೆಯನ್ನು ಮಾಡುತ್ತಾನೆ, ಮಹಾಭಾರತದ ಉಪದೇಶವನ್ನ ಮಾಡಿದ್ದಾನೆ. ಅನೇಕ ಜನ ಋಷಿಗಳು ಅವರೆಲ್ಲರಿಗೂ ಕೂಡ ವೇದೋಪದೇಶವನ್ನು ಮಾಡುತ್ತಾನೆ. ನೀವು ಈ ವೇದಗಳ ಪ್ರವರ್ತನವನ್ನ ಮಾಡಿ. ಪೈಲ ಅಂತನೋ ಮುನಿಗಳಿಗೆ ಋಗ್ವೇದದ ಪ್ರವರ್ತನೆಯನ್ನು ಮಾಡುವುದಕ್ಕೆ ಆದೇಶವನ್ನು ಮಾಡಿದ್ದಾರೆ. ವೈಶಂಪಾಯನರಿಗೆ ಯಜುರ್ವೇದ, ಹಾಗೆ ಜೈಮಿನಿಗಳಿಗೆ ಸಾಮವೇದ, ಸುಮಂತುವಿಗೆ ಅಥರ್ವ ವೇದ, ಇದನ್ನೆಲ್ಲ ಉಪದೇಶ ಮಾಡಿ ನೀವು ಪ್ರವರ್ತನವನ್ನ ಮಾಡಿ. 24 ಶಾಖೆಗಳು ಋಗ್ವೇದಕ್ಕೆ, ಯಜುರ್ವೇದಕ್ಕೆ 101 ಶಾಖೆಗಳು, ಸಾಮವೇದಕ್ಕೆ 1000 ಶಾಖೆಗಳು, ಅಥರ್ವ ವೇದಕ್ಕೆ 12 ಶಾಖೆಗಳು. ಇದು ಪರ್ವತದಂತಿರುವಂತಹ ಆ ಭಾಗದಿಂದ ಕೆಲವು ಭಾಗಗಳನ್ನು ತೆಗೆದುಕೊಟ್ಟಿದ್ದಾನಂತೆ ಪರಮಾತ್ಮ. ಇಷ್ಟನ್ನ ನೀವು ಮುಂದುವರಿಸಿಕೊಂಡು ಹೋಗಿ ಅಂತ. ಈಗಿರೋದು 1-2 ಶಾಖೆಗಳು ಒಂದೊಂದರಲ್ಲಿ ಇವೆ, ಎಲ್ಲ ನಶಿಸಿ ಹೋಗಿವೆ. ಅಧ್ಯಯನ ಪರಂಪರೆಯೇ ನಶಿಸಿ ಹೋಗ್ತಾ ಇದೆ. ಇಷ್ಟನ್ನು ಉಳಿಸಿಕೊಂಡು ಹೋಗ್ತಾ ಇರುವಂಥವರೇ ಬೆರಳೆಣಿಕೆಯ ಜನ. ಅಂತಹ ವೇದದ ಪಾಠ ಪ್ರವಚನಗಳನ್ನು ಮಾಡಿಸಿ ಪರಮಾತ್ಮ ಆ ದಿವ್ಯ ಜ್ಞಾನದ ಉಪದೇಶವನ್ನು ಮಾಡಿದ್ದಾನೆ. ಇಷ್ಟೆಲ್ಲ ಪರಮಾತ್ಮ ಉಪದೇಶವನ್ನು ಮಾಡಿ ಮಹಾಭಾರತದ ರಚನೆಯನ್ನು ಮಾಡುತ್ತಾನೆ. ಎಂತಹ ಮಹಾಭಾರತ! ಆ ಮಹಾಭಾರತದಲ್ಲಿ ಇಲ್ಲದೇ ಇರುವಂತಹ ವಿಷಯವೇ ಇಲ್ಲ. ಮಹಾಭಾರತವನ್ನು ರಚನೆ ಮಾಡಿದ. ಅಷ್ಟು ರಚನೆಯನ್ನು ಮಾಡಿ ಸರಸ್ವತಿ ನದಿಯ ದಡದಲ್ಲಿ ಕೂತಿದ್ದಾನೆ. ಸರಸ್ವತಿ ನದಿಯ ದಡದಲ್ಲಿ ಒಂದು ಆಶ್ರಮ, ವೇದವ್ಯಾಸರ ಆಶ್ರಮ, ಶಮ್ಯಾಪ್ರಾಸ ಅಂತ ಆಶ್ರಮದ ಹೆಸರು. ಬದರಿ ಮುಂದೆ ಮಾನಕ್ಕೆ ಹೋದಾಗ ಗೊತ್ತಿರ್ತದೆ, ಅಲ್ಲಿ ವ್ಯಾಸಾಶ್ರಮ, ವ್ಯಾಸ ಗುಹೆಯನ್ನ ನೋಡಿ ಬಂದಿರ್ತೀರಿ. ಅದರ ಹತ್ತಿರದಲ್ಲೇ ಕೆಳಗಡೆ ಇಳಿದ್ರೆ ಅಲ್ಲಿ ಸರಸ್ವತಿ ನದಿ, ಅದನ್ನು ನಾವು ನೋಡ್ತೇವೆ. ಸರಸ್ವತಿ ನದಿ ಬಂದು ಅಲಕನಂದೆಗೆ ಸೇರ್ಕೊಳ್ತಾಳೆ. ಅಲ್ಲಿ ಸರಸ್ವತಿ ನದಿಯ ಪ್ರವಾಹವನ್ನು ನಾವು ನೋಡುತ್ತೇವೆ. ಎಂಥ ಪ್ರವಾಹ! ಆ ಭೀಂಪುಲಲ್ಲಿ ನಿಂತುಕೊಂಡ್ರೆ ಅಲ್ಲಿ ಎಲ್ಲೋ ದೂರದಲ್ಲಿ ಹರಿತಾ ಇರುವಂತಹ ನದಿ ಅದರ ಅಡಿಯಲ್ಲಿ ಹೋಗ್ತಾ ಇರ್ತದೆ. ಅಲ್ಲಿ ಹರಿತಾ ಇದ್ರೆ ಆ ಕಲ್ಲು ಬಂಡೆಗೆ ಬಡದಂತಹ ನೀರು ಇಲ್ಲಿ ಮೇಲಕ್ಕೆ ಸಿಡಿಯತ್ತೆ. ಅಂತಹ ಪ್ರವಾಹ ಆ ಸರಸ್ವತಿ. ಮುಂದೆ ಹೋಗಿ ಅಲಕನಂದೆಗೆ ಸೇರ್ಕೊಳ್ತಾಳೆ. ಸೇರ್ಕೊಂಡ್ರೆ ಆಮೇಲೆ ಗುಪ್ತ ಆಗಿಬಿಡುತ್ತಾಳೆ. ಅಲ್ಲಿದೆ ಅದೃಶ್ಯ. ಯಾಕೆ ಅಂದ್ರೆ ಅಲಕನಂದ ಪ್ರವಾಹ ಎಷ್ಟಿದೆ ಅಷ್ಟೇ ಇರುತ್ತದೆ. ಸರಸ್ವತಿ ಸೇರಿದ ಮೇಲೆ ಜಾಸ್ತಿ ಆಗಬೇಕಲ್ಲ, ಹೆಚ್ಚಾಗಬೇಕಲ್ಲ, ಹೆಚ್ಚಾಗೋದಿಲ್ಲ. ಅಲ್ಲಿ ಗುಪ್ತ ಆಗಿಬಿಡುತ್ತಾಳೆ ಸರಸ್ವತಿ. ಆ ಕೇಶವ ಪ್ರಯಾಗಗಳಲ್ಲಿ ಕೊನೆಯದ್ದು 6ನೇ ಪ್ರಯಾಗ ಕೇಶವ ಪ್ರಯಾಗ. ಆ ಕೇಶವ ಪ್ರಯಾಗದಲ್ಲಿ ಸರಸ್ವತಿ ಅಲಕನಂದ ಸಂಗಮ ಆಗತ್ತೆ. ಆದಮೇಲೆ ಸರಸ್ವತಿ ಕಣ್ಮರೆಯಾಗ್ತಾಳೆ.
ಆ ಸರಸ್ವತಿಯ ದಡದಲ್ಲಿ ಶಮ್ಯಾಪ್ರಾಸ ಅಂತನ್ನುವ ಆಶ್ರಮ, ಅಂತಹ ಆಶ್ರಮದಲ್ಲಿ ವೇದವ್ಯಾಸ ನೆಲೆಸಿದ್ದಾರೆ. ಸ್ವಲ್ಪ ಯಾಕೋ ಅಸಮಾಧಾನ ಅಂತ ವೇದವ್ಯಾಸ. ನಾತಿ ಪ್ರಸನ್ನ ಹೃದಯ ಸರಸ್ವತ್ಯಾಸ್ತಟೇ ಶುಚೌ ವಿತರ್ಕಯನ್ ವಿವಿಕ್ತಸ್ಥ ಇದಂಚೋವಾಚ ಧರ್ಮವಿತ್. ನಾರದರು ಬಂದಿದ್ದಾರೆ. ಬಂದಂತಹ ನಾರದರ ಸತ್ಕಾರವನ್ನು ಮಾಡಿ ವೇದವ್ಯಾಸರು ಕೂತಿದ್ದಾರೆ. ಅವರು ನೋಡಿ ನಾರದರಂತಾರಂತ, ಯಾಕೋ ನಿಮ್ಮ ಮುಖವನ್ನು ನೋಡಿದರೆ ತೃಪ್ತಿ ಕಾಣಿಸ್ತಾ ಇಲ್ಲ. ಹೌದು, ನನಗೆ ಯಾಕೋ ಸ್ವಲ್ಪ ಸಮಾಧಾನ ಇಲ್ಲ, ಏನೋ ಮಾಡಬೇಕಾದದ್ದು ಬಾಕಿ ಉಳಿದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂದರಂತ ವೇದವ್ಯಾಸದೇವರು. ಅದಕ್ಕೆ ನಾರದರಂತಾರೆ, ಹೌದು ಸ್ವಾಮಿ. ನಾರದರು ಹೇಳುವಂತಹ ಮಾತು, ಯಥಾ ಧರ್ಮಾದಯೋ ಹ್ಯರ್ಥ ಮುನಿವರ್ಯಾನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾಹ್ಯನುವರ್ಣಿತಃ. ಸ್ವಾಮಿ, ನೀವೆಲ್ಲ ವರ್ಣನೆ ಮಾಡಿದ್ದೀರಿ, ಹೌದು. ಮಹಾಭಾರತದ ರಚನೆಯನ್ನ ಮಾಡಿದ್ದೀರಿ. ಮಹಾಭಾರತದಲ್ಲಿ ಇಲ್ಲದೇ ಇರುವಂತಹ ವಿಷಯವೇ ಇಲ್ಲ, ಹೌದು, ಸತ್ಯವಾದ ಮಾತು. ಆದರೆ ನೀವು ಹೇಳಬೇಕಾದದ್ದು ಇನ್ನೂ ಉಳಿದಿದೆ. ಅದೇನು? ಭಗವಂತನ ಮಹಿಮೆಯನ್ನ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ಸಮಾಧಿ ಭಾಷೆಯಿಂದ ಭಗವಂತನ ಮಹಿಮೆಯನ್ನು ಹೇಳಬೇಕಾದದ್ದು ಉಳಿದಿದೆ. ನೀವು ಮಹಾಭಾರತದ ರಚನೆಯನ್ನೇನು ಮಾಡಿದ್ದೀರಿ, ಮಹಾಭಾರತದಲ್ಲಿ ಎಲ್ಲವೂ ಸೇರಿದೆ. ಧರ್ಮವೂ ಇದೆ, ಅರ್ಥವೂ ಇದೆ, ಕಾಮವೂ ಇದೆ, ಮೋಕ್ಷವೂ ಇದೆ, ಎಲ್ಲವೂ ಇದೆ. ಪರಮಾತ್ಮನ ಬಗ್ಗೆ ನಿರೂಪಣೆ ಇದೆ, ಜೀವನ ಬಗ್ಗೆ ಇದೆ, ಮೋಕ್ಷ ಸಾಧನೆಗಳು ಏನು ಅಂತ ಅನ್ನೋದಿದೆ, ದಾನ ಧರ್ಮಗಳಿವೆ, ತೀರ್ಥಕ್ಷೇತ್ರಗಳಿವೆ, ಎಲ್ಲವೂ ಕೂಡ ಮಹಾಭಾರತದಲ್ಲಿ. ಆದರೆ ಅದೆಲ್ಲವೂ ಕೂಡ ಇದ್ದಾಗ ಸಣ್ಣ ಮಕ್ಕಳಿಗೆ ಎಲ್ಲ ಪದಾರ್ಥಗಳನ್ನು ಇಟ್ಟು ನೀನು ಹೋಗಿ ಬೇಕಾದನ್ನು ತಗೋ ಅಂತ ಹೇಳಿದರೆ ಅವರು ಚೆಂಡನ್ನು ತಗೊಳ್ತಾರೆ, ಮಕ್ಕಳು ಆಟಿಕೆಯನ್ನು ತಗೊಳ್ತಾರೆ, ಪುಸ್ತಕವನ್ನು ತಗೊಳ್ಳೋದಿಲ್ಲ. ಹಾಗೆ ನಮ್ಮ ಮನಸ್ಸು ಇನ್ನೂ ಮುಗ್ಧವಾದ ಮನಸ್ಸು. ನಮ್ಮ ಮನಸ್ಸಿಗೆ ಎಲ್ಲವನ್ನು ತೆಗೆದುಕೊಟ್ಟು ಬಿಟ್ರೆ ಆ ಮೊದಲು ರುಚಿ ಹತ್ತೋದು ಯಾವುದು ಅಂತಂದ್ರೆ ಹಣ ಗಳಿಸೋದು ಹೇಗೆ ಅನ್ನೋದು ಮಹಾಭಾರತದಲ್ಲಿ ಒಳ್ಳೆ ಚೆನ್ನಾಗಿದೆ, ಅರ್ಥಶಾಸ್ತ್ರ ಇದೆ. ಅದನ್ನು ನೋಡಿಯೇ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಮೂಲ ಯಾವುದಂದ್ರೆ ಮಹಾಭಾರತ. ಕಾಮಶಾಸ್ತ್ರ ಇದೆ, ಧರ್ಮಶಾಸ್ತ್ರ ಇದೆ, ಧರ್ಮವನ್ನ ಹೇಗೆ ಆಚರಣೆ ಮಾಡಬೇಕು ಅಂತ ಅನ್ನೋದಿದೆ, ಮೋಕ್ಷದ ನಿರೂಪಣೆಯೂ ಇದೆ. ಆದರೆ ಮೊದಲಿಗೆ ಮನಸ್ಸಿಗೆ ರುಚಿಸೋದು ಯಾವುದು ಅಂತಂದ್ರೆ ನಮ್ಮ ದೈನಂದಿನ ಬಯಕೆಗಳನ್ನು ಪೂರೈಸುವಂಥದ್ದು ಯಾವುದು, ಅದನ್ನು ಮಹಾಭಾರತ ಏನು ನಿರೂಪಣೆ ಮಾಡ್ತಾ ಇದೆ, ಅದರ ಕಡೆ ಮನಸ್ಸು ಹೊರಟೋಗುತ್ತೆ. ಹೀಗಾಗಿ ದೇವರಲ್ಲಿ ಮನಸ್ಸು ನಿಲ್ಲಬೇಕಲ್ಲ, ಅದು ಮಹಾಭಾರತದಿಂದ ಅಲ್ಪಾಧಿಕಾರಿಗಳಿಗೆ ಸಾಧ್ಯ ಆಗೋದಿಲ್ಲ. ಉತ್ತಮಾಧಿಕಾರಿಗಳು ಅದರಲ್ಲಿಯೂ ಕೂಡ ಸಾರಭಾಗವನ್ನು ಗಮನಿಸಿಕೊಂಡು ಯಾವುದು ಧರ್ಮಾರ್ಥಗಳ ನಿರೂಪಣೆಯನ್ನು ಮಾಡ್ತಾ ಇದೆ ಅಲ್ಲಿಯೂ ಕೂಡ ಪರಮಾತ್ಮನನ್ನ ಕಾಣುವ ಶಕ್ತಿ ಅವರಿಗಿರುತ್ತದೆ. ಆದರೆ ಮಂದಾಧಿಕಾರಿಗಳಿಗೆ ಅದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ವೇದವ್ಯಾಸ ದೇವರಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತಾರೆ ನಾರದರು. ಸ್ವಾಮಿ, ತಾವು ಎಲ್ಲ ರಚನೆ ಮಾಡಿದ್ದೀರ, ಹೌದು, ಆದರೆ ಮಂದಾಧಿಕಾರಿಗಳ ದೃಷ್ಟಿಯಿಂದ ಒಂದು ರಚನೆ ಆಗಬೇಕಾಗಿದೆ. ಉತ್ತಮಾಧಿಕಾರಿಗಳಿಗೆ ಮಹಾಭಾರತ ಸಾಕು, ಮಹಾಭಾರತದಿಂದ ಎಲ್ಲವನ್ನು ಅವರು ಬೇಕಾದನ್ನು ಅವರು ಪಡ್ಕೊಳ್ತಾರೆ. ಆದರೆ ಮಂದಾಧಿಕಾರಿಗಳು ಆಕರ್ಷಣೆಗೆ ಒಳಗಾಗ್ತಾರೆ, ಅವರು ಬೇರೆ ಕಡೆ ಅವರ ಮನಸ್ಸು ಹೊರಟು ಹೋಗುತ್ತೆ. ಆದ್ದರಿಂದ ಅದನ್ನು ಗಮನಿಸಿಕೊಂಡು ಅವರು ಸರಿದಾರಿ ಬರೋದಕ್ಕೆ ಅವರಿಗೆ ವಯಸ್ಸಾಗಿರುತ್ತದೆ. ಆದ್ದರಿಂದ ಪಕ್ವತೆ ಬರೋ ತನಕ ಬಹಳ ಕಷ್ಟ. ಅದಕ್ಕಾಗಿ ಎಲ್ಲರಿಗೂ ಕೂಡ ಉಪಕಾರ ಆಗಿರಬೇಕು. ಮಂದಾಧಿಕಾರಿಗಳಿಗೂ ಉಪಕಾರ ಆಗಿರಬೇಕು, ಉತ್ತಮಾಧಿಕಾರಿಗಳಿಗೂ ಉಪಕಾರ ಆಗಿರಬೇಕು. ಅಂತಹ ಒಂದು ಕೃತಿ ಆಮೂಲಾಗ್ರವಾಗಿ ಮೊದಲಿನಿಂದ ಕೊನೆಯ ತನಕ ಸಂಪೂರ್ಣವಾಗಿ ಭಗವಂತನ ಮಹಿಮೆ, ಅದನ್ನ ಕೇಳೋದರಿಂದ ಚಿಂತನೆ ಮಾಡೋದರಿಂದ ಭಗವಂತನಲ್ಲಿ ಭಕ್ತಿ ರಸ ಸ್ಯಂದನ ಆಗಬೇಕು, ದೇವರಲ್ಲಿ ಭಕ್ತಿ ಹರಿಬೇಕು. ಗೋಪಿಕಾಸ್ತ್ರೀಯರು ಹೇಗೆ ಮೈ ಮರೆತಿದ್ರು, ದ್ರೌಪದಿ ದೇವಿಯರು ಕೃಷ್ಣ ಅಂತನ್ನುವಾಗ ಯಾವ ರೀತಿಯಲ್ಲಿ ಜಗತ್ತಿನ ಬಗ್ಗೆ ಪರಿವೇ ಇರಲಿಲ್ಲ ಅವರಿಗೆ. ಪಾಂಡವರು ಹೇಗೆ ಕಾಡಿನಲ್ಲಿದ್ದರೂ ಕೂಡ ಕೃಷ್ಣನ ಸ್ಮರಣೆಯಲ್ಲಿ ಕೃಷ್ಣನ ದರ್ಶನದಿಂದ ಅವರು ಆನಂದವಾಗಿದ್ದರು, ಆ ರೀತಿಯಲ್ಲಿ ಸಜ್ಜನರಾದವರು ಭಗವಂತನ ಚಿಂತನೆಯಲ್ಲಿ ಮುಳುಗಬೇಕು, ಅವಗಾಹನವನ್ನು ಮಾಡಬೇಕು. ಅಂತಹ ಒಂದು ಉತ್ತಮವಾದ ಕೃತಿಯ ರಚನೆಯಾಗಬೇಕು. ಹೆಜ್ಜೆ ಹೆಜ್ಜೆಗೂ ಭಗವಂತನ ಮಹಿಮೆಯನ್ನು ಹೇಳಿ
ರೋಮಾಂಚನಗೊಳಿಸುವಂತಹ, ಆನಂದ ಬಾಷ್ಪವನ್ನು ಸುರಿಸುವಂತಹ, ಭಕ್ತಿ ರಸ ಸ್ಯಂದನವನ್ನು ಮಾಡಿಸುವಂತಹ ಒಂದು ಸುಂದರವಾದ ಕೃತಿಯ ರಚನೆ ಆಗಬೇಕು ಸ್ವಾಮಿ ಅಂತ ನಾರದರು ವಿಜ್ಞಾಪನೆಯನ್ನು ಮಾಡಿಕೊಳ್ತಾರೆ. ಅವ ಒಂದು ಮಾತನ್ನು ಹೇಳ್ತಾರೆ, ಸವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕವಬದ್ಧವತ್ಯಪಿ ಅನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಅದು ಮಾತು ಅಂತಂದ್ರೆ ಯಾವುದು ಮಾತು? ಸಹ ವಾಗ್ವಿಸರ್ಗ, ಅದನ್ನ ಮಾತು ಅಂತ ಕರೀತಾರೆ. ಯಾವುದನ್ನ ಮಾತು ಅಂತ ಕರೆಯುವುದು? ನಾವು ಬೆಳಗ್ಗೆಯಿಂದ ರಾತ್ರಿಯ ತನಕ ಮಾತಾಡ್ತಾನೆ ಇರ್ತೇವೆ, ಅದು ಮಾತಲ್ಲ ಅಂತ. ಸಹ ವಾಗ್ವಿಸರ್ಗ, ಯಾವುದು ಮಾತು? ಆ ಯಾವ ಮಾತು ಅದನ್ನ ಕೇಳ್ತಾ ಇದ್ದ ಹಾಗೆ ಪರಮಾತ್ಮನ ಪಾದ ಕಮಲಗಳಲ್ಲಿ ಭಕ್ತಿ ಮೂಡುತ್ತದೋ, ಯಾವ ಮಾತನ್ನ ಸಜ್ಜನರಾದವರು ಕೇಳಬೇಕು ಅಂತ ಬಯಸ್ತಾರೋ, ಯಾವ ಮಾತನ್ನ ಸಜ್ಜನರಾದವರು ಗಾನ ಮಾಡ್ತಾರೋ, ಯಾವ ಮಾತನ್ನ ಕೊಂಡಾಡ್ತಾ ಇದ್ದಾರೋ ಅದು ಮಾತು. ಅಂತಹ ಮಾತು. ಆ ಮಾತಿನ ರಚನೆಯಲ್ಲಿ, ವಿನ್ಯಾಸದಲ್ಲಿ ಅಕ್ಷರಗಳು ಹೆಚ್ಚು ಕಮ್ಮಿ ಆಗಿರೋದು ಅಥವಾ ಮತ್ತೊಂದು ಏನಿದ್ದು ತಪ್ಪಿಲ್ಲ. ಆದರೆ ಮುಖ್ಯವಾಗಿ ಬೇಕಾದದ್ದು ಆ ಮಾತು ಸಜ್ಜನರ ಮನಸ್ಸನ್ನು ಸೆಳೆಯಬೇಕು, ಸಜ್ಜನರು ಅದರಿಂದ ಆನಂದ ತುಂದಿಲರಾಗಬೇಕು. ಅಂಥದ್ದು ಮಾತು. ಅದು ಯಾವುದು? ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಮಾತು. ಅನೇಕ ವಾಗ್ಝರಿಗಳಿರ್ತವೆ, ಮಾತಿನ ಪ್ರವಾಹ. ಅದನ್ನು ಕೇಳ್ತಾ ಇದ್ರೆ ಜನ ಎಲ್ಲ ಮೋಹಗೊಳ್ಳುತ್ತಾರೆ, ಆದರೆ ಅದರಲ್ಲಿ ಯಾವ ತಿರುಳು ಇರೋದಿಲ್ಲ, ಅಂತಹದ್ದು ಉಪಯೋಗ ಇಲ್ಲ. ಇಂತಹ ಮಾತನ್ನ ಒಳಗೊಂಡಿರುವಂತಹ ಸುಂದರವಾದ ಕೃತಿಯ ರಚನೆ ಆಗಬೇಕು ಅಂತ ಕೇಳ್ತಾರೆ. ಹೀಗೆ ಹೇಳ್ತಾ ಸ್ವಾಮಿ, ನನಗೆ ನಮ್ಮ ತಂದೆ ಬ್ರಹ್ಮದೇವರು ಅವರು ಭಾಗವತೋಪದೇಶವನ್ನು ಮಾಡಿದ್ದಾರೆ. ಅದನ್ನು ತಮ್ಮ ಮುಂದೆ ನಾನು ಒಪ್ಪಿಸ್ತೇನೆ. ಈ ನನಗೆ ನಾನಿಲ್ಲಿ ಬರಲಿಕ್ಕೆ ಏನೋ ಕಾರಣ ಅಂತ ಹೇಳಿ ತಮ್ಮ ಇತಿಹಾಸವನ್ನು, ಪೂರ್ವಜನ್ಮದ ವೃತ್ತಾಂತವನ್ನ ನಾರದರು ಹೇಳ್ತಾರೆ. ಪೂರ್ವಜನ್ಮದ ವೃತ್ತಾಂತವನ್ನ ನಾರದರು ತಿಳಿಸ್ತಾರೆ. ನಾರದರು ಹಿಂದಿನ ಜನ್ಮದಲ್ಲಿ ದಾಸಿಯ ಪುತ್ರರಾಯಿತು. ತಾಯಿ ಕೆಲಸವನ್ನು ಮಾಡುವಂತಹ ಹೆಂಗಸು. ಒಂದು ಸಂದರ್ಭದಲ್ಲಿ ಯಾವ ಊರಿನಲ್ಲಿ ಅವರಿದ್ದಾರೆ ಅಲ್ಲಿ ಚಾತುರ್ಮಾಸ್ಯಕ್ಕೆ ಅಂತ ಯತಿಗಳು ಬರ್ತಾರೆ. ಈ ತಾಯಿಗೆ ಮಗನಿಗೆ ಒಂದು ಯೋಗ ಏನು ಸಿಗುತ್ತೆ ಅಂದ್ರೆ, ಆ ಚಾತುರ್ಮಾಸ್ಯಕ್ಕೆ ಬಂದಿರುವ ಯತಿಗಳ ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯ ಸಿಗುತ್ತೆ. ಆವಾಗ ಈ ತಾಯಿ ಸೇವೆ ಮಾಡ್ತಾ ಇರ್ತಾಳೆ. ಮಗನಿಗೂ ಹೇಳಿರ್ತಾಳೆ, ನೀನು ಯತಿಗಳು ಬಂದಿದ್ದಾರೆ, ಅವರ ಸೇವೆಯನ್ನು ಮಾಡೋದ್ರಿಂದ ನಿನಗೆ ಒಳ್ಳೇದಾಗತ್ತೆ, ಸೇವೆಯನ್ನು ಮಾಡು. ಶ್ರದ್ಧೆಯಿಂದ ಸೇವೆ ಮಾಡ್ತಾರೆ. ಹೇಳ್ತಾರೆ, ಕೆಲವೊಮ್ಮೆ ಹಿರಿಯರು ಹೇಳೋದೇ ಇಲ್ಲ, ಅವನೇನು ಬಿಡು ಸಣ್ಣವರು ಇರ್ತಾನೆ ಅಂತ ಹೇಳಿ, ಸಣ್ಣವರು ಅಂತ ಹೇಳಿ ಮಕ್ಕಳಿಗೆ ಹೇಳೋದೇ ಇಲ್ಲ. ಸಣ್ಣವರಿದ್ದಾಗಲೇ ಮಕ್ಕಳಿಗೆ ಹೇಳಬೇಕು. ಹೇಳಿದಾಗ ಮಕ್ಕಳಿಗೆ ಅದೊಂದು ಮನಃಪರಿಣಾಮ ಆಗುತ್ತೆ, ಅವರು ಅದರಲ್ಲಿ ಪ್ರವೃತ್ತಿಯನ್ನು ಮಾಡುವಂತಾಗತ್ತೆ. ಹೀಗಾಗಿ ಸಣ್ಣ ಮಕ್ಕಳಿಗೂ ಹೇಳಬೇಕು. ಕೆಲವೊಮ್ಮೆ ಹಿರಿಯರು ಹೇಳೋದಿಲ್ಲ, ಹೇಳಿದರೂ ಮಕ್ಕಳು ಕೇಳುವ ಸ್ಥಿತಿಯಲ್ಲಿ ಇರೋದಿಲ್ಲ, ಕೇಳೋದಿಲ್ಲ. ಆದರೆ ಇಲ್ಲಿ ಹಾಗಲ್ಲ, ತಾಯಿ ಹೇಳಿದಾಳೆ, ಮಗ ಕೇಳಿದ್ದಾನೆ. ಮಗ ಸೇವೆಯನ್ನು ಮಾಡ್ತಾನೆ, ಸನ್ಯಾಸಿಗಳ ಸೇವೆಯನ್ನು ಮಾಡ್ತಾನೆ. ಎಷ್ಟರ ಮಟ್ಟಿಗೆ ಸೇವೆ ಮಾಡ್ತಾನೆ? ಚೆನ್ನಾಗಿ ಸೇವೆಯನ್ನು ಮಾಡ್ತಾನೆ. ಅವನು ದೀಕ್ಷಾಬದ್ಧನಾಗಿ ಸೇವೆ ಮಾಡ್ತಾನೆ. ಅವರು ಭೋಜನವನ್ನು ಮಾಡಿದ ಮೇಲೆ ಅವರ ಎಲೆಯನ್ನು ಬಳಿಯೋದು, ಆ ಕೆಲಸವನ್ನು ಮಾಡುತ್ತಾನೆ. ಅವರು ಏನು ಸ್ವೀಕಾರ ಮಾಡಿದ್ದಾರೆ ಅದರ ಶೇಷವನ್ನ ಅವನು ಸ್ವೀಕಾರ ಮಾಡ್ತಾನೆ. ದೊಡ್ಡವರ ಪ್ರಸಾದ ಅಂತ ಶ್ರದ್ಧೆಯಿಂದ ಸ್ವೀಕಾರ ಮಾಡ್ತಾನೆ. ಅದರಿಂದ ಏನಾಯಿತು? ಅಂತಃಕರಣದ ನೈರ್ಮಲ್ಯ ಉಂಟಾಗತ್ತೆ. ದೊಡ್ಡವರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದರಿಂದ ಅಂತಃಕರಣದ ನೈರ್ಮಲ್ಯ ಉಂಟಾಯಿತು. ಹಾಗೆ ಅವನು ಅವರ ಎಲೆಗಳನ್ನು ಬೆಳೀತಾನೆ. ಆಮೇಲೆ ಬಟ್ಟೆಯನ್ನು ಒಗೆಯುವ ಕೆಲಸ, ತನಗೆ ಏನು ಸಾಧ್ಯ ಆಗತ್ತೆ ಅಂತಹ ಎಲ್ಲ ಕೆಲಸವನ್ನು ಕೂಡ ಬಹಳ ಶ್ರದ್ಧೆಯಿಂದ ಮಾಡಿದ್ದಂತೆ. ಒಂದು ದಿವಸ ಅಲ್ಲ, 2 ದಿವಸ, 4 ತಿಂಗಳು ಅವರು ಕೂತಿದ್ದಾರೆ ಯತಿಗಳು. ಅವನು ದಿನನಿತ್ಯವೂ ಕೂಡ ಮಾಡ್ತಾ ಇದ್ದ. ಒಂದು ದಿವಸ ಮಾಡಿ ಬಿಟ್ಟು ಹೋದದ್ದು ಅಲ್ಲ, ದಿನನಿತ್ಯ ಹಾಗೆ ಮಾಡ್ತಾನೇ ಮುಂದುವರಿತಾ ಇದ್ದಾನೆ. ಅವರು ಗಮನಿಸಿದ್ರು. ಅವರು ಚಾತುರ್ಮಾಸ್ಯ ಮುಗಿಸಿ ಹೋಗುವ ಸಂದರ್ಭದಲ್ಲಿ ಕರೆದ್ರಂತೆ, ಬಾಯಿಲಿ ಅಂತ. ದೊಡ್ಡವರ ಸೇವೆ ಫಲ ಕೊಡುತ್ತೆ, ಫಲ ಕೊಡೋ ತನಕ ಕಾಯಬೇಕು.
ಬೀಜವನ್ನು ಬಿತ್ತಿ ಇನ್ನೂ ಫಲವನ್ನೇ ಕೊಡ್ತಾ ಇಲ್ಲ ಅಂತ ಅನ್ನೋದಿಲ್ಲ, ಅದು ಬೆಳೆಯುವ ತನಕ ಕಾಯಬೇಕು. ಹಾಗೆ ದಿನನಿತ್ಯವೂ ಕೂಡ ನೀರೆರೆದು ಅದಕ್ಕೆ ನಾವು ಪೋಷಣೆಯನ್ನು ಮಾಡಬೇಕು. ಹಾಗೆ ದೊಡ್ಡವರ ಸೇವೆಯನ್ನು ನಿರಂತರ ಮಾಡ್ತಾ ಇದ್ರೆ ಸಿಗುವ ಫಲ ಎಂಥದ್ದು ಅನ್ನೋದಕ್ಕೆ ಈ ನಾರದರ ಕಥೆ ನಮಗೆ ನಿದರ್ಶನ ಆಗ್ತದೆ. ನಾರದರು ಹಾಗೆ ಚಾತುರ್ಮಾಸ್ಯದ ಆ ನಾರದರು ಹಿಂದಿನ ಜನ್ಮದಲ್ಲಿ ಪುಟ್ಟ ಬಾಲಕನಾಗಿದ್ದಾಗ ಮಾಡಿದ ಸೇವೆ, 4 ತಿಂಗಳು ಸೇವೆಯನ್ನು ಮಾಡಿ ಆ ಚಾತುರ್ಮಾಸ್ಯವನ್ನು ಮುಗಿಸಿ ಯತಿಗಳು ಹೋಗುವ ಮೊದಲು ಅವನನ್ನು ಕರೀತಾರೆ, ಬಾಯಲ್ಲಿ ಅಂತ ಕರೀತಾರೆ. ಕರೆದು ಕುತುಕೋ ಅಂತ ಹೇಳಿ ಅವನಿಗೆ ಉಪದೇಶವನ್ನು ಮಾಡುತ್ತಾರೆ. ಅವರು ದಿನನಿತ್ಯ ಸಂಜೆ ಹೊತ್ತಿನಲ್ಲಿ ಮಾಡುವ ಉಪನ್ಯಾಸಗಳನ್ನು ಅದನ್ನೆಲ್ಲ ಕೇಳ್ತಾ ಇದ್ದ. ಅದಲ್ಲದೇನೆ ಅವನಿಗೆ ವೈಯಕ್ತಿಕವಾಗಿ ತತ್ವೋಪದೇಶವನ್ನು ಮಾಡುತ್ತಾರೆ. ಆ ಉಪದೇಶವನ್ನು ಕೇಳ್ತಾನೆ. ದೇವರ ಚಿಂತನೆಯನ್ನು ಹೇಗೆ ಮಾಡಬೇಕು, ಧ್ಯಾನವನ್ನು ಹೇಗೆ ಮಾಡಬೇಕು, ಅದನ್ನೆಲ್ಲವನ್ನೂ ಕೂಡ ಬಹಳ ಸುಂದರವಾಗಿ ಅವನಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಾರೆ. ಅವನಿಗೆ ಭಾರಿ ಉತ್ಸಾಹ ಬರ್ತದೆ, ಭಾರಿ ತವಕ. ದೇವರ ಧ್ಯಾನ ಹೀಗೆ ಮಾಡಬೇಕು, ನಾನು ಮಾಡಬೇಕು ದೇವರ ಧ್ಯಾನ ಅಂತ ಕಣ್ಣು ಮುಚ್ಚಿ ಕೂಡ್ತಾನೆ. ದೇವರ ಧ್ಯಾನ ಮಾಡಬೇಕು. ಅಷ್ಟೊತ್ತಿಗೆ ಅಮ್ಮ ಕರೀತಾಳೆ, ಮಗನನ್ನು ಕರೆದು ಯಾವುದೋ ಕೆಲಸಕ್ಕೆ ಅಂತ ಕರಿತಾಳೆ. ಅವನಿಗೆ ಕಿರಿಕಿರಿ ಆಗ್ತಾ ಇರ್ತದೆ. ನಾನು ದೇವರ ಧ್ಯಾನ ಮಾಡಬೇಕು ಅಂತಂದಾಗೆಲ್ಲ ಏನೋ ತೊಂದರೆಗಳು ಬರ್ತಾ ಇವೆ ಅಂತ ಅನ್ನಿಸ್ತಾ ಇರ್ತದೆ. ಏಕದಾ ನಿರ್ಗತಾಂಗೇಹ ದುಹಂತೀಂ ನಿಶಿಗಾಂ ಪಥಿ ಸರ್ಪೋದಶತ್ಪದ ಸ್ಪೃಷ್ಟ ಕರುಣಾಂಕಾಲಚೋದಿತಃ. ಒಂದು ದಿವಸ ನಮ್ಮ ತಾಯಿ ಹಟ್ಟಿಗೆ ಹೋಗಿ ಹಾಲು ಕರೀಲಿಕ್ಕೆ ಅಂತ ನಿಂತಿದ್ದಾಳೆ. ಹಾಲು ಕರೆಯೋದಕ್ಕೆ ಅಂತ ಹೋದಾಗ ಅಲ್ಲಿ ಒಂದು ಸರ್ಪ ನಮ್ಮ ತಾಯಿ ಕಚ್ಚಿಬಿಟ್ಟಿದೆ. ಕಚ್ಚಿತು, ವಿಷ ಏರಿ ಅವಳು ಮರಣವನ್ನೇ ಹೊಂದಿದ್ದಾಳೆ. ನನಗನ್ನಿಸ್ತು, ದೇವರು ನನಗೆ ಅನುಗ್ರಹವನ್ನೇ ಮಾಡಿದ್ದಾನೆ. ತಾಯಿ ಮರಣವನ್ನು ಹೊಂದಿದ್ದಾಳೆ ಅನ್ನೋದು ದುಃಖದ ಸಂಗತಿ ಹೌದು, ದುಃಖದ ಸಂಗತಿ ಹೌದು. ಆದರೆ ನಾನು ದೇವರ ಚಿಂತನೆ ಮಾಡೋದಕ್ಕೆ ವಿಘ್ನವನ್ನು ಪರಿಹಾರ ಮಾಡಿದ್ದಾನೆ ಅಂತ ನನ್ನ ಭಾವನೆ ಬಂತು. ದೇವರು ನನಗೆ ಈಗ ಅನುಕೂಲವನ್ನೇ ಮಾಡಿದ್ದಾನೆ ಅಂತ ಅನ್ನಿಸ್ತು. ದುಃಖವನ್ನು ಪಡಲಿಲ್ಲ ನಾನು. ಅಯ್ಯೋ ನಮ್ಮ ತಾಯಿ ಹೋಗಿಬಿಟ್ಟಿದ್ದಾಳೆ, ದುಃಖ ಪಡ್ತಾ ಕೂತಿದ್ರೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಹಾಗೆ ನಾನು ದುಃಖವನ್ನು ಪಡೆದೇನೆ. ನನಗೆ ದೇವರು ಏನು ಮಾಡಿದ್ದಾನೆ, ಸೇವೆ ಅವಕಾಶ ಕೊಟ್ಟ, ಅದು ದೊಡ್ಡ ಭಾಗ್ಯ. ಇಂತಹ ತಾಯಿಯನ್ನು, ಇಂತಹ ಯತಿಗಳ ಸಂಪರ್ಕವನ್ನು ಹಚ್ಚಿದಂತಹ ತಾಯಿಯನ್ನು ಕೊಟ್ಟಿದ್ದು ಅದು ಭಾಗ್ಯ. ಇವತ್ತು ತಾಯಿಯನ್ನು ದೇವರೇ ಕರ್ಕೊಂಡ, ನಮ್ಮ ತಾಯಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ, ಅದೂ ನನಗೆ ದೇವರು ಮಾಡಿದಂತಹ ಅನುಗ್ರಹ ಅಂತ ಅನ್ನೋ ಭಾವನೆ ನನಗೆ ಬಂತು. ನಾನು ಅಲ್ಲಿಂದ ಕಾಡಿಗೆ ಹೊರಟೋದು. ನನ್ನನ್ನು ಹೇಳೋರು ಕೇಳೋರು ಯಾರಿರಲಿಲ್ಲ. ಕಾಡಿಗೆ ಹೊರಟೋದೆ, ಪುಟ್ಟ ಬಾಲಕ ಅಂತ ನಾರದ್ರು. ಆವಾಗ ಕಾಡಿಗೆ ಹೋಗಿ ಸ್ನಾನವನ್ನು ಮಾಡಿ, ಯಮುನಾ ನದಿಯ ಸ್ನಾನವನ್ನು ಮಾಡಿ, ಯಮುನಾ ನದಿಯ ತೀರದಲ್ಲಿ ಧ್ಯಾನಕ್ಕೆ ಅಂತ ಕೊಡ್ತಾ ಇತ್ತು. ಅವರು ಏನು ಉಪದೇಶವನ್ನು ಮಾಡಿದ್ರು ಅದರ ಮನನವನ್ನು ಮಾಡಿ ಅದೇ ರೀತಿಯಲ್ಲಿ ನಾನು ದೇವರ ಧ್ಯಾನವನ್ನು ಮಾಡ್ತಾ ಇದ್ದೆ. ಧ್ಯಾನ ಮಾಡ್ತಾ ಇದ್ದರೆ ಆವಾಗ ನನಗೆ ಒಂದು ದಿವಸ ಆಶ್ಚರ್ಯ ಆಯಿತು. ರೂಪಂ ಭಗವತೋ ಯತ್ತತು ಮನಃ ಕಾಂತಂ ಸುಖಾವಹಂ. ಅದ್ಭುತವಾದಂತಹ ರೂಪದ ದರ್ಶನ ಆಯಿತು. ದೇವರು ಒಂದು ಕ್ಷಣ ನನಗೆ ದರ್ಶನವನ್ನು ನೀಡಿದ. ಅವನು ದಾಸಿಯ ಪುತ್ರ, ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ. ಅವನು ದಾಸಿಯ ಪುತ್ರ, ಅವನು ಬಾಲಕ. ಅಂಥವನಿಗೂ ದೇವರ ದರ್ಶನ ಆಯಿತು. ದೇವರ ದರ್ಶನ ಆಗಲಿಕ್ಕೆ ವರ್ಣ ಯಾವುದು ನಿಮಿತ್ತ ಆಗೋದಿಲ್ಲ, ಭಕ್ತಿ ಕಾರಣ ಆಗತ್ತೆ. ಯಾವ ಮಾರ್ಗದಲ್ಲಿ ನಾವಿದ್ದೇವೆ ಅಂತ ಅನ್ನೋದು ಕಾರಣ ಆಗ್ತದೆ. ಬ್ರಾಹ್ಮಣನಾಗಿದ್ದು ವೇದಾಧ್ಯಯನವನ್ನು ಮಾಡಿ ಪರಮಾತ್ಮನಲ್ಲಿ ಭಕ್ತಿ ಇಲ್ಲ ಅಂತಾದರೆ, ವೇದಗಳನ್ನು ಮಾಡಿದ ಕಂಠಪಾಠ ಮಾಡಿದ್ದು ಅಥವಾ ಪಾಠವನ್ನು ಮಾಡ್ತಾ ಇರೋದು ಅದನ್ನೆಲ್ಲವನ್ನು ಕೂಡ ಅದನ್ನು ಉದ್ಯೋಗದ ರೀತಿಯಲ್ಲಿ ಬಳಸ್ಕೊಂಡ್ರೆ ದೇವರ ಅನುಗ್ರಹ ಹೇಗೆ ಆಗಲಿಕ್ಕೆ ಸಾಧ್ಯ? ಅವನಿಗೆ ಪರಮಭಕ್ತಿ ಪರಮಾತ್ಮನಲ್ಲಿ. ಹೀಗಾಗಿ ಅವನು ಧ್ಯಾನವನ್ನು ಮಾಡಿದ್ದಾನೆ. ಅದ್ಭುತವಾದ ರೂಪದ ದರ್ಶನ ಆಗತ್ತೆ. ಆ ಪೀತಾಂಬರವನ್ನು ಉಟ್ಕೊಂಡಿರುವಂತಹ ಅವನು ಮಂದಹಾಸವನ್ನು ಬೀರ್ತಾ ಇರುವಂತಹ ಪರಮಾತ್ಮನ ರೂಪವನ್ನು ನೋಡುತ್ತಾನೆ. ಆನಂದ ಆಗುತ್ತೆ. ಅವನನ್ನು ನೋಡಿ ಸ್ತೋತ್ರ ಮಾಡಬೇಕು, ಅವನ ಜೊತೆ ಮಾತಾಡಬೇಕು ಅನ್ನೋಷ್ಟೊತ್ತಿಗೆ ಕಣ್ಮರೆ ಆಗಿಬಿಡುತ್ತೆ. ಅಪಶ್ಯನ್ ಸಹಸೋತ್ತಸ್ಥೋ ನಾಪಶ್ಯಂ ಉಭಯಂ ಮುನೇ ಕೈವಲ್ಯಾದುರ್ವನ ಇವ. ದೇವರು ಕಾಣಿಸ್ತಾ ಇಲ್ಲ. ಕೂಡಲೇ ಕಸಿವಿಸಿ ಆಯ್ತು. ಎದ್ದೆ, ಎಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ಅಂತ ಎಲ್ಲ ಕಡೆ ಹುಡುಕಿದೆ. ನನಗೆ ತಲೆ ಕೆಟ್ಟಂತಾಯ್ತು. ಏನು ಮಾಡಬೇಕು ಗೊತ್ತಾಗಲಿಲ್ಲ.
ಆಮೇಲೆ ಹುಡುಕಿದೆ, ಕಾಣಿಸಲಿಲ್ಲ. ಮತ್ತೆ ಕಣ್ಣು ಮುಚ್ಚಿ ಗಾಢವಾಗಿ ತಪಸ್ಸನ್ನು ಮಾಡಬೇಕು ಅಂತ ಮತ್ತೆ ತಪಸ್ಸನ್ನು ಮಾಡಿ. ಪುಟ್ಟ ಹುಡುಗ ತಪಸ್ಸನ್ನು ಮಾಡಿದರೆ ಆವಾಗ ಆಕಾಶವಾಣಿ ಆಯಿತು, ನಿನಗೆ ಈ ಜನ್ಮದಲ್ಲಿ ಇಷ್ಟೇ, ಇನ್ನಷ್ಟು ಚಿಂತನೆಯನ್ನು ಮಾಡು, ಜನ್ಮಾಂತರದಲ್ಲಿ ನಿನಗೆ ಯಥೇಚ್ಛವಾಗಿ ದೇವರ ಅನುಗ್ರಹ ದರ್ಶನ ಆಗ್ತದೆ. ಆ ಪರಮಾತ್ಮನ ಅನುಗ್ರಹದ ಫಲವಾಗಿ ನಾನು ಇವತ್ತು ಚತುರ್ಮುಖ ಬ್ರಹ್ಮದೇವರಿಗೆ ಮಗನಾಗಿ ಬಂದೆ. ನನಗೆ ದೇವರು ಈಗ ತಪಸ್ಸನ್ನು ಮಾಡಿದ ವರವನ್ನು ಕೊಟ್ಟ, ನೀನು ಯಾವಾಗ ಯಾವ ರೂಪವನ್ನು ಬಯಸ್ತಿ, ಎಲ್ಲಿ ಬಯಸ್ತಿ ಅಂತಹ ರೂಪದಿಂದ ದರ್ಶನವನ್ನು ಕೊಡ್ತೇನೆ ಅಂತ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ನನಗೆ ನಮ್ಮ ತಂದೆ ಚತುರ್ಮುಖ ಬ್ರಹ್ಮದೇವರು ಚತುಶ್ಲೋಕಿ ಭಾಗವತದ ಉಪದೇಶವನ್ನು ಮಾಡಿದ್ದಾರೆ. ನಾರಾಯಣನಿಂದ 4 ಶ್ಲೋಕದ ಭಾಗವತ, ಅದನ್ನ ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ಮಾಡಿದ. ಅವರಿಗೆ ಅಟ್ಟನ್ನು ಹೇಳಿದರೆ ಸಾಕು, ಬಹಳ ಅರ್ಥ ಆಗಿಬಿಡುತ್ತೆ. ನಮಗೆ 18,000 ಶ್ಲೋಕ ಹೇಳಿದ್ರು ಅರ್ಥ ಆಗಲ್ಲ. ಆ 4 ಶ್ಲೋಕಗಳನ್ನು ಬ್ರಹ್ಮದೇವರು ಉಪದೇಶವನ್ನು ಪಡೆದು ನನಗೆ ಅದನ್ನು ವಿಸ್ತೃತವಾಗಿ ಉಪದೇಶ ಮಾಡಿದರು. ನಾನು ವಿಜ್ಞಾಪನೆ ಮಾಡಿಕೊಳ್ಳುತ್ತೇನೆ, ತಾವು ಅದನ್ನು ವಿಸ್ತೃತವಾಗಿ ಎಲ್ಲ ಲೋಕಕ್ಕೆ ಕಲ್ಯಾಣ ಆಗುವಂತೆ ರಚನೆಯನ್ನು ಮಾಡಿ ಅಂತಹ ಭಾಗವತವನ್ನು ಉಪದೇಶಿಸಬೇಕು, ನೀಡಬೇಕು ಅಂತ ನಾರದರು ಕೇಳಿಕೊಂಡಿದ್ದಾರೆ. ಈ ರೀತಿಯಲ್ಲಿ ಆ ನಾರದರು ಪ್ರಾರ್ಥನೆಯನ್ನ ಮಾಡಿಕೊಂಡದ್ದಕ್ಕೆ ಅದಕ್ಕೆ ಪರಮಾತ್ಮ ವೇದವ್ಯಾಸರು ಭಾಗವತದ ರಚನೆಯನ್ನು ಮಾಡುತ್ತಾ ಇದ್ದಾರೆ. ಗ್ರಂಥ 18,000 ಅಂತ 18,000 ಗ್ರಂಥ ಇರುವಂತ 18,000 ಗ್ರಂಥ. ಗ್ರಂಥ ಅಂತಂದ್ರೆ ಶ್ರೀಮದ್ ಭಾಗವತ ಒಂದು ಗ್ರಂಥ ಅಂತ ಅನ್ನೋ ಭಾವನೆ ನಮಗೆ. ಇದು ಒಂದು ಗ್ರಂಥ ಹೌದು, ಆದರೆ ಇದರಲ್ಲಿ 18,000 ಗ್ರಂಥಗಳಿವೆ. ಶ್ಲೋಕ ಅಂತ ಹೇಳ್ತಾರೆ, ಶ್ಲೋಕ ಅಲ್ಲ. 18,000 ಶ್ಲೋಕ ಇಲ್ಲ ಇದರಲ್ಲಿ, ಭಾಗವತದಲ್ಲಿ. ಇದರಲ್ಲಿರೋದು 14,000 ಚಿಲ್ಲರೆ ಶ್ಲೋಕಗಳು ಮಾತ್ರ. ಮತ್ತೆ 18,000 ಏನು? 18,000 ಗ್ರಂಥ. ಗ್ರಂಥ ಅಂದ್ರೆ ಏನು? ಗ್ರಂಥ ಅಂದ್ರೆ 32 ಅಕ್ಷರದ ಒಂದು ಗುಂಪಿಗೆ ಅದಕ್ಕೆ ಗ್ರಂಥ ಅಂತ ಕರೀತಾರೆ. ಈ ಅನುಷ್ಠುಪ್ ಶ್ಲೋಕದಲ್ಲಿ 32 ಅಕ್ಷರ ಇರುತ್ತೆ. ತ್ರಿಷ್ಟುಪ್ ಆಯ್ತು ಅಂದ್ರೆ 44 ಅಕ್ಷರ ಇರುತ್ತೆ. ಒಂದೊಂದರಲ್ಲಿ ಒಂದೊಂದು ವೃತ್ತ, ಛಂದಸ್ಸು, ಅದರಲ್ಲಿ ಬೇರೆ ಬೇರೆ ಹೆಚ್ಚಿನ ಸಂಖ್ಯೆ, ಕಡಿಮೆ ಸಂಖ್ಯೆಯಲ್ಲಿ ಅಕ್ಷರಗಳಿರುತ್ತವೆ. ಆ 32 ಗುಣಿಸು 18,000 ಅಷ್ಟು ಅಕ್ಷರಗಳು ಈ ಗ್ರಂಥದಲ್ಲಿ ಇವೆ ಅಂತ ಅಭಿಪ್ರಾಯ. ಹಾಗೆ 18,000 ಗ್ರಂಥದಿಂದ ಕೂಡಿರುವಂತಹ ಒಂದು ಸುಂದರವಾದ ಕೃತಿಯ ರಚನೆಯನ್ನ ಮಾಡಿ ಅವರು ಶುಕಾಚಾರ್ಯರಿಗೆ ಉಪದೇಶವನ್ನು ಮಾಡಿದ್ದಾರೆ. ಶುಕಾಚಾರ್ಯರಿಗೆ ಉಪದೇಶವನ್ನು ಮಾಡಿದ್ದಾರೆ ಅಂತಂದ್ರೆ ಆಶ್ಚರ್ಯ ಆಗತ್ತೆ. ಶುಕಾಚಾರ್ಯರು ಶೌನಕರು ಕೇಳ್ತಾರೆ, ಸವೈ ನಿವೃತ್ತಿ ನಿರತ ಸರ್ವತ್ರೋಪೇಕ್ಷಕೋ ಮನಿಹಿ ಕಸ್ಯವಾ ಬೃಹತಿ ಮೇತಾಂ ಆತ್ಮಾರಾಮ ಸಮಭ್ಯಸತ್. ಅವರು ಯಾವುದೂ ಬೇಡ ಅಂತ ಎಲ್ಲವನ್ನು ಪರಿತ್ಯಾಗ ಮಾಡಿದ ಮಹನೀಯರು ಶುಕಾಚಾರ್ಯ. ಅಂಥವರು ಇಂತಹ ದೊಡ್ಡದಾದಂತಹ ಗ್ರಂಥವನ್ನ ಕೇಳಿದ್ರ, ಅದನ್ನ ಓದಿದ್ರ, ಧಾರಣೆ ಮಾಡಿದ್ರ, ಅದನ್ನು ಹೇಗೆ ಅದು ಸಾಧ್ಯ ಆಯಿತು ಅಂತಂದ್ರೆ ಅದಕ್ಕೆ ಸೂತ ಪುರಾಣಿಕರು ಅವರು ಹೇಳ್ತಾರೆ, ಇಲ್ಲ, ಇದು ಪರಮಾತ್ಮನ ಮಹಿಮೆ ಇದೆ. ಅವರಿಗೆ ಎಲ್ಲವನ್ನ ಪರಿತ್ಯಾಗ ಮಾಡುವಂತಹ ಮನೋಭಾವ ಯಾಕೆ ಶುಕಾಚಾರ್ಯರಿಗೆ? ಪರಮಾತ್ಮನಿಗಾಗಿ ಎಲ್ಲವನ್ನೂ ಕೂಡ ಪರಿತ್ಯಾಗ ಮಾಡಿದಂತಹ ಮಹನೀಯರು ಶುಕಾಚಾರ್ಯ. ಆ ಶುಕಾಚಾರ್ಯರು ಇದನ್ನೆಲ್ಲವನ್ನೂ ಕೂಡ ಅಭ್ಯಾಸ ಮಾಡಿದ್ದಾರೆ, ಪರಮಾತ್ಮನಿಂದ ಕೇಳಿ ತಿಳ್ಕೊಂಡಿದ್ದಾರೆ. ಅವರ ಬಗ್ಗೆ ಹೇಳ್ತಾರೆ, ಯಂ ಪ್ರೌರಜಂತ ಮನುಪೇತ ಮುಪೇತ ಕೃತ್ಯಂ. ಅವರು ವೇದವ್ಯಾಸರಿಂದ ಎಲ್ಲವನ್ನ ಅಧ್ಯಯನ ಮಾಡಿದ್ರಂತೆ. ಅಭ್ಯಾಸ ಮಾಡಿ ಪ್ರೌರಜಂತಂ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಅವರು ಅವಧೂತ ಚರ್ಯೆಯಲ್ಲಿ ಹೊರಟಿದ್ದಾರೆ. ಅವಧೂತ ಚರ್ಯೆಯಲ್ಲಿ ನಾ ಇರಬೇಕು ಅಂತ ತಂದೆಯಾದಂತಹ ವೇದವ್ಯಾಸ ದೇವರಿಂದ ಅಧ್ಯಯನವನ್ನ ಮಾಡಿ ಅಲ್ಲಿಂದ ಹೊರಟರಂತೆ. ಅವರು ಅವತಾರ ಮಾಡಿದ್ದು ಹೇಗೆ ಅಂತಂದ್ರೆ, ವೇದವ್ಯಾಸ ದೇವರು ಬ್ರಹ್ಮಚಾರಿಗಳಲ್ವಾ, ಅವರು ಮದುವೆಯಾಗಿತ್ತ ಯಾರಾದರೂ ಹೆಂಡತಿ ಇದ್ರ ಅಂತಂದ್ರೆ ಲೋಕದ ದೃಷ್ಟಿಯಿಂದ ವೇದವ್ಯಾಸರಿಗೆ ಯಾವ ಮಡದಿಯೂ ಕೂಡ ಇರಲಿಲ್ಲ. ಅಂಬ್ರಿಣೀಪತಿ ವೇದವ್ಯಾಸ ಅಂತ ಹೇಳ್ತೇವಲ್ಲ, ಅಂದ್ರೆ ಲಕ್ಷ್ಮೀದೇವಿ ಒಂದು ರೂಪ, ಅಂಬ್ರಿಣಿ ಅಂತ ನಮ್ಮ ರೂಪ. ವೇದವ್ಯಾಸರ ಮಡದಿಯಾಗಿ ಲೋಕಕ್ಕೆ ಕಾಣದಂತೆ ಲಕ್ಷ್ಮೀದೇವಿ ಇದ್ದಾಳೆ.
ಆದರೆ ಶುಕಾಚಾರ್ಯರು ಹುಟ್ಟಿದ್ದು ಹೇಗೆ ಅಂತಂದ್ರೆ ಯಾಗಕ್ಕಾಗಿ ಅರಣ್ಯಮಥನವನ್ನು ಮಾಡ್ತಾ ಇದ್ದಾರಂತೆ. ಅರಣ್ಯಮಥನವನ್ನು ಮಾಡುವಾಗ ಘೃತಾಚಿ ಅನ್ನೋ ಅಪ್ಸರಾ ಸ್ತ್ರೀ ಬಂದಿದ್ದಾಳೆ. ಆ ಅಪ್ಸರಾ ಸ್ತ್ರೀ ವೇದವ್ಯಾಸರ ಮುಂದೆ ಬಂದು ನಿಂತು ಕೂಡಲೇ ವೇದವ್ಯಾಸರು ನೋಡಿದರಂತೆ. ನೋಡಿದ ಕೂಡಲೇ ಘೃತಾಚಿ ಸಂಕೋಚದಲ್ಲಿ ಗಿಳಿ ರೂಪವನ್ನು ತಾಡಿದ್ರಂತೆ. ಎಲ್ಲಾದರೂ ನನಗೆ ವೇದವ್ಯಾಸರು ಶಾಪ ಕೊಟ್ಟರೆ, ನೀನು ಯಾಕೆ ಇಲ್ಲಿಗೆ ಬಂದಿದ್ದಿ, ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡೋದಕ್ಕೆ ನೀನು ಯಾಕೆ ಇಲ್ಲಿಗೆ ಬಂದಿದ್ದಿ ಅಂತ ಕೇಳಿ ಶಾಪವನ್ನು ಕೊಟ್ಟರೆ ಅಂತ ಹೇಳಿ ಸಂಕೋಚದಲ್ಲಿ ಘೃತಾಚಿ ಅವಳು ಕೂಡಲೇ ಗಿಳಿ ರೂಪವನ್ನು ತಾಳಿದ್ದಾಳಂತೆ. ಆ ಗಿಳಿ ರೂಪವನ್ನು ತಾಳಿದ್ದಾಳೆ. ಅವಳನ್ನು ನೋಡಿ ಅಲ್ಲೇ ವೇದವ್ಯಾಸರು ಸಂತಾನದ ಸೃಷ್ಟಿಯನ್ನು ಮಾಡಿದರಂತೆ. ಅಲ್ಲಿ ಸೃಷ್ಟರಾದಂಥವರು ಶುಕಾಚಾರ್ಯರು ಅಂತ. ಆ ಸಂದರ್ಭದಲ್ಲಿ ಪರಮಾತ್ಮನ ಸೃಷ್ಟಿ ಅಂತಂದ್ರೆ ಉಳಿದವರ ರೀತಿಯಲ್ಲಿ ನಮ್ಮಂತೆ ಅಲ್ಲ. ಪರಮಾತ್ಮ ಅವನು ಅವತಾರ ಮಾಡಿ ಬರೋದು ಕೂಡ ಅವನು ತನ್ನ ಇಚ್ಛೆಯಿಂದ ಬರುತ್ತಾನೆ. ಯಾವ ಪುರುಷ ಸ್ತ್ರೀ ಸಂಪರ್ಕದಿಂದ ಪರಮಾತ್ಮನಿಗೆ ಶರೀರದ ಲಾಭ ಆಗಬೇಕಾಗಿಲ್ಲ. ಪರಮಾತ್ಮ ತನ್ನ ಸಂಕಲ್ಪದಿಂದ ತನ್ನ ಇಚ್ಛೆಯಿಂದ ತಾನು ರೂಪವನ್ನು ಪಡೀತಾ ಇದ್ದಾನೆ, ಅಭಿವ್ಯಕ್ತನಾಗ್ತಾ ಇದ್ದಾನೆ. ಹಾಗೆ ತಾನು ಮಕ್ಕಳನ್ನು ಪಡೆಯುವಾಗಲೂ ಕೂಡ ಲೋಕದಂತೆ ಮಕ್ಕಳನ್ನು ಪಡೆಯುವ ಅವಶ್ಯಕತೆ ಪರಮಾತ್ಮನಿಗಿಲ್ಲ. ಪರಮಾತ್ಮ ಅವನಿಗೆ 16,108 ಜನ ಮಡದಿಯರು, ಪ್ರತಿಯೊಬ್ಬರಲ್ಲಿ 10 ಮತ್ತೆ 1 11 ಕರಾರವಾಕ್ಕಾಗಿ 11 16,108 ಜನ ಮಡದಿಯರಲ್ಲಿಯೂ ಕೂಡ ಅಷ್ಟೇ ಮಕ್ಕಳು. ಸಾಧ್ಯ ಇದೆಯಾ ಲೋಕದಲ್ಲಿ ಯಾರಿಗಾದ್ರು? ಮಕ್ಕಳನ್ನು ಪಡಿಬೇಕು ಅಂತ ಅಪೇಕ್ಷೆ ಇರ್ತದೆ. ಎಷ್ಟೋ ಜನ ಒದ್ದಾಡ್ತಾ ಇರ್ತಾರೆ, ಮಕ್ಕಳು ಬೇಕು ಬೇಕು ಅಂತ. ಮಕ್ಕಳೇ ಆಗಲಿ. ಗಂಡು ಬೇಕು ಗಂಡು ಬೇಕು ಅಂತ ಇರ್ತಾರೆ, ಹೆಣ್ಣು ಹುಡ್ತಾ ಇರ್ತದೆ. ಹೆಣ್ಣು ಬೇಕು ಅಂತಂತ ಇರ್ತಾರೆ, ಗಂಡು ಹುಟ್ಟುತ್ತೆ. ಮಕ್ಕಳು ಬೇಡ ಅಂದವ್ರಿಗೆ ಮಕ್ಕಳಾಗುತ್ತೆ, ಮಕ್ಕಳು ಬೇಕು ಅಂತಂದವ್ರಿಗೆ ಆಗೋದಿಲ್ಲ. ಇದು ಲೋಕದ ಸ್ಥಿತಿ. ಚಿತ್ರಕೇತು ಅಂತ ಒಬ್ಬ ರಾಜ, ಅವನಿಗೆ 1 ಕೋಟಿ ಜನ ಹೆಂಡತಿ ಇರುತ್ತೆ. ಕೃಷ್ಣನಿಗೆ ಬರೀ 16,108. ಚಿತ್ರಕೇತು ರಾಜನಿಗೆ 1 ಕೋಟಿ ಜನ ಹೆಂಡತಿಯರು. ದುರಂತ ಅವನಿಗೆ ಮಕ್ಕಳೇ ಇರಲಿಲ್ಲ. ಹೇಗೆ ಮಕ್ಕಳಾಗದೇ ಇದ್ರು ಉಳಿದವರು ತಮ್ಮ ಹೆಣ್ಮಕ್ಳನ್ನು ಕೊಟ್ಟರೋ ಗೊತ್ತಿಲ್ಲ. ಆದರೆ ಮಕ್ಕಳೇ ಇರಲಿಲ್ಲ. ನಾರದರು ಅಂಗಿರಸ ಋಷಿಗಳ ಪ್ರಭಾವದಿಂದ ಒಬ್ಬ ಮಗ ಹುಟ್ಟಿದ. 1 ವರ್ಷದ ಒಳಗಾಗಿ ಉಳಿದ ಸವತಿಯರು ಅಸೂಯೆಯಿಂದ ವಿಷಪ್ರಾಶನ ಮಾಡಿಸಿ ಆ ಮಗುವನ್ನು ಕೊಂದು ಹಾಕಿದ್ರು. ಹುಟ್ಟಿದ್ದು ಒಬ್ಬ, ಅವನನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ಇದು ಲೋಕದ ಸ್ಥಿತಿ. ಮದುವೆ ಆಗೋದು ದೊಡ್ಡದಲ್ಲ. ಈ ರೀತಿಯಲ್ಲಿ ತನ್ನ ಇಚ್ಛೆಯಿಂದ ಸಂತಾನವನ್ನು ಪಡೆಯುವ ಶಕ್ತಿ ಅದು ಯಾರಿಗಿದೆ? ಅದು ಯಾರಿಗೂ ಉಳಿದವ್ರಿಗೆ ಯಾರಿಗಿಲ್ಲ. ವೇದವ್ಯಾಸ ದೇವರು ಆ ಘೃತಾಚಿಯನ್ನು ನಿಮಿತ್ತ ಮಾಡಿದ್ದಷ್ಟೇ. ಘೃತಾಚಿ ಬಂದು ಕೂತಿದ್ದಾಳೆ ಅನ್ನೋದೊಂದು ನಿಮಿತ್ತ ಅಷ್ಟೇ. ಪರಮಾತ್ಮ ತನ್ನ ಸಂಕಲ್ಪದಿಂದ ಒಬ್ಬ ಮಗನನ್ನ ಪಡಿತಾ ಇದ್ದಾರೆ. ಅದೇ ಗಿಳಿ ಮೂತಿಯ ಶುಕಾಚಾರ್ಯರು. ಗಿಳಿ ರೂಪದಲ್ಲಿ ಘೃತಾಚಿ ಬಂದಿದ್ದಾಳೆ. ಈ ನಿಮಿತ್ತವನ್ನ ಇಟ್ಟುಕೊಂಡು ಪರಮಾತ್ಮ ಸಂತಾನವನ್ನ ಪಡೆದಿದ್ದಾನೆ, ತನ್ನ ಸಂಕಲ್ಪದಿಂದ ಪಡೆದಿದ್ದಾನೆ. ಆ ಮಗನ ಹೆಸರೇ ಶುಕಾಚಾರ್ಯರು. ಆ ಶುಕಾಚಾರ್ಯರು ವೇದವ್ಯಾಸದೇವರ ಆ ಸೃಷ್ಟಿ. ಆ ಶುಕಾಚಾರ್ಯರು ಪರಮಾತ್ಮನಿಂದ ತತ್ವೋಪದೇಶವನ್ನು ಪಡೆದಿದ್ದಾರೆ. ಉಪದೇಶವನ್ನು ಪಡೆದು ಅವರು ಹೊರಟ್ರಂತೆ. ಸ್ವಾಮಿ, ನಿನ್ನಿಂದ ಉಪದೇಶ ಪಡೆದಿದ್ದೇನೆ, ಇದನ್ನ ಇನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಉಪದೇಶವನ್ನು ಪಡೆದ ಮೇಲೆ ಆ ಧರ್ಮಗಳ ಪಾಲನೆಯನ್ನು ಮಾಡಿದ ಅನುಷ್ಠಾನಕ್ಕೆ ತರಬೇಕು. ನಾನು ಅವಧೂತ ಚರ್ಯೆಯಲ್ಲಿ ಹೊರಡುತ್ತೇನೆ ಅಂತ ಎದ್ದು ನಿಂತು ಹೊರಟ್ರಂತೆ. ಎಂ ಪ್ರವ್ರಜಂತಂ ಅನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ವೇದವ್ಯಾಸ ದೇವರು ಅಯ್ಯೋ ಮಗನೇ ಹೊರಟಿಯಾ ಅಂತ ಅವ್ರು ಕರೆದ್ರಂತೆ. ಶುಕ ಅಂತಂದ್ರಂತೆ. ಅದಕ್ಕೆ ಅವರು ಹೊರಟಾಗಿದೆ. ಇವರು ತಂದೆ ಮಗನ ವಿರಹದಲ್ಲಿ ಕರೀತಾರಲ್ಲ, ಆ ರೀತಿಯಲ್ಲಿ ವೇದವ್ಯಾಸ ದೇವರು ಕರೆದರಂತೆ. ಪರಮಾತ್ಮನಿಗೆ ಅವನಿಗೆ ವಿರಹ ಇಲ್ಲ, ವಿಯೋಗ ಇಲ್ಲ, ವಿಯೋಗದ ದುಃಖ ಅಂತೂ ಇಲ್ಲವೇ ಇಲ್ಲ. ಸರ್ವಾಂತರ್ಯಾಮಿಯಾದ ಪರಮಾತ್ಮನಿಗೆ ಎಲ್ಲಿದ ವಿಯೋಗ? ಮತ್ತಿನ ಮಗನ ಮೇಲಿನ ವ್ಯಾಮೋಹನ ಪರಮಾತ್ಮನಿಗೆ. ಅವನೇ ಗೀತೋಪದೇಶ ಮಾಡಿದವನು, ಅವನೇ ಭಾಗವತೋಪದೇಶ ಮಾಡಿದವನು, ಅವನಿಗೆಲ್ಲಿಯ ವ್ಯಾಮೋಹ. ಹಾಗಾದರೆ ಕರೆದದ್ದು ಯಾಕೆ ಅಂದರೆ ಶುಕಾಚಾರ್ಯರು ಎಂಥವರು ಅನ್ನೋದನ್ನು ತಿಳಿಸಬೇಕಾಗಿದೆ. ಅವ್ರು ಹೊರಟ್ರಂತೆ. ದೂರಕ್ಕೆ ಹೊರಟಾಗ ಶುಕ ಅಂತ ಕರೆದ್ರಂತೆ ಪರಮಾತ್ಮ ವೇದವ್ಯಾಸರು. ಕರೆದಾಗ ಓ ಅಂತಂದಿದ್ದಾರಂತೆ. ಎಲ್ಲಿದ ಧ್ವನಿ ಬಂತು ಅಂದರೆ
ಸುತ್ತಮುತ್ತಲಿರುವ ಮರಗಿಡಗಳಿಂದಲೂ ಪ್ರತಿಧ್ವನಿ ಬರುತ್ತಾ ಇದೆ. ಓ ಅಂತನೋ ಪ್ರತಿಧ್ವನಿ ಬರುತ್ತಾ ಇದೆ. ತರವಹ ಅಭಿನೇದುಹು, ಸುತ್ತಲಿರುವಂತಹ ವೃಕ್ಷಗಳು ಅದಕ್ಕೆ ಪ್ರತಿಸ್ಪಂದನವನ್ನು ಮಾಡ್ತಾ ಇವೆ. ಯಾಕೆ? ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ, ಎಲ್ಲ ಭೂತಗಳಲ್ಲಿ ನೆಲೆಸಿರುವಂಥವರು ಶುಕಾಚಾರ್ಯರು. ಯಾಕೆ? ಮನೋಭಿಮಾನಿಗಳಾದ ಮಹರುದ್ರ ದೇವರು ಶುಕಾಚಾರ್ಯರು. ಅಂತಹ ಶುಕಾಚಾರ್ಯರು ಅಂತಹ ವೇದವ್ಯಾಸರಿಂದ ಇದನ್ನು ಯಾಕೆ ಕೇಳಿದ್ದಾರೆ ಅಂತಂದರೆ, ಇದು ಕೃಷ್ಣನ ಮಹಿಮೆಯಾದ್ದರಿಂದ ಕೇಳಿದ್ದಾರೆ, ಭಗವಂತನ ಮಹಿಮೆಯಾದ್ದರಿಂದ ಕೇಳಿದ್ದಾರೆ. ಕೇಳಿದ್ದು ಮಾತ್ರ ಅಲ್ಲ, ಅದನ್ನು ಆನಂದ ಪಡ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೇಳಿ ಹೊರಟಿದ್ದಾರೆ. ಅಂತಹ ಸೂತ ಪುರಾಣಿಕರು ಹೇಳ್ತಾರೆ, ಇಂತಹ ಶ್ರೇಷ್ಠವಾದ ಶ್ರೀಮದ್ ಭಾಗವತದ ಶ್ರವಣವನ್ನ ಶುಕಾಚಾರ್ಯರು ಆ ವೇದವ್ಯಾಸ ದೇವರಿಂದ ಮಾಡಿ ನಂತರದಲ್ಲಿ ಪರೀಕ್ಷಿತ್ ರಾಜರಿಗೆ ಉಪದೇಶವನ್ನು ಮಾಡ್ತಾರೆ. ಅದು ಹೇಗೆ ಬಂತು ಪರೀಕ್ಷಿತ್ ರಾಜರಿಗೆ, ಅದಕ್ಕೆ ಇತಿಹಾಸವನ್ನು ಹೇಳ್ತೇನೆ ಕೇಳು ಅಂತ ಆ ಸೂತ ಪುರಾಣಿಕರು ಶೌನಕರನ್ನು ಕುರಿತು ಉಪದೇಶ ಮಾಡ್ತಾ, ಹಿಂದೆ ಭಯಂಕರವಾದ ಯುದ್ಧ ನಡೆಯಿತು. ಕೌರವರಿಗೂ ಪಾಂಡವರಿಗೂ ಭಯಂಕರವಾದಂತಹ ಯುದ್ಧ. ಆ ಯುದ್ಧದಲ್ಲಿ ಕೃಷ್ಣ ಸಾರಥ್ಯವನ್ನ ಮಾಡಿ ಪಾಂಡವರಿಗೆ ಜಯ ಸಿಗುವಂತೆ ಅನುಗ್ರಹ ಮಾಡಿದ. ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ರಾತ್ರಿಯ ವೇಳೆಯಲ್ಲಿ ಬಂದು ಅವರು ಎಲ್ಲ ಮಕ್ಕಳ ಹತ್ಯೆಯನ್ನ ಮಾಡಿದ್ದಾರೆ. ಸಿಟ್ಟಿನಿಂದ ಮರುದಿವಸ ಅರ್ಜುನ ಹೊರಟಂತೆ ಕೃಷ್ಣನ ಹತ್ರ ಕೇಳ್ತಾನೆ, ಏನು ಮಾಡಬೇಕು, ನಡಿ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ಅಶ್ವತ್ಥಾಮಾಚಾರ್ಯರು ಅವರನ್ನು ಅಟ್ಟಿಸಿಕೊಂಡು ಹೋಗಿ ಯುದ್ಧ ಆಯಿತು. ಯುದ್ಧ ಆಗುವಾಗ ಬ್ರಹ್ಮಾಸ್ತ್ರದ ಪ್ರಯೋಗ ಆಯಿತು. ಕೃಷ್ಣ ಸುಡುತ್ತಾ ಇದೆ, ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಸರಿ, ಇವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ವೇದವ್ಯಾಸದೇವರು ಉಪಶಮನಗೊಳಿಸಬೇಕು ಅಂತ ಹೇಳಿದರು. ಅದಕ್ಕೆ ಅರ್ಜುನ ಅದರ ಉಪಸಂಹಾರವನ್ನು ತಾನು ಮಾಡಿದ. ಅಶ್ವತ್ಥಾಮಾಚಾರ್ಯ ಉಪಸಂಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಬ್ರಹ್ಮಚರ್ಯವನ್ನು ಕಳ್ಕೊಂಡಿದ್ದಾರೆ. ಅವರು ಉಪಸಂಹಾರ ಮಾಡಲಿಕ್ಕೆ ಅಸ್ತ್ರ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಅದರ ಉಪಸಂಹಾರ ಮಾಡಲಿಕ್ಕೆ ಹೆಚ್ಚಿನ ಶಕ್ತಿ ಬೇಕು, ಆಗ್ತಾ ಇಲ್ಲ ಅವರಿಗೆ. ಆ ಸಂದರ್ಭದಲ್ಲಿ ಅದನ್ನು ನೀನೇ ಉಪಸಂಹಾರ ಮಾಡುವಂತ ಪರಮಾತ್ಮ ಹೇಳಿದಾಗ ಅರ್ಜುನ ಉಪಸಂಹಾರವನ್ನು ಮಾಡಬೇಕು ಅಂತಂದ್ರೂ ಅಶ್ವತ್ಥಾಮಾಚಾರ್ಯ ಉಪಸಂಹಾರ ಮಾಡುವ ಅಪೇಕ್ಷೆ ಇರಲಿಲ್ಲಂತ. ಅವರು ಅದನ್ನ ಪಾಂಡವ ಸಂತತಿಗೆ ಹೋಗಲಿ ಅಂತ ಹೇಳಿದ್ದಾರೆ. ಇಲ್ಲಿ ಅಶ್ವತ್ಥಾಮಾಚಾರ್ಯನ ಎಳೆಕೊಂಡು ಬಂದಿದ್ದಾರೆ. ಬಂದು ಕಟ್ಟಿ ಹಾಕಿ ತಂದು ದ್ರೌಪದಿಯ ಹತ್ತಿರ ತಂದು ಹಾಕಿ, ನಿನ್ನ ಮಕ್ಕಳನ್ನು ಕೊಂದಂತಹ ಅಶ್ವತ್ಥಾಮರ ಗತಿಯನ್ನು ನೋಡು, ಶಿರಚ್ಛೇದ ಮಾಡಲಿಲ್ಲ ಈಗ ಅಂತ ಕೇಳ್ತಾರೆ. ಆವಾಗ ದ್ರೌಪದಿ ದೇವಿಯರಂತಾರೆ, ಬೇಡ, ಗೌತಮಿ ಪತಿದೇವತಾ ಆ ಕೃಪಿ ಅಂದರೆ ದ್ರೋಣಾಚಾರ್ಯರ ಮಡದಿ, ನಾನು ಮಕ್ಕಳನ್ನು ಕಳ್ಕೊಂಡು ಯಾವ ದುಃಖವನ್ನು ಪಡ್ತಾ ಇದ್ದೇನೆ ಅಂತಹ ದುಃಖವನ್ನ ಅವಳು ಅನುಭವಿಸೋದು ಬೇಡ ಅಂತ ದ್ರೌಪದಿ ದೇವಿ ಆ ಸಂದರ್ಭದಲ್ಲಿ ಅಂತಹ ಮಾತನ್ನು ಹೇಳ್ತಾರೆ. ಇವರು ಯಾರು? ನಿಮ್ಮ ಗುರುಪುತ್ರ. ಗುರುಪುತ್ರ ಆದ್ದರಿಂದ ಗುರುಗಳಂತೆ ಪೂಜ್ಯರು, ಅವರನ್ನು ಗೌರವಿಸಬೇಕು ಹೊರತಾಗಿ ಅವರ ಸಂಹಾರ ಮಾಡೋದು ಧರ್ಮ ಅಲ್ಲ ಅಂತ ದ್ರೌಪದಿ ದೇವಿ ಅಂತಾರಂತೆ. ಅರ್ಜುನ ಕೃಷ್ಣನ ಹತ್ರ ಕೇಳ್ತಾನೆ, ಕೃಷ್ಣ ಏನ್ ಮಾಡಬೇಕು? ಆತತಾಯಿನ ಮನ್ಯ ಆಯಾಂತಂ ಹನ್ಯಾದೇವ ಅವಿಚಾರಯನ್ನಂತಂದ. ಆತತಾಯಿ ಒಂದು ಮಾತನ್ನ ಹೇಳ್ತಾನೆ. ಆತತಾಯಿ, ಯಾರು ಆತತಾಯಿ ಇದ್ದಾರೋ ಅವರನ್ನ ವಿಚಾರ ಮಾಡದೆ ಕೊಂದು ಬಿಡಬೇಕು ಅಂತ. ಆತತಾಯಿ ಅಂತಂದ್ರೆ ಯಾರು? ಅಗ್ನಿದಹ ಗರದಷ್ಟೇ, ಯಾರು ಬೆಂಕಿ ಕೊಟ್ಟಿದ್ದಾರೆ, ಯಾರು ವಿಷವನ್ನು ಕೊಟ್ಟಿದ್ದಾರೆ, ಯಾರು ಸಂಪತ್ತಿನ ಅಪಹಾರವನ್ನು ಮಾಡಿದ್ದಾರೆ, ಯಾರು ಸ್ತ್ರೀಯರ ಅಪಹಾರವನ್ನು ಮಾಡಿದ್ದಾರೆ, ಇಂಥವರನ್ನು ಆತತಾಯಿ ಅಂತ ಕರೀತಾರೆ. ಇವರು ಮಕ್ಕಳನ್ನೆಲ್ಲ ಸಂಪತ್ತನ್ನು ಅಪಹಾರ ಮಾಡಿದ ವ್ಯಕ್ತಿ. ಮಲಗಿದಾಗ ಯುದ್ಧದಲ್ಲಿ ರಣರಂಗದಲ್ಲಿ ಎಲ್ಲ ಮಲಗಿದಂತಹ ಮಕ್ಕಳನ್ನ ಹತ್ಯೆ ಮಾಡಿದಂತಹ ವ್ಯಕ್ತಿ. ಇಂಥವರನ್ನ ಕೊಂದು ಬಿಡೋದು ನ್ಯಾಯ ಕೃಷ್ಣ. ಆವಾಗ ಅರ್ಜುನ ಕೇಳ್ತಾನಂತೆ, ಸ್ವಾಮಿ ನೀನು ಹೇಳ್ತಿ ಆತತಾಯಿ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಿ, ಆಮೇಲೆ ಈ ಕಡೆ ದ್ರೌಪದಿ ಹೇಳ್ತಾ ಇರುವ ಮಾತು ಗುರುಪುತ್ರ ಅವನನ್ನು ಕೊಲ್ಲಬಾರದು ಅಂತ. ಈಗ ನಾನು ಮಾಡಬೇಕಾದ ನನ್ನ ಕರ್ತವ್ಯ ಕೊಲ್ಲಬೇಕಾ ಕೊಲ್ಲಬಾರದ ಅಂತ ಕೇಳಿ, ಅದಕ್ಕೆ ನಿರ್ಣಯ ನೀನು ಮಾಡು ಅಂತ ಕೃಷ್ಣ ಬಿಟ್ಟಂತೆ. ನೀನು ನಿರ್ಣಯ ಮಾಡು. ಎರಡೂ ಧಾರ್ಮಿಕ ವಚನಗಳೇ.
ಆತ ತಾಯಿಯನ್ನು ಕೊಲ್ಲಬೇಕು ಅಂತನ್ನೋದು ಧರ್ಮ. ಅದೇ ರೀತಿಯಲ್ಲಿ ಗುರುಪುತ್ರನನ್ನು ಕೊಲ್ಲಬಾರದು ಅಂತನ್ನೋದು ಧರ್ಮ. ಈ ಎರಡು ಧರ್ಮಗಳು, ಇದಕ್ಕೆರಡಕ್ಕೂ ವಿರೋಧ ಇದೆ. ಅದಕ್ಕೆ ಏನು ಮಾಡಬೇಕು? ಇಂತಹ ಧರ್ಮ ಸಂಕಟ ಅನೇಕ ಬಾರಿ ನಮಗೆ ಬರ್ತಾ ಇರ್ತದೆ. ಧರ್ಮ ಸಂಕಟ. ಇಂತಹ ಧರ್ಮ ಸಂಕಟದಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ಅರ್ಜುನನಿಗೆ ಕೃಷ್ಣ ಬಿಟ್ಟನಂತೆ, ನೀನು ಏನು ಮಾಡ್ತಿ ಮಾಡು, ನಿರ್ಣಯ ನಿನ್ನದು ಅಂತಂದಂತೆ. ಆವಾಗ ಅವನ ಶಿರೋಮಣಿಯನ್ನು ಕಿತ್ತಿ ಅವನಿಗೆ ಅವಮಾನವನ್ನು ಮಾಡಿ ಕಳಿಸ್ತಾರೆ. ಅವಮಾನ, ಒಬ್ಬ ವ್ಯಕ್ತಿಯ ಅವಮಾನ ಅವನ ಹತ್ಯೆ ಮಾಡಿದಂತೆ. ಇಲ್ಲಿ ಪ್ರತ್ಯಕ್ಷವಾಗಿ ಹತ್ಯೆ ಮಾಡಲಿಲ್ಲ, ಆದರೆ ಅವಮಾನ ಮಾಡಿದ್ದಾಯಿತು. ಅದರಿಂದ ಹತ್ಯೆಯನ್ನು ಮಾಡಿದಂತೆಯೂ ಆಯಿತು, ಮಾಡದೇ ಇರುವಂತೆಯೂ ಆಯಿತು. ಇಂತಹ ಒಂದು ಈ ಆಪತ್ತಿನ ಸಂದರ್ಭದಲ್ಲಿ, ಧರ್ಮ ಸಂಕಟದ ಸಂದರ್ಭದಲ್ಲಿ ಪಾಂಡವರ ಚರಿತ್ರೆ ನಮಗೆ ಆದರ್ಶ ಆಗುತ್ತೆ. ಪಾಂಡವರು ಏನು ಮಾಡಿದ್ದಾರೆ, ಧರ್ಮಜ್ಞರು ಪಾಂಡವರು. ಹೀಗಾಗಿ ಅವರು ಏನು ಮಾಡಿದ್ದಾರೆ, ಭೀಮ ಹೇಳಿರುವ ಮಾತು, ದ್ರೌಪದಿ ಹೇಳಿರುವ ಮಾತು, ಎರಡೂ ಮಾತುಗಳನ್ನು ಪಾಲನೆಯನ್ನು ಮಾಡ್ತಾ ಮಣಿಂಜಹಾರ ಮೂರ್ಧನ್ಯಂ ದ್ವಿಜಸ್ಯ ಸಹ ಮೂರ್ಧಜಂ ಹಾಗೆ ಮಾಡಿ ಬಿಟ್ಟಿದ್ದಾರೆ. ಆದರೆ ಅಶ್ವತ್ಥಾಮಾಚಾರ್ಯರಿಗೆ ಸಿಟ್ಟು ಹೋಗಿರಲಿಲ್ಲ. ಅಶ್ವತ್ಥಾಮಾಚಾರ್ಯ ಬ್ರಹ್ಮಾಸ್ತ್ರವನ್ನು ಉತ್ತರೆಯ ಗರ್ಭಕ್ಕೆ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಆವಾಗ ಇಡೀ ಕುರು ಪಾಂಡವರ ವಂಶ ಏನಿದೆ, ಆ ವಂಶಕ್ಕೆ ಒಂದು ಕುಡಿ ಇದ್ದದ್ದು ಅಂತಂದರೆ ಉತ್ತರೆಯ ಗರ್ಭ. ಎಲ್ಲ ಮಕ್ಕಳು ಮರಣವನ್ನು ಹೊಂದಿಬಿಟ್ಟಿದ್ದಾರೆ, ಯಾರೂ ಉಳಿದಿರಲಿಲ್ಲ. ಶರವತ್ರಾತ ಅವನೊಬ್ಬನು ಉಳಿದಿದ್ದ, ಅವನು ದೇವಲೋಕಕ್ಕೆ ಹೋಗಿಬಿಟ್ಟಿದ್ದಾನೆ. ಶರವತ್ರಾತ ಅಂತ ರುದ್ರದೇವರೇ ರಕ್ಷಣೆ ಮಾಡಿದ್ದಾನೆ, ಭೀಮಪುತ್ರ ಅವನು. ಅವನನ್ನು ಭೀಮಸೇನ ದೇವರಿಗೆ ದ್ರೌಪದಿಯಲ್ಲಿ ಹುಟ್ಟಿದಂಥವನು ಶರವತ್ರಾತ. ಅವನನ್ನು ರುದ್ರದೇವರು ಕೈಲಾಸ ಕರ್ಕೊಂಡು ಹೋಗಿದ್ದಾರೆ. ಅವನೊಬ್ಬನು ಉಳಿದಿರ್ತಾನೆ, ಆದರೆ ಅವನ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಇನ್ನು ಉಳಿದ ಯಾವ ಮಕ್ಕಳು ಕೂಡ ಇಲ್ಲ, ಎಲ್ಲ ಮಕ್ಕಳು ಕೂಡ ಮರಣವನ್ನು ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಆ ಉತ್ತರೆಯ ಗರ್ಭಕ್ಕೆ, ಅಭಿಮನ್ಯುವಿನ ಮಡದಿ ಉತ್ತರೆಯ ಗರ್ಭಕ್ಕೆ ಪ್ರಯೋಗವನ್ನು ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯ ಬ್ರಹ್ಮಾಸ್ತ್ರವನ್ನು. ಉತ್ತರೆ ಓಡಿ ಬರ್ತಾಳೆ, ಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾಳೆ, ಕೃಷ್ಣ ಪಾಹಿ ಪಾಹಿ ಮಹಾಬಾಹೋ ದೇವದೇವ ಜಗತ್ಪತೆ ನಾಣ್ಯಂ ತದ ಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ಪರಮಾತ್ಮ, ನೀನು ರಕ್ಷಣೆ ಮಾಡು, ರಕ್ಷಕನಾದಂಥವ್ರು ನೀನು, ಮಹಾಬಾಹೋ ಅಂತಾರೆ. ನಿನ್ನ ಇವತ್ತು ಬಲಿಷ್ಠರಾದವರು ಅನೇಕರು ಇರ್ತಾರೆ, ಆದರೆ ಪರಮಾತ್ಮನಂತೆ ಯಾರೂ ಕೂಡ ಇಲ್ಲ. ಆಪತ್ತಿನ ಸಂದರ್ಭದಲ್ಲಿ ರಕ್ಷಣೆಯನ್ನು ಪರಮಾತ್ಮನಂತೆ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಪರಮಾತ್ಮನಲ್ಲಿ ಕೇಳಿಕೊಳ್ಳುತ್ತಾಳೆ ಉತ್ತರಾದೇವಿ, ನಿನ್ನ ಹೊರತಾಗಿ ನನಗೆ ಅಭಯ ಯಾರಿಂದಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕಾದಾಟವೇ. ಯತ್ರ ಮೃತ್ಯು ಪರಸ್ಪರಂ, ಒಬ್ಬರು ಇನ್ನೊಬ್ಬರು ಹೊಡೆದಾಡಿಕೊಂಡು ಸಾಯ್ತಾ ಇರ್ತಾರೆ. ಇದರಲ್ಲಿ ನಾನು ರಕ್ಷಣೆ ಕೇಳಿದರೆ ಯಾರಿಂದ ನನಗೆ ಮೃತ್ಯು ಬರ್ತದೆ ಗೊತ್ತಿಲ್ಲ. ನಾನು ಯಾರ ಹತ್ರ ರಕ್ಷಣೆ ಕೇಳ್ತೇನೆ ಅವರಿಂದ ನನಗೆ ಮೃತ್ಯು ಬರುವ ಸಾಧ್ಯತೆ ಇರುತ್ತದೆ. ಅಷ್ಟು ಭಯಂಕರವಾಗಿದೆ ಈ ಜಗತ್ತು ಅಂತಾಳೆ ಉತ್ತಾರೆ. ನಿನ್ನ ಹೊರತಾಗಿ ರಕ್ಷಕರಾದವರು ಯಾರಿಲ್ಲ. ಕಾಮಂ ದಹತು ಮಾಂನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಈ ಬ್ರಹ್ಮಾಸ್ತ್ರ ನನಗೇನೋ ಹೊಟ್ಟೆ ಒಳಗೆ ಸುಡ್ತಾ ಇದೆ, ಅದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇದು ಅಸ್ತ್ರ ಅಂತ ಅನ್ನಿಸ್ತಾ ಇದೆ. ಈ ಅಸ್ತ್ರ ನನ್ನನ್ನು ಸುಟ್ಟು ಹಾಕಲಿ, ತೊಂದರೆ ಇಲ್ಲ, ಆದರೆ ನನ್ನ ಗರ್ಭಪಾತ ಆಗೋದು ಬೇಡ ಅಂತ. ಅದು ನೋಡಿ, ಆ ವೀರ ಸ್ತ್ರೀ ಅವಳು ಉತ್ತರೆ ವಿರಾಟ್ ರಾಜನ ಮಗಳು, ಕ್ಷತ್ರಿಯ ಜಾತಿಯ ಆ ಹೆಣ್ಣು. ಸಹಜವಾಗಿ ಅವಳಲ್ಲಿರುವಂತಹ ಮನೋಭಾವ ಎಂಥದ್ದು, ಎಂತಹ ಧೈರ್ಯ, ಎಂತಹ ಒಂದು ಮನಸ್ಥಿತಿ. ನಾನು ಸತ್ರು ಚಿಂತೆ ಇಲ್ಲ, ನನ್ನ ಗರ್ಭಕ್ಕೆ ಏನಾಗಬಾರದು, ಹಾನಿಯಾಗಬಾರದು ಅಂತ. ಅಂದರೆ ನಮ್ಮ ವಂಶ ವೃದ್ಧಿಯಾಗಬೇಕು ಅಂತನ್ನುವ ಆ ಉದಾತ್ತವಾದ ಮನೋಭಾವ ಅವಳಿಗೆ. ಅವಳು ಆ ಮಾತನ್ನು ಹೇಳಿದಾಗ ಕೃಷ್ಣ ಯಾವ ಭಯ ಬೇಡ ನಿನಗೆ ಅಂತ ಹೇಳಿ ಕೃಷ್ಣ ಅವನು ರಕ್ಷಣೆಯನ್ನು ಮಾಡುತ್ತಾನೆ. ಹೇಗೆ ರಕ್ಷಣೆಯನ್ನು ಮಾಡುತ್ತಾನೆ? ಪರಮಾತ್ಮ ಉತ್ತರೆಯ ಉದರ ಪ್ರವೇಶವನ್ನು ಮಾಡಿ ಗದಾಪಾಣಿಯಾಗಿ ಆ ಗರ್ಭದ ಸುತ್ತಲೂ ಕೂಡ ಸಂಚಾರ ಮಾಡ್ತಾನೆ. ಪರಮಾತ್ಮ ಸಂಚಾರ ಮಾಡ್ತಾ ಅದು ಆ ಬ್ರಹ್ಮಾಸ್ತ್ರ ತಾಗಿ ಶಿಶು ಮರಣವನ್ನು ಹೊಂದಿಬಿಟ್ಟಿರುತ್ತೆ, ಸತ್ತೋಗಿರುತ್ತೆ ಆ ಶಿಶು. ಆ ಸಂದರ್ಭದಲ್ಲಿ ಕೃಷ್ಣ ಒಳಗೆ ಪ್ರವೇಶ ಮಾಡಿ ಬದುಕಿಸ್ತಾನೆ. ಬದುಕಿಸೋದು ಮಾತ್ರ ಅಲ್ಲ, ಬದುಕಿಸಿದ ಮೇಲೆ ಮತ್ತೆ ಅಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ, ಅವನಿಗೆ ರಕ್ಷಣೆಯನ್ನು ಕೊಡ್ತಾ ಇರ್ತಾನೆ. ಅದು ಅಸ್ತ್ರದ ಪ್ರಭಾವ ಅಲ್ಲಿಗೆ ಮುಗಿಯೋದಿಲ್ಲ. ಎಲ್ಲಿಯ ತನಕ ಇರ್ತದೆ ಅಂತಂದರೆ,
ಆ ಪರೀಕ್ಷಿತ ಹುಟ್ಟುವ ಕಾಲದಲ್ಲಿಯೂ ಕೂಡ ಅದರ ಪ್ರಭಾವ ಇರುತ್ತದೆ, ಹುಟ್ಟುವ ಹೊತ್ತಿನಲ್ಲಿ ಮತ್ತೆ ಮರಣ ಆಗಿರುತ್ತದೆ. ಆವಾಗ ಮತ್ತೆ ಕೃಷ್ಣ ಉಜ್ಜೀವನಗೊಳಿಸ್ತಾನೆ ಅಂತ. ಅಂದ್ರೆ ಶಸ್ತ್ರಕ್ಕೂ ಅಸ್ತ್ರಕ್ಕೂ ಇರೋ ವ್ಯತ್ಯಾಸ ಎಂಥದ್ದು ನೋಡಿ. ಅವತ್ತಿನ ಕಾಲದಲ್ಲಿ ಅವರಿಗಿದ್ದಂತಹ ಶಕ್ತಿ ಎಂಥದ್ದು. ಅವರು ಅಸ್ತ್ರ ಪ್ರಯೋಗ ಮಾಡಿದರೆ, ಅವರು ಯಾವತ್ತು ಅಸ್ತ್ರ ಪ್ರಯೋಗ ಮಾಡಿದ್ದು? ಗರ್ಭದಲ್ಲಿ ಶಿಶು ಇದ್ದಾಗ ಅಸ್ತ್ರ ಪ್ರಯೋಗ ಆಗಿದೆ. ಅದು ಅಸ್ತ್ರ ಪ್ರಯೋಗ ಮಾಡಿದರೆ, ಹೊರಗಿನಿಂದ ಅಸ್ತ್ರ ಪ್ರಯೋಗ ಮಾಡಿದರೆ ಹೊಟ್ಟೆಯನ್ನು ಸೀಳ್ಕೊಂಡು ಒಳಗೆ ಹೋಗಲ್ಲ, ಅದು ಹೊಟ್ಟೆ ಒಳಗೆ ಪ್ರವೇಶ. ಅದು ಹೊರಗಡೆಯಿಂದ ಕಾಣಿಸೋದಿಲ್ಲ. ಹೊಟ್ಟೆ ಒಳಗಡೆ ಪ್ರವೇಶ ಮಾಡ್ತಾ ಇರೋದು ಅಂತ ಅನ್ನೋದೇ ಕಾಣಿಸೋದಿಲ್ಲ. ಕಾಣಿಸದಂತೆ ಪ್ರವೇಶ. ಅವಳು ಸಾಯೋದಿಲ್ಲ, ಗರ್ಭವನ್ನು ಮಾತ್ರ ನಾಶಪಡಿಸ್ತಾ ಇದೆ. ಒಳಗೆ ಅವಳನ್ನು ಸುಡ್ತಾ ಇಲ್ಲ, ಗರ್ಭವನ್ನು ಮಾತ್ರ ಸುಡ್ತಾ ಇದೆ. ಆಮೇಲೆ ಅಷ್ಟಾಗಿಯೂ ಕೂಡ ಕೃಷ್ಣ ಆವಾಗ ಉಪಶಮನಗೊಳಿಸಿದ ಮೇಲೂ ಕೂಡ, ತಿಂಗಳು ಕಳೆದ ಮೇಲೂ ಕೂಡ ನಂತರದಲ್ಲಿ ಅದರ ಪ್ರಭಾವ ಇದೆ ಅಂತಂದ್ರೆ ಅಸ್ತ್ರದ ಮಹಿಮೆ ಎಂಥದ್ದು. ಎಷ್ಟು ದಿನಗಳ ತನಕ ಅದರ ವ್ಯಾಪಾರ ಇರುತ್ತದೆ. ಕೃಷ್ಣ ಆವಾಗಲೂ ಕೂಡ ಮತ್ತೆ ಅವನನ್ನು ಜೀವನಗೊಳಿಸಿ ಅವನನ್ನು ಬದುಕಿಸ್ತಾ ಇದ್ದಾನೆ. ಈ ರೀತಿಯಲ್ಲಿ ಅಮೋಘವಾದ ವ್ಯಾಪಾರ. ದೇವರಿಗೆ ನಾವು ಶರಣಾಗತರಾಗಬೇಕು ಅಂತ. ಇಲ್ಲಿ ನೋಡಿ, ಉತ್ತರೆ ಅವಳಿಗೆ ಬಂದಂತಹ ಆಪತ್ತು ಎಂಥದ್ದು. ಲೋಕದ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಅವಳು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಸಹಾಯಕಳು. ಯಾರ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಈ ಸಂದರ್ಭದಲ್ಲಿ ನಮಗೆ ಎಷ್ಟೋ ಬಾರಿ ಅನ್ನಿಸ್ತಾ ಇರ್ತದೆ, ನಮಗೆ ಯಾರಿದ್ದಾರೆ? ಈ ಮಾತನ್ನು ತೆಗಿಬೇಕು ನಾವು. ನಮಗೆ ಯಾರಿದ್ದಾರೆ ಅನ್ನೋದನ್ನು ಬಿಟ್ಟು ನಮಗೆ ದೇವರಿದ್ದಾನೆ ಅನ್ನೋ ಎಚ್ಚರ ಬೇಕು. ಈ ಉತ್ತರೆಯನ್ನ ರಕ್ಷಣೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇತ್ತು? ಗಂಡ ಇಲ್ಲವೇ ಇಲ್ಲ. ಅಭಿಮನ್ಯು ಮೊದಲೇ ಮರಣವನ್ನು ಹೊಂದಿದ್ದಾನೆ ಯುದ್ಧದಲ್ಲಿ. ಇನ್ನ ಮಾವಂದಿರು ಇಷ್ಟು ಜನ ಇದ್ದಾರೆ, 5 ಜನ ಮಾವಂದಿರಿದ್ದಾರೆ. ಯಾರಾದ್ರೂ ರಕ್ಷಣೆ ಮಾಡ್ತಾರಾ? ಆಗೋದಿಲ್ಲ. ಭೀಮಸೇನ ದೇವರು ರಕ್ಷಣೆ ಮಾಡಬಹುದಿತ್ತು ಕೇಳಿದರೆ. ಆದರೆ ಭೀಮಸೇನ ದೇವರು ರಕ್ಷಣೆ ಮಾಡಬೇಕು, ಪರಮಾತ್ಮನ ಅನುಗ್ರಹದಿಂದಲೇ ರಕ್ಷಣೆ ಮಾಡಬೇಕು. ನೇರವಾಗಿ ಪರಮಾತ್ಮನ ಬಳಿಗೇನೆ ಬರ್ತಾ ಇದ್ದಾಳೆ ಉತ್ತಾರೆ. ಪರಮಾತ್ಮನಿಗೆ ಅಘಟಿತ ಘಟನಾಪಟತ್ವ, ಏನು ಬೇಕಾದರೂ ಮಾಡಬಲ್ಲ. ಉಳಿದವರು ಯಾರೂ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಪರಮಾತ್ಮ ರಕ್ಷಣೆಯನ್ನ ಮಾಡಿದ್ದಾನೆ. ಹೀಗೆ ಕೆಲವು ಸಂದರ್ಭಗಳಿವೆ. ಈ ವೈದ್ಯರು ಕೆಲವು ಸಂದರ್ಭಗಳಲ್ಲಿ ಹೇಳಿದಂತಹ ನಮ್ಮ ಆತ್ಮೀಯರು ಒಬ್ಬರು, ಅವರಿಗೆ ಶಿಶುವಿಗೆ ಭಾರಿ ತೊಂದರೆ ಇದೆ, ನೀವು ತೆಗೆಸ್ಬಿಡಬೇಕು ಅಂತ ವೈದ್ಯರು ಹೇಳಿದ್ರು. ಆರೋಗ್ಯದ ತೊಂದರೆ ಇದೆ, ತೆಗೆಸ್ಬಿಡಬೇಕು ಅಂತ. ಇಲ್ಲ ಅಂತಂದ್ರೆ ನಿಮಗೇ ಆಪತ್ತಿದೆ, ಮಗುವನ್ನು ತೆಗೆಸಲಿಲ್ಲ ಅಂತಾದರೆ ನಿಮಗೂ ತೊಂದರೆ ಇದೆ ಅಂತ ಅಷ್ಟರ ಮಟ್ಟಿಗೆ ಹೇಳಿದ್ರು. ನಮ್ಮ ಗುರುಗಳ ಹತ್ರ, ಸ್ವಾಮಿಗಳ ಹತ್ರ, ಪೇಜಾವರ ಸ್ವಾಮಿಗಳು, ವಿಶ್ವೇಶ್ವರ ಹತ್ರ ಬಂದರೆ, ಖಂಡಿತವಾಗಿಯೂ ಬೇಡ, ನಾನು ನಿಮಗೆ ಮಂತ್ರಾಕ್ಷತೆ ಕೊಡ್ತೇನೆ, ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಗಂಧವನ್ನು ಕೊಟ್ಟು ಮಂತ್ರಾಕ್ಷತೆಯನ್ನು ನೀಡಿ, ದಿನನಿತ್ಯವೂ ಕೂಡ ಇಂತಹ ಜಪವನ್ನು ಮಾಡಿ ಅಂತ ಹೇಳಿ ಮಂತ್ರವನ್ನು ಹೇಳಿ ಅನುಗ್ರಹ ಮಾಡಿದರೆ ಒಳ್ಳೆ ಆರೋಗ್ಯಯುತವಾದಂತಹ ಮಗುವಿನ ಜನನ. ಅಂದರೆ ದೈವೀ ಶಕ್ತಿ ಅಂಥದ್ದಿದೆ. ನಮಗೆ ಅದು ವಿಶ್ವಾಸ ಬೇಕು. ವಿಶ್ವಾಸದಿಂದ ನಾವು ಪ್ರವೃತ್ತಿಯನ್ನು ಮಾಡಿದರೆ, ಅವತ್ತು ಉತ್ತರೆಗೆ ಹಾಗಾಯಿತು ಅಂತಂದರೆ ಇವತ್ತಿಗೂ ಆಗ್ತದೆ. ನಮಗೆ ಆ ವಿಶ್ವಾಸ ಬೇಕು, ಜೊತೆಯಲ್ಲಿ ಆ ಅನುಷ್ಠಾನ ಬೇಕು. ಚೆನ್ನಾಗಿ ನಾವು ಶ್ರದ್ಧೆಯಿಂದ ಅನುಷ್ಠಾನವನ್ನು ಮಾಡಿದರೆ ಅದರ ಫಲವನ್ನು ನಾವು ಇವತ್ತಿಗೂ ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಅಂತಹ ಆ ರೀತಿಯಲ್ಲಿ ಪರಮಾತ್ಮ ರಕ್ಷಣೆಯನ್ನು ಮಾಡಿದ್ದಾನೆ. ಕುಂತಿದೇವಿ ಯಾವಾಗ ಕೃಷ್ಣನನ್ನ ನೋಡಿ ಸ್ತೋತ್ರವನ್ನು ಮಾಡುತ್ತಾಳೆ, ಬಹಳ ಸುಂದರವಾದ ಸ್ತೋತ್ರ. ಕುಂತಿಯ ಸ್ತೋತ್ರ ಬಹಳ ರಮಣೀಯವಾದಂತಹ ಸ್ತೋತ್ರ. ಕೃಷ್ಣಾಯ ವಾಸುದೇವಾಯ, ಎಲ್ಲರೂ ಹೇಳಿ, ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಬಹಳ ಸುಂದರವಾದ ಸ್ತೋತ್ರವನ್ನ ಕುಂತಿದೇವಿ ಮಾಡ್ತಾ ಇದ್ದಾಳೆ. ವಸುದೇವನಲ್ಲಿ ಅವತಾರ ಮಾಡಿದಿ, ದೇವಕಿಗೆ ಆನಂದವನ್ನು ನೀಡಿದ್ದಿ, ನಂದಗೋಪನಿಗೆ ನೀನು ಮಗನಾಗಿ ಬೆಳೆದಿದ್ದಿ, ನೀನು ಗೋವಿಂದ, ಗೋವುಗಳ ರಕ್ಷಣೆಯನ್ನು ಮಾಡಿದ್ದಿ, ಭೂಮಿಯ ರಕ್ಷಣೆಯನ್ನು ಮಾಡಿದ್ದಿ, ಹೆಜ್ಜೆ ಹೆಜ್ಜೆಗೂ ಕೂಡ ನನ್ನ ರಕ್ಷಣೆಯನ್ನು ಮಾಡಿದ್ದಿ.
ಅಂತ ಆ ಎಲ್ಲವನ್ನು ನೆನಪಿಸಿಕೊಳ್ಳುತ್ತಾಳೆ. ಕುಂತಿದೇವಿ ಕಾಡಿನಿಂದ ನಾಡಿಗೆ ಬಂದಾಗ, ಹಿಮಾಲಯದಿಂದ ಪಾಂಡುಕೇಶ್ವರ ಅಲ್ಲಿದ್ದಂಥವಳು ಕುಂತಿ, ಅವಳು ಮಕ್ಕಳ ಜೊತೆಯಲ್ಲಿ ಅಲ್ಲಿದ್ದಾಳೆ. ಆವಾಗ ಪಾಂಡುರಾಜ ದೇಹತ್ಯಾಗವನ್ನು ಮಾಡುತ್ತಾನೆ, ಮಾದ್ರಿಯು ಸಹಗಮನವನ್ನು ಮಾಡುತ್ತಾಳೆ. ನಂತರದಲ್ಲಿ ಆ 5 ಜನ ಮಕ್ಕಳು, ಅವತ್ತು ಹುಟ್ಟಿದಬ್ಬ ಯಾರದ್ದು? ಅರ್ಜುನನದ್ದು. ಅವತ್ತಿನ ದಿವಸವೇ ಪಾಂಡುರಾಜ ದೇಹತ್ಯಾಗ ಮಾಡಿದ್ದಾರೆ. ಅವತ್ತಿನ ದಿವಸ ಎಂಥ ಶೋಕದ ಪರಿಸ್ಥಿತಿ. ಆ ಮಕ್ಕಳನ್ನ 14 ವರ್ಷ, 14 ಮುಗಿದು 15ಕ್ಕೆ ಕಾಲಿಟ್ಟವನು ಅರ್ಜುನ ಅವತ್ತು. ಅವನ ಅಣ್ಣಂದಿರು ಭೀಮಸೇನ ಮತ್ತೆ ಧರ್ಮರಾಜ, ತಮ್ಮಂದಿರು ನಕುಲ ಸಹದೇವರು. ಆ ಎಲ್ಲ ಮಕ್ಕಳನ್ನು ಕರೆಕೊಂಡು ಇಲ್ಲಿಗೆ ಹಸ್ತಿನಾವತಿಗೆ ಬರ್ತಾರೆ. ಬಂದಾಗ ಅಲ್ಲಿ ಯಾರ ಮಕ್ಕಳು ಏನು ಅಂತನ್ನೋ ಮಾತುಗಳನ್ನ ಹೇಳ್ತಾರೆ ಈ ದುರ್ಯೋಧನಾದಿಗಳು. ಅಂತಹ ಕೆಟ್ಟ ಮಾತುಗಳನ್ನು ಕೇಳಿಕೊಂಡು ಪ್ರವೇಶ ಮಾಡುತ್ತಾ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಬಂದಂತಹ ಆಪತ್ತಿನ ಎಲ್ಲ ಸಂದರ್ಭಗಳಲ್ಲಿಯೂ ರಕ್ಷಕನಾಗಿ ನಿಂತು ಕೃಷ್ಣ ಅವರಿಗೆ ಬೆನ್ನೆಲುಬಾಗಿ ನಿಂತು ರಕ್ಷಣೆಯನ್ನು ಮಾಡಿದ್ದಾನೆ. ಅಂತಹ ಕೃಷ್ಣನ ಹೆಜ್ಜೆ ಹೆಜ್ಜೆಗೂ ಮಾಡಿದ ರಕ್ಷಣೆಯನ್ನ ಸ್ಮರಣೆ ಮಾಡುತ್ತಾ ಅವಳು, ಪರಮಾತ್ಮ ನೀನು ಹೇಗಿದ್ದಿ? ನೀನು ಇವತ್ತು ಅವನು ಯುದ್ಧವನ್ನ ಎಲ್ಲ ಮುಗಿಸಿ 106 ವರ್ಷದ ತರುಣ ಅವನು ಕೃಷ್ಣ. ಅಂತಹ ಕೃಷ್ಣನನ್ನ ನೋಡಿ ಹೇಳ್ತಾಳೆ, ಕಮಲದಂತಹ ಕಣ್ಣುಗಳು, ಕಮಲದಂತಹ ಮುಖ, ಕಮಲದಂತಹ ಕೈಗಳು, ಎಷ್ಟು ಸುಂದರವಾಗಿದ್ದಾನೆ ಕೃಷ್ಣ. ಇಂತಹ ನಿನಗೆ ನನ್ನ ನಮಸ್ಕಾರ. ಹೇಗೆ ಅಲ್ಲಿ ಗೋಕುಲದಲ್ಲಿ ಅನೇಕ ಆಪತ್ತುಗಳಿಂದ ಅವರನ್ನ ರಕ್ಷಣೆ ಮಾಡಿದ್ದಿ, ಹಾಗೆ ನಮ್ಮನ್ನ ರಕ್ಷಣೆ ಮಾಡಿದ್ದಿ. ವಿಷವನ್ನ ಕೊಟ್ಟಿದ್ದಾರೆ, ಬೆಂಕಿಗೆ ಹಾಕಿದ್ದಾರೆ, ಕಾಡಿಗೆ ಅಟ್ಟಿದ್ದಾರೆ, ಯಾವುದನ್ನು ಮಾಡಬಾರದು ಅಂತಹ ಎಲ್ಲ ಅನ್ಯಾಯಗಳನ್ನು ನಮಗೆ ಮಾಡಿದ್ದಾರೆ. ಆದರೆ ನಮಗೆ ಯಾವ ತೊಂದರೆಯೂ ಆಗದಂತೆ ನಾವು ರಕ್ಷಿತರಾಗಿದ್ದೇವೆ ಅಂದರೆ ಕೇವಲ ನಿನ್ನಿಂದ. ಆದ್ದರಿಂದ ಕೃಷ್ಣ ಇಷ್ಟು ಈ ಆಪತ್ತುಗಳನ್ನು ನೆನಪಿಸಿಕೊಳ್ಳುವಾಗೆಲ್ಲ ನಿನ್ನ ನೆನಪಾಗುತ್ತೆ. ಅದಕ್ಕೆ ಅನಿಸುತ್ತೆ, ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾದ ಪುನರ್ಭವ ದರ್ಶನಂ. ಕೃಷ್ಣ ಆಪತ್ತನ್ನು ಕೊಡು ಅಂತ ಅನಿಸುತ್ತೆ. ನಮಗೆ ಆಪತ್ತುಗಳು ಬರಲಿ, ಏನ್ರಿ ಆಪತ್ತು ಪರಿಹಾರ ಆಗಲಿ ಅಂತ ಎಲ್ಲರೂ ಕೇಳ್ಕೊಂಡ್ರೆ, ಕುಂತಿದೇವಿ ಆಪತ್ತು ಬರಲಿ ಅಂತ ಸ್ವಾಗತ ಮಾಡ್ತಾ ಇದ್ದಾಳಲ್ಲ, ಇದೇನು ಸರಿ ಇದು ಅಂದರೆ ಅದಕ್ಕೆ ಕುಂತಿದೇವಿ ಅಂತಾಳೆ, ಆಪತ್ತು ಬರಲಿ ಅಂತ ಯಾಕೆ ಹೇಳ್ತೇನೆ? ಆಪತ್ತಿನ ಹಿಂದೆ ನಿನ್ನ ನೆನಪು ಬರುತ್ತದೆ, ನೆನಪಿನ ಹಿಂದೆ ನೀನು ಬರ್ತಿ, ನಿನ್ನ ದರ್ಶನ ಆಗತ್ತೆ. ನಿನ್ನ ದರ್ಶನ ಆದರೆ ಸಂಸಾರದ ಮೇಲೆ ಬಿಡುಗಡೆ ಹೊಂತೀವಿ, ಆಪತ್ತಿನ ದೊಡ್ಡದು. ಆದ್ದರಿಂದ ಆಪತ್ತು ಬರಲಿ ಅಂತ ಹೇಳ್ತೇನೆ ಅಂತ. ಕುಂತಿಯ ಮನಸ್ಥಿತಿ ಬರಬೇಕು. ಕುಂತಿ ನೋಡಿ, ಇಡೀ ಜೀವನ ದುಃಖವನ್ನು ಪಟ್ಲು ಅಂತ. ಕುಂತಿ ಅವಳು ಬಂದವಳು, ಅವಳು ಮದುವೆಯಾಗುವ ಮೊದಲೇ ಮಗನನ್ನ ಪಡೆದಳು. ಅದೊಂದು ಭಾರಿ ಗೊಂದಲದ ಸ್ಥಿತಿ ಇತ್ತು. ಅದನ್ನು ಹೇಗೋ ದೇವತಾನುಗ್ರಹದಿಂದ ಗೆದ್ದು ಮಗನನ್ನ ಹಾಗೆ ಯಾರಿಗೂ ಗೊತ್ತಾಗದಂತೆ ಕಳಿಸಿದ್ಲು. ಕರ್ಣ ಎಲ್ಲೋ ಬೆಳೆದ ಆಯಿತು. ಆಮೇಲೆ ಪಾಂಡುರಾಜನ ಮನೆಗೆ ಮದುವೆಯಾಗಿ ಬಂದ ಮೇಲೆ ಗಂಡನಿಗೆ ಶಾಪ. ಕಾಡಿಗೆ ಹೋಗಿದ್ದಾಳೆ, ಅವನು ಕಾಡಿಗೆ ಹೋಗೋಣ ಅಂತ ಕಾಡಿಗೆ ಹೋದ. ಸರಿ, ಕಾಡಿಗೆ ಹೋದಾಗ ಅಲ್ಲಿ ಪಾಂಡುರಾಜನಿಗೆ ಶಾಪ, ನೀನು ಹೆಂಡತಿಯಿಂದ ಸಂತಾನವನ್ನು ಪಡೆಯುವಂತಿಲ್ಲ, ಹಾಗೆ ನೀನು ಹೆಂಡತಿಯ ಜೊತೆ ಸೇರಿದರೆ ನಿನಗೆ ಮರಣ. ಆಮೇಲೆ ಮಕ್ಕಳಾಗಬೇಕಾದ ಹೇಗೆ? ಗಂಡನ ಅನುಜ್ಞೆಯಿಂದ ದೇವತೆಗಳಿಂದ ಮಕ್ಕಳನ್ನು ಪಡೆದು ಕಾಡಿನಲ್ಲಿ ಮಕ್ಕಳನ್ನು ಬೆಳೆಸಿ ಅಲ್ಲಿದ ಗಂಡನನ್ನು ಕಳ್ಕೊಂಡು ಮತ್ತೆ ನಾಡಿಗೆ ಬಂದರೆ ಇಲ್ಲಿ ಮೇಲಿಂದ ಮೇಲೆ ಅನ್ಯಾಯಗಳು, ಮೇಲಿಂದ ಮೇಲೆ ಅವರ ಚುಚ್ಚೋದು, ಇದೆಲ್ಲವನ್ನೂ ಕೂಡ ಸಹಿಸಿಕೊಂಡಿದ್ದಾಳಲ್ಲ. ಈ ಸಂದರ್ಭದಲ್ಲಿ ಕೃಷ್ಣನ ಎದುರಿನಲ್ಲಿ ಇನ್ನೊಬ್ಬರು ನಾವ್ಯಾರಾದರೂ ಇದ್ರೆ ನಾವೇನಂತ ಇದ್ವಿ? ಕೃಷ್ಣ, ನಿನ್ನ ಭಕ್ತರು ಅಂತ ನಾವು ಹೇಳ್ಕೊಳ್ತೇವೆ, ಆದರೆ ನಮಗೇನಾಯ್ತು? ಇಡೀ ಜೀವನ ನಮಗೆ ತೊಂದರೆಗಳೇ ಆಯ್ತು ತಾನೆ ಅಂತ ಕೃಷ್ಣನನ್ನೇ ಬೈದು ಬಿಡ್ತಾ ಇತ್ತು. ಗಾಂಧಾರಿ ಬೈಲಿಲ್ವಾ ಕೃಷ್ಣನನ್ನ? ನಿನ್ನಿಂದಾಗಿ ನನ್ನ ಮಕ್ಕಳೆಲ್ಲ ಸತ್ತು ಹೋಗಿದ್ದಾರೆ, ಅನ್ಯಾಯ ನಿನ್ನಿಂದಾಗಿ ಆಗಿದೆ, ನಿನ್ನ ವಂಶವು ಕೂಡ ಹಾಗೆ ಹಾಳಾಗಿ ಹೋಗಲಿ ಅಂತ ಶಾಪ ಕೊಟ್ಲು ಗಾಂಧಾರಿ. ಆದರೆ ಕುಂತಿ ಎಂತಹ ಮಾತನ್ನು ಹೇಳ್ತಾಳೆ. ಕುಂತಿ ಅಂತಾಳೆ, ಆಪತ್ತು ಬರಲಿ ಅಂತಂತಾಳೆ. ಯಾಕೆ ಅಂತಂದ್ರೆ ಆಪತ್ತು ಬಂತು, ಆದರೆ ಆಪತ್ತು ಬಂದದ್ದು ಮಾತ್ರ ಅಲ್ಲ, ಆಪತ್ತು ಪಾರಾಗುವಂತೆನೂ ಆಯ್ತು. ವಿಷಪ್ರಾಶನ ಆದರೆ ನನ್ನ ಮಕ್ಕಳು ಯಾರು ಸಾಯಲಿಲ್ಲ. ಬೆಂಕಿಗೆ ಹಾಕಬೇಕು ಅಂತ ಹೇಳಿ ಅಡುಗಿನ ಮನೆಯಲ್ಲಿ ಸುಡಬೇಕು ಅಂತ ಪ್ರಯತ್ನ ಮಾಡಿದರೆ ನನ್ನ ಮಕ್ಕಳೇನು ಸಾಯಲಿಲ್ಲ. ಅದರಿಂದ ಕಾಡಿಗೆ ಅಟ್ಟಿದರೆ ಕಾಡಿನಲ್ಲಿ ಸುಖವಾಗಿದ್ದು, ಅದು ಯಾವುದರಿಂದ? ನಿನ್ನಿಂದಾಗಿ. ಅಂದ್ರೆ ಆಪತ್ತುಗಳು ಬರ್ತವೆ,
ಆಪತ್ತುಗಳನ್ನು ಎದುರಿಸುವ ಶಕ್ತಿಯೂ ಸಿಗ್ತದೆ. ಅದು ಯಾವಾಗ? ಪರಮಾತ್ಮನ ಅನುಗ್ರಹ ಇದ್ದಾಗ, ಪರಮಾತ್ಮನ ಸ್ಮರಣೆ ಇದ್ದಾಗ. ಆದ್ದರಿಂದ ಕುಂತಿಯ ಪ್ರಾರ್ಥನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ದೇವರ ಸ್ಮರಣೆ ಇತ್ತು, ದೇವರ ಅನುಗ್ರಹ ಇತ್ತು ಅಂದರೆ ಎಂತಹ ಆಪತ್ತು ಇದ್ದರೂ ಕೂಡ ನಮಗೆ ದುಃಖ ಆಗೋದಿಲ್ಲ. ಆಪತ್ತು ಬೇರೆ, ದುಃಖ ಬೇರೆ. ಆಪತ್ತು ಬರ್ತದೆ, ಆದರೆ ದುಃಖ ಆಗೋದಿಲ್ಲ. ಆಪತ್ತಿನಿಂದ ನಾವು ಪಾರಾಗುವ ಸಾಧ್ಯತೆ ಇರುತ್ತದೆ. ಇದನ್ನ ಆ ಕುಂತಿ ತನ್ನ ಜೀವನ ವೃತ್ತಾಂತವನ್ನು ಹೇಳ್ತಾ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ, ಇಂತಹ ಕೃಷ್ಣ, ನೀನು ಅವತಾರ ಮಾಡಿದ್ದೇ ನಿನ್ನ ಮಹಿಮೆ ಅರ್ಥ ಮಾಡಿಸೋದಕ್ಕೆ ಅಂತ. ಒಬ್ಬರಂತಾರೆ, ಕೃಷ್ಣ ಅವತಾರ ಮಾಡಿದ್ಯಾಕೆ? ದೇವಕಿ ತಪಸ್ಸನ್ನು ಮಾಡಿದ್ದಾಳೆ ಅಂದರೆ ಅದಿತಿ ಕಶ್ಯಪರು ತಪಸ್ಸನ್ನು ಮಾಡಿದ್ದಾರೆ ಅವರಿಗೆ ವರ ನೀಡೋದಕ್ಕೆ. ಧರಾದೇವಿ ಹಾಗೆ ದ್ರೋಣ ಅನ್ನುವ ವಸು ಅವರು ತಪಸ್ಸನ್ನು ಮಾಡಿದ್ದಾರೆ, ಅದಕ್ಕಾಗಿ ಕೃಷ್ಣ ನಂದಗೋಪ ಯಶೋದೆಯರಿಗೆ ಆನಂದವನ್ನು ನೀಡೋದಕ್ಕೆ ಕೃಷ್ಣ ಭೂಮಿ ಇಳಿದು ಬಂದಿದ್ದಾನೆ. ಯದುಕುಲಕ್ಕೆ ಕೀರ್ತಿಯನ್ನು ಕೊಡೋದಕ್ಕೆ ಬಂದಿದ್ದಾನೆ. ಇಲ್ಲ ದುಷ್ಟ ನಾಶಕ್ಕೆ ಬಂದಿದ್ದಾನೆ, ಶಿಷ್ಟರ ರಕ್ಷಣೆಗೆ ಬಂದಿದ್ದಾನೆ. ಅದೆಲ್ಲ ಸರಿ. ನನಗನ್ನಿಸೋದೇನು ಗೊತ್ತಾ? ನಿನ್ನ ಲೀಲೆಯನ್ನು ಅರ್ಥ ಮಾಡಿಸಿ, ನಿನ್ನ ಮಹಿಮೆಯನ್ನು ಅರ್ಥ ಮಾಡಿಸಿ, ನಿನ್ನ ಚಿಂತನೆಯನ್ನು ತಂದು ಕೊಡೋದಕ್ಕೋಸ್ಕರ ನೀನು ಅವತಾರ ಮಾಡಿದ್ದೀಯ. ಕೃಷ್ಣನಾಗಿ ಅವತಾರ ಮಾಡಿರಲಿಲ್ಲ ಅಂತ ಆದರೆ, ರಾಮನಾಗಿ ಅವತಾರ ಮಾಡಿರಲಿಲ್ಲ ಅಂತ ಆದರೆ, ದೇವರ ಬಗ್ಗೆ ನಾವೇನು ಅರ್ಥ ಮಾಡಿಕೊಳ್ಳಬಹುದಾಗಿತ್ತು? ಆಲೋಚನೆ ಮಾಡಿ. ದೇವರು ಅನಂತ ಗುಣ ಪರಿಪೂರ್ಣ, ಬರೀ ಶಬ್ದ ಮಾತ್ರ. ಅರ್ಥ ಆಗೋದು ಹೇಗೆ? ಇಲ್ಲ, ಅವನಲ್ಲಿ ಕಾರುಣ್ಯ ಇದೆ ಗೊತ್ತಾಗತ್ತೆ ಯಾವಾಗ? ದ್ರೌಪದಿಗೆ ಅಕ್ಷಯಾಂಬರವನ್ನು ನೀಡಿದಾಗ ಗೊತ್ತಾಗತ್ತೆ, ಅರ್ಜುನನನ್ನು ರಕ್ಷಣೆ ಮಾಡಿದಾಗ ಗೊತ್ತಾಗತ್ತೆ. ಹೀಗೆ ಈ ಲೀಲೆಗಳನ್ನು ತೋರಿಸಿದಾಗ ನಮಗೆ ದೇವರ ಕಾರುಣ್ಯ ಏನು, ದೇವರ ಸಾಮರ್ಥ್ಯ ಏನು, ದೇವರ ಜ್ಞಾನ ಏನು, ದೇವರ ಸ್ವಾತಂತ್ರ್ಯ ಹೇಗೆ, ಇದೆಲ್ಲ ಅರ್ಥ ಆಗೋದು ಯಾವಾಗ? ದೇವರ ಅವತಾರ ಮಾಡಿ ಬಂದಾಗ. ಕುಂತಿ ಅಂತಾಳೆ, ನಿನ್ನ ಅವತಾರ ನಿನ್ನ ಮಹಿಮೆಯನ್ನು ಅರ್ಥ ಮಾಡಿಸಿ, ನಿನ್ನ ಚಿಂತನೆಯನ್ನು ತಂದುಕೊಡೋದಕ್ಕೋಸ್ಕರ ನೀನು ಅವತಾರ ಮಾಡಿದ್ದಿ ಅಂತ ಅನ್ನೋದು ನನ್ನ ಭಾವನೆ ಅಂತ. ಹೀಗೆ ಬಹಳ ಸುಂದರವಾದ ಸ್ತೋತ್ರದ ಈ ಚಿಂತನೆ. ಈ ರೀತಿಯಲ್ಲಿ ಅವಳು ಸ್ತೋತ್ರವನ್ನು ಮಾಡಿದ್ದಾಳೆ. ನಂತರದಲ್ಲಿ ಕೃಷ್ಣ ಅಂತಾನೆ, ಆಯಿತು ನಾನು ಇನ್ನು ಹೋಗಿ ಬರ್ತೇನೆ ಅಂತಂತಾನೆ. ಧರ್ಮರಾಜನ ಮುಖ ಬಾಡಿ ಹೋಗಿ, ಯಾಕಪ್ಪ ಏನಾಯ್ತು ನಿನಗೆ ಅಂತ ಕೇಳ್ತಾನೆ ಕೃಷ್ಣ. ಇಲ್ಲ, ತಪ್ಪು ಮಾಡಿಬಿಟ್ಟಿದ್ದೇನೆ. ಏನಾಯ್ತು ತಪ್ಪು? ಒಳ್ಳೇದು ಮಾಡಿದೇನು? ಇಲ್ಲ, ನನ್ನಿಂದ ಎಲ್ಲ ಸತ್ತಿದ್ದು. ಇವತ್ತು ನಾವು ಸಿಂಹಾಸನದಲ್ಲಿ ಕೊಡ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಕಾರಣ ಈ ಯುದ್ಧ ನಡೆದದ್ದು ನಮ್ಮ ಸ್ವಾರ್ಥದಿಂದಾಗಿ. ನಮಗೆ ರಾಜ್ಯ ಬೇಕು ಅನ್ನುವ ಸ್ವಾರ್ಥದಿಂದಾಗಿ ಯುದ್ಧ ಆಯಿತು. ಯುದ್ಧದಿಂದಾಗಿ ಇಷ್ಟು ಜನ ಮರಣವನ್ನು ಹೊಂದಿದರು, ಇಷ್ಟು ಜನ ವಿಧವೆಯರಾದರು, ಇಷ್ಟು ಜನ ಅನಾಥರಾದರು, ಇಷ್ಟು ಜನ ಮಕ್ಕಳು ಅನಾಥರಾಗಿದ್ದಾರೆ. ಇಷ್ಟೆಲ್ಲ ತೊಂದರೆಗಳಾಗಲಿಕ್ಕೆ ಕಾರಣ ಅದು ನಾನಲ್ವಾ? ಇದರದೆಲ್ಲ ಪಾಪದ ಹೊಣೆ ಅದು ನನಗಿದೆ ಅಲ್ವಾ ಅಂತ ಹೇಳ್ತಾನೆ. ಬಾ, ನಿನಗೆ ಅರ್ಥ ಮಾಡಿಸ್ತೇನೆ ಅಂತಂತಾನೆ ಕೃಷ್ಣ. ನಿನಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ ನಿನಗೆ, ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಕೃಷ್ಣ ಪಾಂಡವರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಭೀಷ್ಮಾಚಾರ್ಯರು ಅವರು ಶರಪಂಜರದಲ್ಲಿ ಮಲಗಿದ್ದಾರೆ, ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ಬಂದ ಕೃಷ್ಣ ಅಂತಾನೆ, ಭೀಷ್ಮರೇ ಹೇಗಿದ್ದೀರಿ ಅಂತ. ಇಲ್ಲಿ ತನಕ ಕಷ್ಟ ಇತ್ತು ಸ್ವಾಮಿ, ನೀನು ಬಂದ ಮೇಲೆಲ್ಲ ಹೋಯ್ತು ಅಂತಾರೆ ಭೀಷ್ಮ. ನಿನ್ನ ದರ್ಶನ ಆದಮೇಲೆ ಏನಿದೆ ಹೇಳಿ? ಈಗ ಯಾವ ಕಷ್ಟ ಇಲ್ಲ, ಯಾವ ಕಷ್ಟ ಇಲ್ಲ ತಾನೆ. ಇಲ್ಲಿ ನಿಮ್ಮ ಮೊಮ್ಮಕ್ಕಳಿಗೆ ಸಂದೇಹ ಬಂದಿದೆ, ಮಾಡಿದ್ದು ಸರಿಯೋ ತಪ್ಪೋ ಅಂತ ಸಂದೇಹ ಬಂದಿದೆ, ತಪ್ಪು ಮಾಡಿಬಿಟ್ಟಿದ್ದೇವೆ ಅಂತನೋ ಭಾವನೆ ಬಂದಿದೆ. ನೀವೇನಂತೀರದಕ್ಕೆ ಅಂತ. ಭೀಷ್ಮಾಚಾರ್ಯ ಅಂತಾರೆ, ನಿಮಗಾದದ್ದೇ ಅನ್ಯಾಯ, ನೀವು ಮಾಡಿದ್ದ ಅನ್ಯಾಯ ಅಲ್ಲ, ನಿಮಗಾದದ್ದು ಅನ್ಯಾಯ. ಮೊದಲಿನಿಂದ ಇಲ್ಲಿಯ ತನಕ ಅನ್ಯಾಯ ನಿಮಗಾಗಿದೆ, ನೀವು ಯಾವತ್ತೂ ಅನ್ಯಾಯವನ್ನು ಮಾಡಲಿಲ್ಲ. ನೀವು ಪರಮ ಸಾತ್ವಿಕರಾದಂಥವರು. ಭೀಷ್ಮಾಚಾರ್ಯರಿಗೆ ಪಾಂಡವರ ಬಗ್ಗೆ ಇವತ್ತಲ್ಲ ಯಾವತ್ತಿಗೂ ಅಂಥ ಗೌರವ. ಅವರು ಈ ಅಜ್ಞಾತವಾಸದ ಸಂದರ್ಭದಲ್ಲಿ ಪಾಂಡವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹುಡುಕ್ತಾ ಇರ್ತಾರೆ. ದುರ್ಯೋಧನ ಕಂಗಾಲಾಗಿರ್ತಾನೆ, ಎಲ್ಲಿದ್ದಾರೆ ಪಾಂಡವರು ಗೊತ್ತಾಗ್ತಾ ಇಲ್ಲ ಅಂತ. ಭೀಷ್ಮಾಚಾರ್ಯರ ಅಂತಾರೆ, ಯಾಕೆ ಸುಮ್ಮನೆ ಅಂತೀರಿ ಭೀಷ್ಮಾಚಾರ್ಯ, ನೀವು ಹೇಳಬೇಕು ಅಂತಂದ್ರೆ ಭೀಷ್ಮಾಚಾರ್ಯ ಅಂತಾರೆ, ಪಾಂಡವರನ್ನು ಹುಡುಕೋದು ದೊಡ್ಡ ವಿಷಯವೇ ಅಲ್ಲ ಅಂತಾರೆ ಭೀಷ್ಮಾಚಾರ್ಯ. ಪಾಂಡವರು ಎಲ್ಲಿದ್ದಾರೆ ಅಂತ ಹುಡುಕೋದು ದೊಡ್ಡ ವಿಷಯವೇ ಅಲ್ಲ. ಎಲ್ಲಿ ಸಸ್ಯ ಸಮೃದ್ಧಿ ಇದೆ, ಎಲ್ಲಿ ಗೋವುಗಳು ಸಮೃದ್ಧವಾಗಿ ಹಾಲನ್ನು ನೀಡುತ್ತಾ ಇವೆ, ಎಲ್ಲಿ ಊರಿನ ಜನ ನೀರೋಗಿಗಳಾಗಿದ್ದಾರೆ, ಎಲ್ಲಿ ಸಹಜವಾಗಿ ದೇವತಾರಾಧನೆ, ಪಿತೃಗಳ ಆರಾಧನೆ, ಆತಿಥ್ಯ ಇದನ್ನೆಲ್ಲವನ್ನು ಮಾಡಬೇಕು ಅಂತ ಸಹಜವಾಗಿ ಬುದ್ಧಿ ಬರ್ತದೆ. ಯಾರು ಉಪದೇಶ ಬೇಕಾಗಿಲ್ಲ, ಅವರಿದ್ದರೆ ಸಾಕು, ಆ ಊರಿನಲ್ಲಿದ್ದರೆ ಸಾಕು, ಅಲ್ಲಿದ್ದವರಿಗೆಲ್ಲ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ.
ಯಾವ ಊರಿನಲ್ಲಿ ಎಲ್ಲ ಜನರಿಗೂ ಕೂಡ ಒಳ್ಳೆಯದನ್ನೇ ಮಾಡಬೇಕು ಅಂತ ಅನಿಸತ್ತೆ, ಎಲ್ಲಿ ಕಳ್ಳತನ ಆಗೋದಿಲ್ಲ, ಸುಳ್ಳು ಇಲ್ಲ, ಅನ್ಯಾಯ ಇಲ್ಲ, ಆ ಊರಿನಲ್ಲಿ ಪಾಂಡವರಿದ್ದಾರೆ ಹೋಗಿ ಅಂತ. ಇದು ಭೀಷ್ಮಾಚಾರ್ಯ ಹೇಳಿದ ಮಾತು. ಅಂಥವರು ಪಾಂಡವರು ಅಂತ. ಅವರ ಬಗ್ಗೆ ಭೀಷ್ಮಾಚಾರ್ಯರಿಗಿದ್ದಂತಹ ಗೌರವ ಅಂಥದ್ದು, ಅದು ವಾಸ್ತವನೂ ಹೌದು. ಭೀಷ್ಮಾಚಾರ್ಯ ಅಂತಾರೆ, ಎಂಥವ್ರು ನೀವು ಮಾಡಿದಂತಹ ಧರ್ಮ ಕರ್ಮಗಳು ಎಂಥದ್ದಿದೆ, ನಿಮ್ಮ ಜ್ಞಾನ ಎಂಥದ್ದು, ನಿಮಗೆ ಆದ ಅನ್ಯಾಯ ಎಂಥದ್ದು, ಆದ್ದರಿಂದ ನೀವು ಅದರ ಬಗ್ಗೆ ವ್ಯಥೆ ಮಾಡಬೇಕಾಗಿಲ್ಲ ಅಂತ ಹೇಳಿ ಕೃಷ್ಣ ಉಪದೇಶ ಮಾಡ್ರಿ ಅಂತ. ನಾನೇನು ಸ್ವಾಮಿ ಉಪದೇಶ ಮಾಡಲಿ, ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೇನೆ, ನೀನಲ್ಲ ನಾನು ಹೇಳ್ತೇನೆ ಒಳಗೆ ಉಪದೇಶ ಮಾಡುವಂತ ಸ್ವಾಮಿ. ಆವಾಗ ಎಲ್ಲ ಧರ್ಮಗಳ ಉಪದೇಶ, ರಾಜಧರ್ಮಗಳು, ಸ್ತ್ರೀ ಧರ್ಮ, ಇನ್ನು ಬ್ರಾಹ್ಮಣ ಧರ್ಮ, ಆಮೇಲೆ ಅರ್ಥಶಾಸ್ತ್ರ, ರಾಜನೀತಿ, ಎಲ್ಲದರ ಉಪದೇಶ, ದಾನ ಧರ್ಮಗಳು, ತೀರ್ಥಕ್ಷೇತ್ರ ಯಾತ್ರೆಗಳು, ಬಹಳ ವಿಸ್ತೃತ. ಮಹಾಭಾರತದಲ್ಲಿ ದೊಡ್ಡ ಭಾಗ ಉಪದೇಶದ ಭಾಗ. ಅನುಶಾಸನ ಪರ್ವ, ಶಾಂತಿ ಪರ್ವ, ಇಡೀ ಅದು ಉಪದೇಶ. ಭೀಷ್ಮಾಚಾರ್ಯರ ಉಪದೇಶ ಎಷ್ಟು ಸುಂದರವಾಗಿದೆ, ಅದು ಎಲ್ಲ ಉಳಿದ ಭಾಗಗಳಿಗಿಂತ ದೊಡ್ಡದು. ಅಷ್ಟು ಭಾಗ ಅಂತಹ ಉಪದೇಶ, ಸುಂದರವಾದ ಉಪದೇಶವನ್ನು ಮಾಡ್ತಾರೆ. ಅಷ್ಟು ಉಪದೇಶವನ್ನು ಮಾಡಿ ನಿನಗೆ ಇನ್ನೇನಾದ್ರು ಸಂಶಯ ಇದೆ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಬಂದದ್ದು ವಿಷ್ಣು ಸಹಸ್ರನಾಮ. ಕೃಷ್ಣ ನೋಡಿ, ಭೀಷ್ಮಾಚಾರ್ಯರು ಕೃಷ್ಣನ ವಿರುದ್ಧ ಪಕ್ಷದಲ್ಲಿ ನಿಂತಿದ್ದಾರೆ. ಕೃಷ್ಣ ಆಯುಧವನ್ನು ಹಿಡಿಯೋದಿಲ್ಲ ಅಂತ ಹೇಳಿದರೆ ನಿನ್ನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಅಷ್ಟು ಹಠ ಹಿಡಿದು ಶತ್ರು ಪಕ್ಷದಲ್ಲಿ ನಿಂತು ಯುದ್ಧವನ್ನು ಮಾಡಿದರೆ ಕೃಷ್ಣ ಅವರು ಸಾಯೋ ಹೊತ್ತಿಗೆ ಅವರ ಹತ್ರ ಬರುತ್ತಾನಲ್ಲ, ಅದು ಕೃಷ್ಣನ ಕಾರಣ. ಕೃಷ್ಣನ ಕಾರುಣ್ಯ ಇಲ್ಲಿ ನಮಗೆ ಅರ್ಥ ಆಗತ್ತೆ. ಕೃಷ್ಣ ಅವರನ್ನು ನೋಡ್ತಾನೆ, ಅವನು ಇರೋದು ಶತ್ರು ಪಕ್ಷದಲ್ಲಿ, ಭೀಷ್ಮಾಚಾರ್ಯರು ಶತ್ರು ಪಕ್ಷದಲ್ಲಿ, ಆದರೆ ಶತ್ರು ಪಕ್ಷದಲ್ಲಿದ್ದಾರೆ ಅಂತ ಅನ್ನೋದನ್ನು ನೋಡಲಿಲ್ಲ. ಅವರು ತನ್ನ ಭಕ್ತ ಅನ್ನೋದನ್ನು ಪರಮಾತ್ಮ ಗಮನಿಸ್ತಾನೆ. ಶತ್ರು ಪಕ್ಷದಲ್ಲೇ ಇರಲಿ, ಶತ್ರುಗಳಿಗೆ ಸಹಾಯವನ್ನೇ ಮಾಡಲಿ, ಆದರೆ ತನ್ನ ಭಕ್ತರಾಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಮನಸ್ಸಿನಲ್ಲಿ ಎಂತಹ ಆಲೋಚನೆ ಇದೆ, ಅವರ ಮನಸ್ಸು ಹೇಗಿದೆ ಅನ್ನೋದನ್ನು ಪರಮಾತ್ಮ ನೋಡ್ತಾನೆ. ಭಾವಶುದ್ಧಿಯನ್ನು ಪರಮಾತ್ಮ ನೋಡ್ತಾನೆ. ಭೀಷ್ಮಾಚಾರ್ಯರು ಸಾತ್ವಿಕರು, ವಿಷ್ಣು ಭಕ್ತರು. ಅದಕ್ಕಾಗಿ ಅವರ ಸಾವಿನ ಹೊತ್ತಿಗೆ ಕೃಷ್ಣನೇ ಬರ್ತಾನೆ. ನೀನು ಮಾಡಿದ ಅನ್ಯಾಯ, ನಿನ್ನ ಮುಖ ತೋರಿಸೋದಿಲ್ಲ ಅಂತ ಇನ್ನೊಬ್ರು ಹೇಳಬೇಕು. ನಾವು ಇವತ್ತು ನೋಡ್ತೇವೆ, ಅನುಭವಿಸ್ತೇವೆ, ಅಲ್ಲ ನಾವು ಹಾಗಿರುತ್ತೆ. ಯಾರೋ ನಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಅಪಕಾರವನ್ನು ಮಾಡಿದರೆ ಅದನ್ನೇ ನೆನಪಿಸಿಕೊಳ್ತಾ ನಾವು ಅವರ ಸತ್ರು ಅದನ್ನು ಬಿಡೋದಿಲ್ಲ. ಇಂತಹ ಒಂದು ಸಣ್ಣತನ ನಮ್ಮಲ್ಲಿ. ಕೃಷ್ಣ ಅದಕ್ಕೆ ದೊಡ್ಡವನು. ಕೃಷ್ಣನಿಗೆ ವಿರುದ್ಧವಾಗಿ ನಿಂತು ಅಷ್ಟು ಹೋರಾಟವನ್ನು ಮಾಡಿದ ಭೀಷ್ಮಾಚಾರ್ಯರ ಸಾವಿನ ಹೊತ್ತಿಗೆ ಬಂದು, ಇಷ್ಟು ಜ್ಞಾನ ನಿಮ್ಮಲ್ಲಿದೆ, 525 ವರ್ಷ ವಿದ್ಯಾಭ್ಯಾಸ ಮಾಡಿದವರು ನೀವು, ಅದರಲ್ಲಿ 450 ವರ್ಷ ಶಾಸ್ತ್ರಾಭ್ಯಾಸ, 75 ವರ್ಷ ಶಸ್ತ್ರಾಭ್ಯಾಸ. ಅವರು ಶಸ್ತ್ರಾಭ್ಯಾಸ ಮಾಡಿದ್ದಷ್ಟೇ, ಕ್ಷತ್ರಿಯರಾಗಿ ಶಸ್ತ್ರಾಭ್ಯಾಸ ಮಾಡಿದ್ದು 75 ವರ್ಷ. ಇನ್ನು 450 ವರ್ಷ ಶಾಸ್ತ್ರಾಭ್ಯಾಸವನ್ನು ಮಾಡಿದ್ದಾರೆ. ಅದನ್ನು ಪರಶುರಾಮ ದೇವರಿಂದ, ಬೃಹಸ್ಪತಿ ಆಚಾರ್ಯರಿಂದ ಕೇಳಿ ತಿಳ್ಕೊಂಡಿದ್ದಾರೆ. ಇಷ್ಟು ವಿದ್ಯೆ ಇದೆ, ಅದೆಲ್ಲ ವ್ಯರ್ಥ ಆಗಿ ಹೋಗ್ತಾ ಇದೆಯಲ್ಲ. ನೀವು ಆ ದುರ್ಯೋಧನ ಮನೆ ಅನ್ನ ಉಂಡು ಅಲ್ಲಿ ಇದ್ದು ಅವನಿಗೆ ಉಪಕಾರ ಮಾಡಿ ಆ ವಿದ್ಯೆಯನ್ನೆಲ್ಲ ಹಾಗೆ ತಗೊಂಡು ಹೋಗ್ತಾ ಇದ್ದೀರಲ್ಲ, ಎಲ್ಲಿ ತಗೊಂಡು ಹೋಗ್ತೀರಿ? ಅದನ್ನು ಕೊಟ್ಟು ಹೋಗಿ ಅಂತ ಅಂತಾನೆ ಪರಮಾತ್ಮ. ಜ್ಞಾನವನ್ನ ಹಾಗೆ ಉಪದೇಶ ಮಾಡದೆ ಹಾಗೆ ಹೋಗಬಾರ್ದು, ಇದು ಅನ್ಯಾಯ. ಅದಕ್ಕೆ ಉಪದೇಶ ಮಾಡಿ ಅಂತ ಪರಮಾತ್ಮ ಎಂತಹ ಪರಮೋಪಕಾರ ನೋಡಿ. ಭೀಷ್ಮಾಚಾರ್ಯರಿಗೆ ಮಾಡಿದ ಉಪಕಾರ, ಪರಮಾತ್ಮ ಮಾಡಿದ ಉಪಕಾರ, ಅದಕ್ಕೆ ಯಾವತ್ತಾದ್ರೂ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಎಂತಹ ಪರಮೋಪಕಾರವನ್ನು ಮಾಡ್ತಾನೆ ಪರಮಾತ್ಮ. ನೀನು ಕೇಳಿದ್ದನ್ನ, ತಿಳಿದದ್ದನ್ನ ಹೇಳು ಅಂತ ಹೇಳಿ ಪರಮಾತ್ಮ ಭೀಷ್ಮರಿಂದ ಹೇಳಿಸ್ತಾನೆ. ಹೀಗಾಗಿ ಅಂತಹ ದಿವ್ಯೋಪದೇಶವನ್ನ ಪರಮಾತ್ಮ ಮಾಡಿಸಿದರೆ ರೋಮಾಂಚನ ಆಗುತ್ತೆ ಭೀಷ್ಮಾಚಾರ್ಯರಿಗೆ. ಎಂತಹ ಕಾರುಣ್ಯ ಸ್ವಾಮಿ, ನಾನು ಮಾಡಿದ ತಪ್ಪುಗಳು ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇದೆಯಾ? ನಿನ್ನ ಕಾರುಣ್ಯವನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಎಂತಹ ಕಾರುಣ್ಯ ನಿನ್ನದು ಅಂತ ಹೇಳ್ತಾ ಧರ್ಮರಾಜಾದಿಗಳಿಗೆ, ಆಯಿತು ನಾನಿನ್ನ ಮಾತು ನಿಲ್ಲಿಸ್ತೇನೆ, ಉತ್ತರಾಯಣ ಬಂದಿದೆ, ನಾನು ಇನ್ನು ಮೌನವನ್ನು ವಹಿಸ್ತೇನೆ, ಒಳಗೆ ಈ ಪರಮಾತ್ಮನ ರೂಪದ ಧ್ಯಾನವನ್ನು ಮಾಡ್ತಾ ನಾನು ಕಣ್ಣು ಮುಚ್ಚುತ್ತೇನೆ ಅಂತ ಆವಾಗ ಪರಮಾತ್ಮನ ರೂಪದ ಚಿಂತನೆಯನ್ನ ಮಾಡ್ತಾರೆ. ಇತಿಮತಿ ರೂಪಕಲ್ಪಿತಾ ವಿದೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭುಮ್ನಿ
ಸ್ವಸುಖ ಉಪಗತೆ ಕ್ವಚಿದ್ವಿಹರ್ತುಂ ಪ್ರಕೃತಿಮುಪೇಯುಷಿ ಯದ್ಭವ ಪ್ರವಾಹ ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರಗೌರವರಂಬರಂ ದಧಾನೆ ವಪುರಲಕ ಕುಲಾವೃತಾನನಾಬ್ಜಂ ವಿಜಯ ಸಖೇ ರತಿರಸ್ತು ಮೇನ ವದ್ಯ. ನನ್ನ ಆಸಕ್ತಿ, ನನ್ನ ಮನಸ್ಸು, ನನ್ನ ಬಲವು ಎಲ್ಲವೂ ಕೂಡ ಆ ಪರಮಾತ್ಮನಲ್ಲಿ ಇರಲಿ. ಅದು ಅನವದ್ಯ, ಅದರಲ್ಲಿ ಯಾವ ಕಲ್ಮಶಗಳು ಇರೋದು ಬೇಡ. ನಿಷ್ಕಲ್ಮಶವಾಗಿ ನನ್ನ ಮನಸ್ಸು ಪರಮಾತ್ಮನಲ್ಲಿ ನೆಲೆಗೊಳ್ಳಲಿ. ಲೋಕದಲ್ಲಿ ಅತ್ಯಂತ ಸುಂದರನಾದವ, ಅವನ ಮೈಬಣ್ಣ ಅದೊಂದು ಸುಂದರವಾದಂತಹ ಮೈಬಣ್ಣ, ಲೋಕವಿಲಕ್ಷಣವಾದ ಇಂದ್ರನೀಲ ಮಣಿಯ ಹೊಳಪು ಅವನಲ್ಲಿ. ಅವನು ಹುಟ್ಟಿರುವಂತಹ ಬಟ್ಟೆ ಅದು ಪೀತಾಂಬರ, ಬಂಗಾರದ ಬಣ್ಣದ ಆ ವಸ್ತ್ರವನ್ನ, ರೇಷ್ಮೆಯ ವಸ್ತ್ರವನ್ನ ಕೃಷ್ಣ ಹುಟ್ಟಿದ್ದಾನೆ. ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾನೆ. ವಿಜಯನಿಗೆ ಸಾರಥಿಯಾಗಿ ಕೃಷ್ಣ ಬಂದಿದ್ದಾನೆ. ಇಂಥವನು ಯುದ್ಧದಲ್ಲಿ ಅವರೆಲ್ಲ ನೆನಪಿಸಿಕೊಳ್ಳುತ್ತಾರೆ. ಯುದ್ಧದಲ್ಲಿ ಅನೇಕ ಕುದುರೆಗಳು, ಆನೆಗಳು, ಆ ಓಡಾಟ, ಅದರಲ್ಲಿ ಧೂಳೆಲ್ಲ ಎದ್ದು ಅದು ಕೃಷ್ಣನ ಮೈ ಮೇಲೆ ಬಿದ್ದಿರುತ್ತಿತ್ತು. ಹಾಗೆ ಆ ಯುದ್ಧದಲ್ಲಿ ಕುದುರೆಯನ್ನು ಓಡಿಸ್ತಾ ಇದ್ದ, ರಥವನ್ನು ಓಡಿಸ್ತಾ ಇದ್ದ ಕೃಷ್ಣ. ಎಷ್ಟು ವೇಗವಾಗಿ ರಥವನ್ನು ಓಡಿಸ್ತಾ ಇದ್ದ. ಅರ್ಜುನ ಒಂದು ಗುರಿಯನ್ನ ಇಟ್ಟು ಬಾಣ ಪ್ರಯೋಗ ಮಾಡಿದರೆ ಆ ಬಾಣ ಪ್ರಯೋಗ ಅದು ಬತ್ತಳಿಕೆಯಿಂದ ಬಾಣವನ್ನ ತೆಗೆದು ಬಿಲ್ಲಿಗೆ ಹೂಡಿ ಆ ಬಾಣ ಗುರಿಯನ್ನು ಮುಟ್ಟೋದಕ್ಕೆ ಅರ್ಧ ಕ್ಷಣ ಸಾಕಿತ್ತಂತೆ. ಗುರಿ ಮುಟ್ಟೋದಕ್ಕೆ ಅರ್ಧ ಕ್ಷಣ ಸಾಕಿತ್ತಂತೆ. ಆ ಬಾಣ ಎಷ್ಟು ಕರಾರವಾಗಿ ಹೋಗ್ತಿತ್ತು ಅಂತಂದ್ರೆ ಅವನು ಕೆಲವೊಮ್ಮೆ ಎಷ್ಟು ಗುರಿ ಇಟ್ಟಿರ್ತಿದ್ದ ಅಂದ್ರೆ ಅನೇಕ ಯುದ್ಧದ ಪ್ರಸಂಗಗಳು, ವಿಚಿತ್ರ ಯುದ್ಧ ಪ್ರಸಂಗಗಳಿವೆ. ಈ ಸುಭದ್ರಾಪಹಾರದ ಸಂದರ್ಭದಲ್ಲಿ ಎಲ್ಲರೂ ಯುದ್ಧಕ್ಕೆ ಬಂದಿದ್ದಾರೆ, ಯಾದವರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ, ಅವರ ಜೊತೆ ಯುದ್ಧ ಮಾಡಬೇಕು. ಆದರೆ ಅವನ ಸಂಕಲ್ಪ ಇಲ್ಲಿ ಎಲ್ಲರನ್ನೂ ಸೋಲಿಸ್ತೇನೆ, ಒಂದು ಹನಿ ರಕ್ತ ಕೆಳಗೆ ಬಿಡಿಸೋದಿಲ್ಲ. ಯಾಕೆಲ್ಲ ಯಾದವರು ತಮ್ಮವರು, ಸುಭದ್ರೆಯನ್ನು ಕರ್ಕೊಂಡು ಹೋಗಬೇಕು. ಯುದ್ಧವನ್ನು ಮಾಡ್ತಾನೆ ಅರ್ಜುನ. ಯುದ್ಧವನ್ನು ಮಾಡಿದರೆ ಒಂದೇ ಒಂದು ಹನಿ ರಕ್ತ ಕೆಳಗೆ ಬಿಡೋದಿಲ್ಲ, ಯಾರಿಗೂ ಗಾಯ ಆಗೋದಿಲ್ಲ. ಕರ್ಣ ಕುಂಡಲ ಕಿತ್ತಿ ಹಾರಿ ಹೋಗುತ್ತಂತ, ಅವರಿಗೆ ಗಾಯ ಆಗೋದಿಲ್ಲ. ಕಿರೀಟ ಹಾರಿ ಹೋಗುತ್ತೆ, ಕೈಯಲ್ಲಿರುವಂತಹ ಧನುಸ್ಸು ತುಂಡಾಗತ್ತೆ, ರಥ ಚೂರ್ಣ ಆಗತ್ತೆ, ಆದರೆ ಅವರಿಗೆ ಗಾಯ ಆಗಬಾರ್ದು. ಆ ರೀತಿಯಲ್ಲಿ ಎಲ್ಲರನ್ನೂ ಏಕಾಂಗಿಯಾಗಿ ಸೋಲಿಸ್ತಾನೆ. ಅಂಥ ಯುದ್ಧ ಕೌಶಲ, ಅಷ್ಟು ಗುರಿ, ಅಂತಹ ಕರಾರವಾಕೆ. ಅವನ ಬಗ್ಗೆ ಹೇಳ್ತಾರೆ ಎಂಥ ಗುರಿ ಇರುತ್ತಿತ್ತು ಅರ್ಜುನನದ್ದು. ಸೊಳ್ಳೆ ಹಾರುತ್ತಾ ಇದ್ರೆ ಒಂದು ಬಾಣ ಪ್ರಯೋಗ ಮಾಡಿ ಸೊಳ್ಳೆಯ ಒಂದು ಕಾಲನ್ನು ಮಾತ್ರ ಕತ್ತರಿಸಿ ಕೆಳಗೆ ಬೀಳಿಸ್ತಾ ಇದ್ದಂತೆ ಅರ್ಜುನ. ಅದು ಹತ್ತಿರ ಬಂದಾಗ ನಮಗೆ ಕಾಣಿಸಲ್ಲ, ಅದು ಕೂತಾಗ ಎಲ್ಲಿ ಬಂದಿದೆ ಅಂತ ಅದು ಅನುಭವಕ್ಕೆ ಬರುತ್ತದೆ. ಚುಚ್ಚಿದಾಗ ಅಲ್ಲಿ ತನಕ ನಮ್ಗೆ ಗೊತ್ತಾಗುತ್ತೆ. ಅದು ದೂರದಲ್ಲಿ ಹಾರ್ತಾ ಇದ್ರೆ ಅದರ ಕಾಲನ್ನ, ಅದರಲ್ಲಿ 4 ಕಾಲಲ್ಲ, ಒಂದು ಕಾಲನ್ನ ಮಾತ್ರ ಕತ್ತರಿಸಿ ಕೆಳಗೆ ಬಿಡಿಸ್ತಾ ಇದ್ದಂತೆ ಬಾಣದಲ್ಲಿ. ಅಂದ್ರೆ ಆ ಬಾಣ ಹೇಗಿರುತ್ತಾ ಇತ್ತು, ಅವನ ಗುರಿ ಹೇಗಿರುತ್ತಾ ಇತ್ತು, ಹೇಗೆ ಬಾಣ ಪ್ರಯೋಗ ಮಾಡ್ತಾ ಇತ್ತು. ಹಕ್ಕಿ ಆಕಾಶದಲ್ಲಿ ಹಾರುತ್ತಾ ಇದ್ರೆ ಪಕ್ಷಿಣ ಪಕ್ಷ್ಮಯೇವಚ ಅಂತ ಹಕ್ಕಿಯ ಕಣ್ಣಿನ ರೆಪ್ಪೆಗೆ ಬಾಣ ಬಿಡ್ತಾ ಇದ್ದಂತೆ, ಒಂದು ಕೂದಲು ಮಾತ್ರ ಕತ್ತರಿಸಿ ಕೆಳಗೆ ಬಿಡ್ತಿತ್ತು. ಹಕ್ಕಿಯ ಕಣ್ಣಿನ ರೆಪ್ಪೆ, ಕಣ್ಣಿಗೂ ಅಲ್ಲ, ಕಣ್ಣಿನ ರೆಪ್ಪೆಗೆ ಬಾಣ ಬಿಡ್ತದೆ ಅಂಥವನು. ಅವನು 3 ಯೋಜನದಷ್ಟು ದೂರಕ್ಕೆ ಒಮ್ಮೆ ಬಾಣ ಪ್ರಯೋಗ, 3 ಯೋಜನ ಅಂದ್ರೆ 30 ಕಿಲೋಮೀಟರ್ ಅಷ್ಟು ಗುರಿ ಇಟ್ಟು ಬಾಣ ಪ್ರಯೋಗ ಮಾಡ್ತಿದ್ದಂತೆ. 30 ಕಿಲೋಮೀಟರ್ ದೂರಕ್ಕೆ ಗುರಿ ಇಟ್ಟು ಬಾಣ ಪ್ರಯೋಗ ಮಾಡಿದರೆ ಅದು ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಬಿಲ್ಲಿಗೆ ಹೂಡಿ ಗುರಿ ಇಟ್ಟು ಪ್ರಯೋಗ ಮಾಡಿ ಬಾಣ ಅಲ್ಲಿಗೆ ಹೋಗಲಿಕ್ಕೆ ಇಷ್ಟೂ ಸೇರಿ ಅರ್ಧ ಕ್ಷಣ ಅಂತ. ಎಂಥ ವೇಗ, ಕಲ್ಪನಾತೀತವಾದಂತಹ ವೇಗ ಅರ್ಜುನನ ವೇಗ. ಹೀಗಾಗಿ ಪಾರ್ಥಯೋ ಧನುರ್ಧರ, ಧನುರ್ಧಾರಿ ಅಂದ್ರೆ ಅರ್ಜುನ. ಅವನಷ್ಟು ಬಾಣ ಪ್ರಯೋಗ ಮಾಡಿದರೆ ಕೃಷ್ಣನ ರಥ ಅರ್ಧ ದಾರಿ ಹೋಗಿರ್ತಿತ್ತಂತ ಅಷ್ಟೊತ್ತಿಗೆ. ಅಂದ್ರೆ ಕೃಷ್ಣನ ರಥದ ವೇಗ ಎಂಥದ್ದು ಅಂತ. ಅರ್ಧ ಕ್ಷಣಕ್ಕೆ 30 ಕಿಲೋಮೀಟರ್ ದೂರಕ್ಕೆ ಬಾಣ ಹೋಗಬೇಕು ಅಂತಂದ್ರೆ ಅದರ ಅರ್ಧ ಹೊತ್ತಿನಲ್ಲಿ, ಅಂದ್ರೆ 1/4 ಕ್ಷಣದಲ್ಲಿ 15 ಕಿಲೋಮೀಟರ್ ದೂರಕ್ಕೆ ರಥ ಹೋಗಬೇಕು ಅಂತಂದ್ರೆ ಕೃಷ್ಣನ ರಥದ ವೇಗ ಎಷ್ಟು ಆಲೋಚನೆ ಮಾಡಿ. 15 ಕಿಲೋಮೀಟರ್, ಇದು 1/4 ಕ್ಷಣದಲ್ಲಿ, ಅಂದ್ರೆ ಒಂದು ಕ್ಷಣಕ್ಕೆ 60 ಕಿಲೋಮೀಟರ್. ಇದು ಗಂಟೆಗೆ 60 ಕಿಲೋಮೀಟರ್ ಅಲ್ಲ, ಕ್ಷಣಕ್ಕೆ 60 ಕಿಲೋಮೀಟರ್ ವೇಗದಲ್ಲಿ ಕೃಷ್ಣನ ರಥ. ಅಂಥ ಕೃಷ್ಣ, ಅವನ ವೇಗ, ಅವನಿದು
ಆ ರಣರಂಗದಲ್ಲಿ ಕೃಷ್ಣ ಅರ್ಜುನರಿದ್ದಾರೆ ಅಂತಂದ್ರೆ ಅದೊಂದು ಸಂಭ್ರಮ. ಆ ಭೀಷ್ಮರಿಗೆ ಅದು ಕಣ್ಣು ಮುಂದೆ ಬರ್ತದೆ. ನನಗೆ ಆ ಇಡೀ ನನ್ನ ಮನಸ್ಸಿನಲ್ಲಿ ತುಂಬ್ತಾ ಇರೋದು ಆ ರಣರಂಗದಲ್ಲಿರುವಂತಹ ಕೃಷ್ಣಾರ್ಜುನರು. ಅರ್ಜುನನು ಕಾಣಿಸೋದಿಲ್ಲ, ನನಗೆ ಕೃಷ್ಣನೇ ಕಾಣಿಸ್ತಾನೆ. ಅರ್ಜುನ ವೈಭವ ಅಲ್ಲ, ಕೃಷ್ಣ ವೈಭವ ಅದು ಅಂತಾನೆ ಭೀಷ್ಮ. ಆ ಕೃಷ್ಣ ರಥದಲ್ಲಿ ಕೂತು ಅವರು ರಥವನ್ನು ಓಡಿಸುವ ಅಂಥ ಪರಾಕ್ರಮಿ. ಇಡೀ ಲೋಕ ಅವನ ವಶವಾಗಿದೆ, ಆದರೆ ಅವನ ಸಾರಥಿಯಾಗಿ ಬಂದು ನಿಂತು ಆ ಧೂಳು ಏಳ್ತಾ ಇದೆ, ಕುದುರೆಗಳು, ಆನೆಗಳು, ಅದರದ್ದೆಲ್ಲ ಧೂಳು ಕೃಷ್ಣನ ಮೈಗೆ ತಾಗುತ್ತೆ. ಅವನು ಅದನ್ನೆಲ್ಲವನ್ನು ಕೂಡ ಸಹಿಸಿಕೊಂಡು ಅದನ್ನೆಲ್ಲವನ್ನು ಸ್ವೀಕಾರ ಮಾಡ್ತಾ ಬರ್ತಾನೆ. ಅದರ ಜೊತೆಯಲ್ಲಿ ಭೀಷ್ಮಾಚಾರ್ಯರು ಬಾಣ ಪ್ರಯೋಗ ಮಾಡಿರ್ತಾರೆ. ಆ ಕಡೆ ಈ ಕಡೆ ಯೋಧರಿಗೆಲ್ಲ ಬಾಣ ಪ್ರಯೋಗ. ದಿನನಿತ್ಯವೂ 10,000 ಕಡಿಮೆ ಇಲ್ಲದಂತೆ ಯೋಧರ ಸಂಹಾರವನ್ನು ಮಾಡುತ್ತೇನೆ ಅಂತ ಪ್ರತಿಜ್ಞೆ ಭೀಷ್ಮಾಚಾರ್ಯರು. ಅಷ್ಟು ಜನರ ಸಂಹಾರವನ್ನು 800 ವರ್ಷದ ತರುಣರು ಭೀಷ್ಮಾಚಾರ್ಯರು ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ರಕ್ತ ಚಿಮ್ಮಿ ಕೃಷ್ಣನ ಮೈಗೆಲ್ಲ ರಕ್ತ ಸಿಡಿದಿರ್ತಿತ್ತು. ಆ ಯೋಧರಿಗೆ ಬಡದ ಬಾಣಗಳಿಂದ ಅವರ ರಕ್ತ ಚಿಮ್ಮಿ ಕೃಷ್ಣನ ಮೈ ಅದೆಲ್ಲ ಅದನ್ನ ನನಗೆ ನೆನಪು ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಅದು ಭೀಷ್ಮಾಚಾರ್ಯ ಅಂತಾರೆ, ಅದು ನನ್ನ ಕಣ್ಣು ಮುಂದೆ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಭೀಷ್ಮಾಚಾರ್ಯ ಹೇಳಿದ್ರು, ನಾನು ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ. ನಾನು ಮಾಡೋ ಯುದ್ಧವನ್ನ ನೋಡಿ ಕೃಷ್ಣ ಈ ಭೀಷ್ಮರು ನೀನು ಹೊಡಿತೀಯೋ ನಾನು ಹೊಡಿಲೋ ಅಂತ ಹೇಳಿ, ನಿನಗಾಗೋದಿಲ್ಲ ನೀನು ಹೇಳಿ, ನಾನು ಹೊಡಿತೇನೆ ಅಂತ ಹೇಳಿ ಅಲ್ಲಿದ ಹಾರಿ ಬಂದಿದ್ದಾನಲ್ಲ. ಸ್ವನಿಯಮಪಹಾಯ ಮತ್ಪ್ರತಿಜ್ಞಾಮೃತಮಧಿಕರ್ತುಮವಪ್ಲುತೋ ರಥಸ್ಥಃ ಧೃತರಥ ಚರಣೋಭ್ಯಯಾತ್ ಬಲಾಗ್ರೇ ಹರಿರಿವಹಂತುಮಿಭಂ ಗತೋತ್ತರೀಯ. ಓಡಿ ಬರ್ತಾನೆ ಕೃಷ್ಣ, ಒಂದು ಚಕ್ರವನ್ನ ಕೈಯಲ್ಲಿ ಹಿಡಿದು ಅದನ್ನ ತಿರುಗಿಸ್ತಾ ಹೊಡೆದು ಬಿಡುತ್ತೇನೆ ಅಂತ. ಭೀಷ್ಮಾಚಾರ್ಯರಿಗೆ ಸಂತೋಷ. ಕೃಷ್ಣ ಒಂದು ಹೊಡಿತಾನೆ ಅಂತ ದುಃಖ ಅಲ್ಲ, ಕೃಷ್ಣ ಒಂದು ಹೊಡಿತಾನಲ್ಲ ಸಂತೋಷ ಅಂತ. ಯಾಕೆ ಅಂತಂದ್ರೆ ಕೃಷ್ಣ ಪ್ರತಿಜ್ಞೆಯನ್ನು ಮಾಡಿದ್ದ, ನಾನು ಆಯುಧವನ್ನು ಹಿಡಿಯೋದಿಲ್ಲ, ನಿರಾಯುಧನಾದ ನಾನು ಬೇಕೋ, ಸಾಯುಧರಾದಂತಹ ಪರಿವಾರದವರು ಬೇಕು ಅಂತ ಕೃಷ್ಣ ಹೇಳಿ. ನಾನು ನಿರಾಯುಧವಾಗಿರುತ್ತೇನೆ, ಆದರೆ ನಾನು ಪ್ರತಿಜ್ಞೆ ಮಾಡಿದೆ ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ. ತನ್ನ ನಿಯಮ ಸುಳ್ಳಾದರೂ ತಪ್ಪಿಲ್ಲ, ನನ್ನ ಭಕ್ತರ ನಿಯಮವನ್ನ, ಭಕ್ತನ ಪ್ರತಿಜ್ಞೆಯನ್ನು ಸುಳ್ಳು ಮಾಡಬಾರದು. ನನ್ನ ಮೇಲೆ ಪ್ರೀತಿ ಭೀಷ್ಮರಂತ, ನನ್ನ ಮೇಲೆ ಪ್ರೀತಿ. ನಾನು ಮಾಡಿದ ಪ್ರತಿಜ್ಞೆ ಸತ್ಯ ಮಾಡಬೇಕು ಅಂತ ಕೃಷ್ಣ ಆ ಚಕ್ರವನ್ನು ಹಿಡಿದು ಓಡಿ ಬಂದ. ಆ ಕೃಷ್ಣನ ಪ್ರೀತಿಯನ್ನು ನಾನು ಬರಲಿಕ್ಕೆ ಸಾಧ್ಯ. ಕೃಷ್ಣ ಮಾಡಿದ ಸರಿನೋ ತಪ್ಪೋ? ಈಗ ಅವನು ಆಯುಧ ಹಿಡಿಯೋದಿಲ್ಲ ಅಂತ ಹೇಳಿದ್ದ, ಆಯುಧ ಹಿಡಿದು ಬಿಟ್ನಲ್ಲ, ಅವನು ಮಾತು ಸುಳ್ಳಾಯ್ತಲ್ಲ. ಈಗ ಭಕ್ತರ ಪ್ರತಿಜ್ಞೆ ಸತ್ಯ ಆಯ್ತು ಸರಿ, ಕೃಷ್ಣನ ಪ್ರತಿಜ್ಞೆ ಸುಳ್ಳಾಯ್ತಾ? ಕೃಷ್ಣನ ಮಾತು ಸುಳ್ಳಾಗ್ತದ? ಎಂದಿಗೂ ಸುಳ್ಳಾಗೋದಿಲ್ಲ. ಮತ್ತಿನ್ನೇನು? ಅವನು ಆಯುಧವನ್ನು ಹಿಡಿಯೋದಿಲ್ಲ ಅಂತ ಹೇಳಿದ್ದ. ಆಯುಧ ಹಿಡಿಯೋದು ಅಂತ ಆಗೋದು ಯಾವಾಗ? ಇನ್ನೊಬ್ಬರ ಸಂಹಾರವನ್ನು ಅದರಿಂದ ಮಾಡಿದರೆ, ಅವನು ಪ್ರಯೋಗವನ್ನು ಮಾಡಿದರೆ ಅವನು ಆಯುಧ ಹಿಡಿದನು. ಇದು ಹಿಡಿದಂತೆನೂ ಹೌದು, ಹಿಡಿಯದಂತೆನೂ ಹೌದು. ಈ ಕೃಷ್ಣನ ಈ ಗತಿಯೆಲ್ಲವೂ ಕೂಡ ಹಾಗೆ, ಅದು ಎರಡನ್ನೂ ಕೂಡ ಸರಿದೂಗಿಸತ್ತು. ಆ ರೀತಿಯ ತನ್ನ ಮಾತನ್ನೂ ಸತ್ಯ ಮಾಡಿದ, ಭೀಷ್ಮರ ಮಾತನ್ನೂ ಸತ್ಯ ಮಾಡಿದ. ಅಂತಹ ಕೃಷ್ಣ ಅವನ ಸುಂದರವಾದ ರೂಪದ ಚಿಂತನೆಯನ್ನು ಮಾಡ್ತಾ, ಜಹಾಮಿ ಮರ್ತ್ಯನೀಡಂ, ಈ ಗೂಡನ್ನು ಬಿಟ್ಟು ಈ ಹಕ್ಕಿ ಹಾರ್ತಾ ಇದೆ, ನಾನು ಕಣ್ಣು ಮುಚ್ಚಿ ಆ ರೂಪದ ಚಿಂತನೆಯನ್ನು ಮಾಡಿ ಈ ಗೂಡಿನಿಂದ ಹೊರ ಹೋಗ್ತೇನೆ ಅಂತ ಭೀಷ್ಮರು ಅಲ್ಲೇ ಶರಪಂಜರದಲ್ಲಿ ಮಲಗಿದವರು ಕಣ್ಣು ಮುಚ್ಚಿ ಅವರು ಪರಮಾತ್ಮನ ರೂಪದ ಚಿಂತನೆಯನ್ನು ಮಾಡ್ತಾ ಕೊನೆ ಉಸಿರನ್ನ ಎಳಿತಾರೆ. ಈ ರೀತಿಯಲ್ಲಿ ಪರಮಾತ್ಮ ಅಲ್ಲಿ ನಿಂತು, ಕೃಷ್ಣನಾಗಿ ನಿಂತು, ವೇದವ್ಯಾಸರಾಗಿ ನಿಂತು ಆ ಭೀಷ್ಮರಿಗೆ ದರ್ಶನವನ್ನು ನೀಡಿ ತನ್ನ ನೆನಪನ್ನು ತಂದುಕೊಟ್ಟು ಉಪದೇಶವನ್ನು ಮಾಡಿಸಿ ಪರಮಾನುಗ್ರಹವನ್ನು ಮಾಡಿದ್ದಾನೆ. ಹೀಗೆ ಭೀಷ್ಮರ ಅಂತ್ಯಕಾಲದ ಸ್ಮರಣೆಯನ್ನು ಮಾಡಿದವರಿಗೆ ಉತ್ತಮವಾದ ಅಂತ್ಯಕಾಲ ಇದು ನಾವು ಬಯಸಬೇಕು. ಒಳ್ಳೆಯ ಮರಣ ಸುಂದರವಾದ ಮರಣ ಬರಬೇಕು. ಆ ಮರಣ ಅದು ಭಗವಂತ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷ, ಕೊನೆಯ ಕಾಲದಲ್ಲಿ ದೇವರ ಸ್ಮರಣೆ ಬರಬೇಕು. ಅದಕ್ಕಾಗಿ ಭೀಷ್ಮರಿಗೆ ಕೃಷ್ಣ ಮಾಡಿದ ಅನುಗ್ರಹದ ಈ ಸುಂದರ ಸನ್ನಿವೇಶದ ಚಿಂತನೆಯನ್ನ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸರು ನಿರೂಪಿಸ್ತಾ ಇದ್ದಾರೆ. ನಂತರದಲ್ಲಿ ಆ ಧರ್ಮರಾಜನ ರಾಜ್ಯಭಾರ, ಬಹಳ ಸುಂದರವಾಗಿ ರಾಜ್ಯಭಾರವನ್ನು ಮಾಡ್ತಾನೆ. ವೈಭವದಿಂದ ರಾಜ್ಯಭಾರವನ್ನು 3 ಬಾರಿ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅದ್ಭುತವಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. 15 ವರ್ಷಗಳ ಕಾಲ ಆ ಅಶ್ವಮೇಧ ಯಾಗದ ಪ್ರಭಾವ ಆ ರೀತಿಯಲ್ಲಿ ಅವನ ರಾಜ್ಯಭಾರದ ನಿರೂಪಣೆಯನ್ನು ಮಾಡ್ತಾ ಮುಂದೆ ಪರೀಕ್ಷಿತ ರಾಜರ ಜನ್ಮ,
ವೃತ್ತಾಂತಗಳು ಅದರದೆಲ್ಲ ನಿರೂಪಣೆಯನ್ನು ಮಾಡ್ತಾರೆ. ಅದನ್ನ ಮುಂದೆ ಸೇರಿದಾಗ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗದ ಚಿಂತನೆಯನ್ನ ಗುರುವಂತರ್ಯಾಮಿಯಾಗಿರುವ ಆ ವೇದವ್ಯಾಸ ಪಾದಗಳಲ್ಲಿ ಅರ್ಪಣೆಯನ್ನು ಮಾಡೋಣ. ಶ್ರೀ ಗುರು ಮಧ್ವೇಶ ಹರೇ ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮನ್ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾಮಾನುಷವಿಗ್ರಹ ಶ್ರೀವತ್ಸಗೋಸ್ತೋದರೋ ಯಶೋದಾವತ್ಸರೋಹರಿ ಚತುರ್ಭುಜಾತ್ಮಜಕ್ರಾಸೀದಾಶಂಕಾತ್ರಿದಾಯ ದೇವಕೀನಂದನ ಶ್ರೀಶೋನಂದಗೋಪಪ್ರಿಯ ಯಮುನಾಮೇಘ ಸಂಹಾರಿ ಬಲಭದ್ರಪ್ರಿಯಾಜಃ ಪೂತನಾಜೀವಿತಾಹಾರಿ ಶಕಟಾಸುರಭಂಜನಃ ನಂದಪುರಂಜನಾನಂದ ಸಚ್ಚಿದಾನಂದ ವಿಗ್ರಹ ನವನೀತ ವಿತ್ತಾಂಗೋ ನವನೀತ. ನವನೀತುರಿತ್ತಾಂಗೋ ನವನೀತನಟೋ ನಖಃ ಜಯತ್ಯ ಸಂಘ್ಯೋ ಗುರುಬಲಂಬಪೂರೋ ಗುಣೋಚ್ಚ ರತ್ನಾಕರಾತ್ಮವೀ ಭವಃ ಸದಾ ಸದಾತ್ಮಜ್ಞಾದೀಧಿರಪ್ಯ ಕೃಷ್ಣಾವತಾರೋ ಹರಿರೇಕಸಾಗರಃ. ಜಯತಿ ಹರಿರಜಿತ್ಯ ಸರ್ವದೇವೈಕವಂದ್ಯಃ ಪರಮಗುರುರವೀಕ್ಷಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮಗ್ನದೋಷ ಸರಸಿಜನಯನೋ ಇಲ್ಲ